ಒಂದು ಟೀಮ್ ಅಂತ ಮಾಡಿದೀವಿ, ಯಾರು ಬರಲ್ಲ ಅಂದ್ರೆ ಟೀಮ್ ಅವರವರೇ ಕಟ್ಕೊಂಬರೋದು, ನಾವೆಲ್ಲ ಕೊಡೋದು. ಟೀಮ್ ಯಾರು ಬಂದಿಲ್ಲ ಅಂದ್ರೆ ಟೂರ್ನಮೆಂಟೇ ನಡೆಯಲ್ಲ ಅಲ್ವಾ. ಹೌದು. ಎಲ್ಲ ರಾಜ್ ಕಪ್ಪಿಗೂ ನಮಗೆ ಅಪ್ಪು ಸರ್ ಬರ್ತಾರೆ. ದುಬೈ ಅಂತ ಹೇಳಿದೆ ಸೆಮಿಫೈನಲ್, ಎಲ್ಲ ನಕ್ಕಿದ್ರು ದುಬೈಯ ದಾಬಾಸ್ಪೇಟೆ ಅಂತ. ಈಗ ಎಷ್ಟೇ ಜನ ಮಕ್ಕಳು ಮರಿ ಮಕ್ಕಳು ಬರ್ತಾರೆ, ರಾಜ್ ಕಪ್ ಚಿಕ್ಕ ಸಿನಿಮಾ ಅಂದರೆ ಕಮ್ಮಿ ಬಜೆಟ್ ಹೊಸಬ್ರದ್ದು ಸಿನಿಮಾ ರಿಲೀಸ್ ಆಗ್ತಿದೆ. ಯಾರಿಂದ? ರಾಜ್ ಕಪ್ ಇದೆ. ಕೊರಿಯೋಗ್ರಾಫಿಯಾಗಿ ಬೆಳೆಯೋ ಕಾರಣ ದರ್ಶನ್ ಸರ್. ಸುದೀಪ್ ಅವರು ನಮ್ಮ ಇವತ್ತು ರಾಜ್ ಕಪ್ಗೆ ಅವರೊಂದು ಹಿಂದ್ಗಡೆಯಿಂದ ಅವರ ಒಂದು ಫೌಂಡರಿಂದ ನಿಂತ್ಕೊಂಡಿದ್ರು ಅವ್ರು ಹಾಗೆ. ಸರ್ ಸ್ಟೇಡಿಯಂ ಫುಲ್, ಸ್ಟೇಡಿಯಂ 40,000 ಸ್ಟೇಡಿಯಂ ಫುಲ್. ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ರಾಜ್ ಕಪ್ ಇಸ್ ದ ಬೆಸ್ಟ್ ಅಂತ. ಒಂದು ಭಾಗದಲ್ಲಿ ರಾಜೇಶ್ ಬ್ರಹ್ಮಾವರ್ ನಮಗೆ ಒಬ್ಬ ನೃತ್ಯ ನಿರ್ದೇಶಕ, ನೃತ್ಯ ಕಲಾವಿದ, ಒಂದು ಎಫರ್ಟ್ ಹಾಕಿ ಈ ಮಟ್ಟಕ್ಕೆ ರೀಚ್ ಆದರು ಅಂತ ಕಾಣಿಸ್ತಾ ಇರಬೇಕಾದ್ರೆ, ಮಗದೊಂದು ಭಾಗದಲ್ಲಿ ಅವ್ರ ಮನಸ್ಸಲ್ಲಿ ಒಂದು ಹೊಸ ಪ್ಲ್ಯಾನ್ ಹುಟ್ಟುತ್ತೆ. ಅದು ಈ ಸ್ಪೋರ್ಟ್ಸ್ ಬಗ್ಗೆ, ಕ್ರೀಡೆ ಬಗ್ಗೆ. ಕಲೆ ಆಯಿತು, ಈಗ ಕ್ರೀಡೆಗೆ ಬರ್ತಾ ಇದ್ದೀನಿ. ಅವಾಗ ಉದ್ಭವ ಆಗಿದ್ದು ಈ ರಾಜ್ ಕಪ್ ಅಂತ ಒಂದು ದೊಡ್ಡ ಇತಿಹಾಸ ಇದೆ. ಈಗ ಓವರ್ ಟು ಯು. ರಾಜೇಶನ್ನ ಊರಲ್ಲಿ ರಾಜ್ ಅಂತ ಕರಿತಾ ಇದ್ರು. ರಾಜ್ ಕಪ್ನ ಆಲೋಚನೆ ಮಾಡಿದ್ರಿ, ಎಲ್ಲಿ ಮೊಳಕೆ ಹೊಡೀತು ಈ ರಾಜ್ ಕಪ್? ಏನಿದೆ ಆ್ಯಕ್ಚುಲಿ ಸರ್? ಅದು ನಾನು ಡ್ಯಾನ್ಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾಗ ಒಂದು ಎಲ್ಲರನ್ನ ಒಂದು ಸೇರಿಸ್ಬೇಕಲ್ಲ, ಅವಾಗೊಂದು ಒಕ್ಕೂಟ, ಕಾರ್ಮಿಕರ ಒಕ್ಕೂಟಕ್ಕೂ ಮತ್ತು ನಿರ್ಮಾಪಕರಿಗೆ ಒಂದು ಗಲಾಟೆ ನಡೀತಾ ಇತ್ತು. ನಾನು ಆ ಒಕ್ಕೂಟದ ಒಳಗಡೆ ಇದ್ದೆ, ಅವಾಗ ಡ್ಯಾನ್ಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅದ್ರ ಒಳಗಡೆ ಇದ್ದೆ. ಆ ಟೈಮಲ್ಲಿ ಅಂದರೆ ಒಂದು ನನಗೆ ಗೊತ್ತಿರೋ ಪ್ರಕಾರ ಒಂದು 7 ಜನನ ಪ್ರೊಡ್ಯೂಸರ್ಸ್ನ ಬ್ಯಾನ್ ಮಾಡಿದರು. ಅಂದರೆ ಅವ್ರ ಜೊತೆ ವರ್ಕ್ ಮಾಡಲ್ಲ ಅಂತ ಹೇಳಿದರು ಒಕ್ಕೂಟದಲ್ಲಿ, ದೊಡ್ಡ ಪ್ರೊಡ್ಯೂಸರ್ಸ್. ಆ ಇದರಲ್ಲಿ ಒಗ್ಗೂಡಿಸ್ಬೇಕಂತ ಹೇಳ್ಬಿಟ್ಟು ಒಂದು ಆ ಪ್ಲ್ಯಾನಲ್ಲಿ ನಾನು ಏನು ಮಾಡಿದೆ, ಡೆಲ್ವಿ ಕಪ್ ಅಂತ ಒಂದು, ಡೆಲ್ವಿ ಅಂದರೆ ನಮ್ಮ ಒಕ್ಕೂಟದಲ್ಲಿ ಫೌಂಡರ್ ಅವರೊಬ್ಬರು, ಡೆಲ್ವಿ ಅಂತ. ಅವ್ರು ಸೆಕ್ರೆಟರಿ ಆಗಿದ್ರು, ಅವ್ರು ತೀರ್ಕೊಂಡಿದ್ರು. ಅವ್ರ ಹೆಸರಲ್ಲಿ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ಸಿದ್ರು. ನೀವು ಮಾಡಿದ್ರಿ? ಹಾಂ, ಟೆನ್ನಿಸ್ ಬಾಲ್ ಮಲ್ಲೇಶ್ವರ ಗ್ರೌಂಡಲ್ಲಿ ಮಾಡಿ. ನೀವು ಕ್ರಿಕೆಟ್ ಆಡ್ತಿದ್ರಾ? ಆಡ್ತಿದ್ದೆ, ಮೊದಲೆಲ್ಲ ಆಡ್ತಿದ್ದೆ. ಆ ಕ್ರೇಜ್ ಇತ್ತು ಕ್ರಿಕೆಟ್. ನಾನು ಅದು ಯಾವುದೇ ಟೂರ್ನಮೆಂಟ್ ಆಡಲಿಲ್ಲ, ಮಾಡಿದ ಹೊರತು ನಾನು ಯಾವುದೂ ಆಡಲಿಲ್ಲ. ಅದರಲ್ಲಿ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡುವಾಗ ಆಗಲ್ಲಪ್ಪ, ಯಾರು ಆರ್ಟಿಸ್ಟ್ ಬರಲ್ಲ, ಹಿಂಗೆ ಅಂದರು. ನಾನು ಶಿವಣ್ಣ ಹತ್ರ ಹೋಗಿ ಕೇಳಿದೆ. ಶಿವಣ್ಣ ಹೇಳಿದ್ರು, ಮಾಡೋಣ ಅಂತ ಹೇಳಿದ್ರು. ಆಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಕಾರಣಕರ್ತರು KP ಶ್ರೀಕಾಂತ್ ಮತ್ತು ಈ ರಘು, ZTV ರಘು ಇದ್ದಾರಲ್ಲ ಅವರು. ಅವ್ರ ಕಾರಣ. ಅವ್ರನ್ನ ಹೇಳಿದ ತಕ್ಷಣ ಓಕೆ ಅಂದರು. ರಘು ಅವ್ರ ಹತ್ರ ಹೇಳಿದ್ರು. ರಘು ಅಲ್ಲೇ ಇದ್ರು. ಅವ್ರ ಹತ್ರ ಹೇಳುವಾಗ, ಶಿವಣ್ಣಂಗೆ ಹೇಳುವಾಗ ರಘು ಅಲ್ಲೇ ಇದ್ರು. ಅವಾಗ ಸದಾಶಿವ ನಗರದಲ್ಲಿ ರಘುರಾಮ್ ಆವಾಗ ಸದಾಶಿವ ನಗರದಲ್ಲಿ ಇವ್ರದ್ದು ಶಿವಣ್ಣಂದು ಎಡಿಟಿಂಗ್ ಸ್ಟುಡಿಯೋ ಇತ್ತು, ಅಲ್ಲಿ ಹೋಗಿ ಮಾತಾಡಿದ್ದು. ಆಗ ಇವರು ಅಲ್ಲೇ ಇದ್ದರು, ರಘುರಾಮ್ ಅವರು ಅಲ್ಲೇ ಇದ್ದರು, ZTVಯಲ್ಲಿ ಇದ್ರು. ಅವಾಗ ನಾನು ಅದನ್ನ ಟೆಲಿಕಾಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. 1 ಲಕ್ಷ ಅರೇಂಜ್ಮೆಂಟಿಗೆ ಸಾಕಲ್ಲ, ಇನ್ನು ಅಸೋಸಿಯೇಷನ್ ದುಡ್ಡು ತೆಗಿಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ವಿ. ಸೊ ಬೇರೆ ಯಾರಿಂದ ದುಡ್ಡು ಕಲೆಕ್ಟ್ ಮಾಡಿಲ್ಲ? ಇಲ್ಲ. ಮಾಡಿದ್ವಿ. ಮಾಡಿದ ತಕ್ಷಣ 1 ಲಕ್ಷ ಅದು ಬರುತ್ತೆ, ಮತ್ತು ನಾವು ಅಸೋಸಿಯೇಷನ್ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಎಲ್ಲರಿಗೂ ಹೋಗಿ ಹೇಳಿದ್ವಿ. ರವಿ ಸರ್ಗೆ ಹೇಳಿದ್ವಿ. ರವಿ ಸರ್ ಆಯ್ತಪ್ಪ ಬರೋಣ, ನೋಡೋಣ, ಆ ಟೈಮಲ್ಲಿ ನೋಡೋಣ ಅಂತ ಹೇಳಿದ್ರು. ಆಮೇಲೆ ದರ್ಶನ್ ಸರ್ಗೆ ಹೋದ್ವಿ. ದರ್ಶನ್ ಸರ್ ಸ್ನೇಹನ ಪ್ರೀತಿನ ಶೂಟಿಂಗ್ ನಡೀತಿತ್ತು. ಅವಾಗ ಹೇಳಿದ್ವಿ, ಆಯ್ತು ಬರ್ತೀನಿ ಅಂತ ಹೇಳಿದ್ರು. ಅಂದರೆ ದರ್ಶನ್ ಸರ್ ನಂಗೆ ತುಂಬ ಕ್ಲೋಸ್ ಆಗಿದ್ರು ಅವಾಗ. ಆಗ ಅವ್ರು ಕನ್ಫರ್ಮ್ ಅವ್ರೊಂದು ಬರ್ತಾರಂತ ನಂಗೊಂದು ನಂಬಿಕೆ. ಮತ್ತಿನ್ನು ಬೇರೆ ಗೊತ್ತಿಲ್ಲ. ಸುದೀಪ್ ಸರ್ಗೆ ಅವಾಗ ನಮ್ಗೆ ಅಷ್ಟು ಟಚ್ ಇರಲಿಲ್ಲ. ಸುದೀಪ್ ಸರ್ ಅದೇ ಫಸ್ಟ್ ಟೈಮ್ ಇದು ಸರೋವರದಲ್ಲಿ ಅವ್ರದ್ದು ಆಫೀಸ್ ಇತ್ತು. ಅಲ್ಲಿ ಹೋಗಿ ಹೇಳಿದ್ವಿ, ಹಿಂಗೆ ಸರ್ ಒಂದು ಕ್ರಿಕೆಟ್ ಮಾಡ್ತಾಯಿದ್ವಿ, ಡೆಲ್ವಿ ಕಪ್ ಅಂತ, ಒಂದು ಟೆನ್ನಿಸ್ ಬಾಲ್ ಒಂದು ಆಡಬೇಕು, ಜಸ್ಟ್ ಮಾತಲ್ಲಿ ಸಿನಿಮಾ ತಂಡ ಅಂತ ಅದು. ಯಾಕಂದರೆ ಅವಾಗ K ಮಂಜು ಅದಕ್ಕೆ ಪ್ರೊಡ್ಯೂಸರು. K ಮಂಜು ತುಂಬ ಚೆನ್ನಾಗಿದ್ರು. ಅವ್ರಿಗೆ ಹೇಳಿದ್ವಿ, ಈ ಥರ ಎಲ್ಲ ಆಯಿತು. ಹೇಳಿಬಿಟ್ಟು ಬಂದ್ವಿ. ಅದೊಂದು 10 ಡೇಸ್ ಆಗ್ತಾಯಿತ್ತು. ನಾವೆಲ್ಲ ಪ್ರಮೋಷನ್ಗೆ ಏನು ಮಾಡಬೇಕಲ್ಲ ಮಾಡ್ತಾಯಿದ್ವಿ. ಎಲ್ಲ ಹೇಳಿದ್ರೆ ಯಾರು ಬರಲ್ಲ ಅಂತ. ಒಂದು ಟೀಮ್ ಅಂತ ಮಾಡಿದ್ವಿ, ಯಾರು ಬರಲ್ಲ ಅಂದರೆ ಟೀಮ್ ಅವರವರೇ ಕಟ್ಕೊಂಬರೋದು, ನಾವೆಲ್ಲ ಕೊಡೋದು. ಟೀಮ್ ಯಾರು ಬಂದಿಲ್ಲ ಅಂದರೆ ಟೂರ್ನಮೆಂಟೇ ನಡೆಯಲ್ಲ ಅಲ್ವಾ. ಹೌದು. ನಮ್ದು ಏನಪ್ಪ ಫೇಲ್ಯೂರ್ ಆಗ್ಬಿಟ್ವಾ ಅಂದರೆ, ಒಂದು ಒಕ್ಕೂಟದಲ್ಲಿರುವಂಥ ಒಂದು ಸಂಘ ಅನೌನ್ಸ್ ಮಾಡ್ತಿರೋದು ಇದು ಏನು ಡೆಲ್ವಿ ಕಪ್ ಅಂತ. ಆಗ ಒಕ್ಕೂಟನೇ ಅಪ್ಪ, ಅವ್ರು ಹೇಳ್ದಂಗೆ ಕೇಳಬೇಕು. ನಾವು ಅವ್ರನ್ನ ವಿರುದ್ಧವಾಗಿ ನಾವು ಒಂದು ಅನೌನ್ಸ್ ಮಾಡಿದ್ವಿ. ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ನಾವು ಪುಕ್ಕು ಆಯಿತು. ನಾಳೆ ಟೂರ್ನಮೆಂಟು, ಇವತ್ತು ಸಾಯಂಕಾಲ ಎಲ್ಲ ಗ್ರೌಂಡ್ ಎಲ್ಲ ರೆಡಿ ಮಾಡ್ತಾಯಿದ್ರೆ ಅಷ್ಟೊತ್ತಿಗೆ ಕರೆಕ್ಟಾಗಿ ರವಿ ಸರ್ ಫೋನ್ ಮಾಡಿ ನಾಳೆ ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳಿದ್ರು. ಸರ್ ಇಷ್ಟೊತ್ತಿಗೆ ಅನ್ನೋದು. ಆಯಿತು, ನಾವು ಬಂದು ಬೆಳಿಗ್ಗೆ 8 ಗಂಟೆಗೆ ಬಂದು ಹೋಗ್ಬಿಡ. ಆಯ್ತು ಸರ್ ಅಂತ ಹೇಳಿದ್ರು. ಬಂದು ಅವಾಗ ಅವ್ರ ತಾಯಿಗೆ ಹುಷಾರಿಲ್ಲ ಆಯಿತು, ಬಂದು ಹೋಗ್ತೀನಿ ಅಂತ ಹೇಳಿದ್ರು ರವಿ ಸರ್. ಓಕೆ ಆಯಿತು, ಒಂದು ಆರ್ಟಿಸ್ಟ್ ಅಂತ ಕನ್ಫರ್ಮ್ ಆಯಿತು. ನೆಕ್ಸ್ಟ್ ಆಮೇಲೆ ನೋಡಿದ್ರೆ ಅಪ್ಪು ಸರ್ ಬರ್ತಾರಂತ ಆಯಿತು, ಶಿವಣ್ಣ ಬರ್ತಾರಂತಾಯಿತು, ದರ್ಶನ್ ಸರ್ ಬಂದೇ ಬರ್ತಾರಂತ ನಮ್ಗೆ ಕಾನ್ಫಿಡೆನ್ಸ್ ಇತ್ತು. ಕಡೆಗೆ ಒಂದು 8 ಗಂಟೆಗೆ 7:15 ಸುದೀಪ್ ಸರ್ ಫೋನ್ ಬಂತು. ನಾಳೆ ಎಷ್ಟು ಗಂಟೆಗೆ ಬರ್ಬೇಕು ನಾನು ಅಂತ ಕೇಳಿದ್ರು. ಸರ್ ನಿಮ್ಮ ಮ್ಯಾಚ್ ಹಿಂಗಿದೆ, ಇಷ್ಟೊತ್ತಿಗೆ ಬರಬೇಕು.
ಫೋನ್ ಎತ್ತಿ ಬಂದಾಗ, ಯಾಕಂದರೆ ಬ್ಯುಸಿ ಇರ್ತೀರಿ, ಎತ್ತಿ ನಾವು ಬರ್ತೀನಿ ಅಂತ ಹೇಳಿದ್ರು. ಓಕೆ ಸರ್ ಅಂತ ಹೇಳಿದ್ರು. ಇವರೆಲ್ಲರೂ ಬಂದರು ಸರ್. ಆವಾಗ ದುನಿಯಾ ವಿಜಯ್ ಸರ್ ಮತ್ತು ಗಣೇಶ್ ಸರ್ ಇಬ್ಬರು ಅಪ್ಕಮಿಂಗ್, ಅಂದರೆ ಸಿನಿಮಾ ರಿಲೀಸ್ ಆಗಿ 1 ವಾರ 2 ವಾರ ಆಗಿದೆ ಅಷ್ಟೇ. ಅವರು ಬಂದರು. ಅಂದರೆ ಆವಾಗ ವಿಷ್ಣು ಸರ್ ನಾವು ಹೇಳಿರಲಿಲ್ಲ, ಅಂದರೆ ಅವ್ರು ನಮ್ಗೆ ರೀಚ್ ಮಾಡೋಕ್ಕೂ ಅಷ್ಟು ಕಷ್ಟ ಆಗ್ತಿತ್ತು. ಆಮೇಲೆ ಅಂಬರೀಷ್ ಅಣ್ಣಂಗೂ ಹೇಳಿರಲಿಲ್ಲ. ಮತ್ತು ಇವರೆಲ್ಲರೂ ಎಲ್ಲರೂ ಆರ್ಟಿಸ್ಟ್ ಬಂದರು. ಒಂದೇ ದಿವಸಲ್ಲಿ ಮುಗ್ದಿತ್ತು. ತುಂಬ ಚೆನ್ನಾಗಾಯಿತು. ಎಲ್ಲಿ ನಡೀತಿದ್ದು? ಮಲ್ಲೇಶ್ವರಂ ಗ್ರೌಂಡ್. ಓಕೆ. ಚೆನ್ನಾಗಾಯಿತು, ಹಿಟ್ಟಾಯಿತು. ಹಿಟ್ಟಾದ್ರೆ ಮೇಲೆ ಅಲ್ಲೆಲ್ಲ ಹೋದರು. ಕ್ರೌಡ್ ಹೆಂಗಿತ್ತು? ಕ್ರೌಡು ಓಕೆ, ಅಂದರೆ ಅಂಥದ್ದು ಆ ಥರ ಕ್ರೌಡು ಅಂತೂ ಅಲ್ಲ, ಒಂದು ನಾರ್ಮಲ್ ಕ್ರೌಡ್. ನಾವು ಈಗ ನೋಡ್ತಾ ಕ್ರೌಡ್ ಅಲ್ಲ, ನಾರ್ಮಲ್ ಕ್ರೌಡ್. ಅಂದರೆ ನಮ್ಮ ಪಬ್ಲಿಸಿಟಿ ಹೆಂಗೆ ಮಾಡೋದು ಏನು ಅಂತ ಈ ಟೆನ್ಷನ್ಲೇ ಇದ್ವಲ್ಲ. ಬರ್ತಾರೆ ಆರ್ಟಿಸ್ಟ್ ಅನ್ನೋದು ಆ ಟೆನ್ಷನ್. ಕಲಾವಿದರು ಬಂದರು ಜನನೂ ಇದ್ರು. ಅಂದರೆ ನಾನು ಹೇಳಿದ್ದು ಪ್ಯಾಕ್ ಜನ ಇರಲಿಲ್ಲ, ಅಂದರೆ ಅಷ್ಟು ಪ್ರಚಾರ ಮಾಡಿರಲಿಲ್ಲ ನಾವು. ಒಂದು 3000 ಏನೋ ಆ ಥರ ಇದ್ರು, 2000 3000 ಹಾಂ ಆ ಥರ ಇದ್ರು. ಅಂದರೆ ಫ್ಲೋಟಿಂಗ್ ಆಡಿಯನ್ಸ್ ಬಂದು ಹೋಗ್ತಾ ಇದ್ರು. ಎಲ್ಲ ಟೂರ್ನಮೆಂಟ್ ಮುಗಿದ್ರ ಮೇಲೆ ಒಂದು 7:45 8 o'clock ಸುದೀಪ್ ಸರ್ ಫೋನ್ ಮಾಡಿದ್ರು. ಮ್ಯಾಚ್ ಮುಗಿದು ಹೋದ್ರ ಮೇಲೆ ಅವ್ರು ವಾಪಸ್ ಫೋನ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು, ಎಕ್ಸ್ಟ್ರಾರ್ಡಿನರಿ ಆರ್ಗನೈಸೇಷನ್, ತುಂಬ ಚೆನ್ನಾಗಿ ಮಾಡಿದ್ರೆ, ನಾನು ನೆಕ್ಸ್ಟ್ ನೀವು ಯಾವುದೇ ಮಾಡಿದ್ರು ನಾನು ಬರ್ತೀನಿ, ಮಾಡಿ ನೀವು ಅಂತ ಹೇಳಿದ್ರು. ಯಾರು? ಸುದೀಪ್ ಅವರು. ಅಂದರೆ ಎಲ್ಲರೂ ಆಡ್ಕೊಂಡು ಹೋದ್ರು. ಅವ್ರು ಮಾತ್ರ ಹೋಗಿ ನಂಗೆ ವಾಪಸ್ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು ಅಂತ. ಅವ್ರು ಆಗ ರನ್ನರ್ಸ್ ಬಂದಿದ್ರು ಅದ್ರಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್ ಅಂದು. ನಾನು ಈಗ ಎಲ್ಲರಿಗೆ ಬಂದು ಆರ್ಟಿಸ್ಟ್ ಅವ್ರಿಗೆ ಬಂದರೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಆಮೇಲೆ ಶಿವಣ್ಣಂಗೆ ಥ್ಯಾಂಕ್ಸ್ ಹೇಳಕ್ಕೆ ಹೋದಿ. ಅದೇ ಸ್ಟುಡಿಯೋ ಹತ್ರ. ಅವ್ರು ಇನ್ನೂ ಅವಾಗ ಡಬ್ಬಿಂಗ್ ಒಳಗಡೆ ಇದ್ದರು. ನಾನು ಒಳಗಡೆ ಹಾಲಲ್ಲಿ ಕೂತಿದ್ದೆ. ಅಣ್ಣವ್ರ ದೊಡ್ಡ ಫೋಟೋ ಅಲ್ಲಿತ್ತು. ನಾನು ನೇರ 2-3 ಜನ ಇದ್ವಿ. ಹಿಂಗೆ ಹೋಗಿ ಫೋಟೋ ನೋಡಿ ಸರ್, ಅದರ ಹತ್ರ ಅಣ್ಣವ್ರ ಅಭಿಮಾನಿ ಆಗಿಬಿಟ್ಟಿದ್ದೀವಲ್ಲ, ಕಳೆ ಇತ್ತಲ್ಲ. ಸುದೀಪ್ ಸರ್ ಹೇಳಿದ್ದು ನೆನಪಿತ್ತು, ಇನ್ನೂ ದೊಡ್ಡದೇ ಏನಾರು ಮಾಡಿ ನಾನು ಆಡ್ತೀನಿ ಅಂತ. ನಾವು ಇಂಡಸ್ಟ್ರಿ ಇವತ್ತು ನಾವು ಏನಾರು ತಿಂತೀವಿ ಅಂದರೆ ಅಣ್ಣವರಿಂದಲ್ವಾ. ಅಣ್ಣವ್ರ ಹೆಸರಲ್ಲಿ ಯಾಕೆ ಮಾಡಬಾರ್ದು ನಾವು? ನಮ್ಮ ಕಾರ್ಮಿಕ ಒಕ್ಕೂಟದ ಇವ್ರ ಹೆಸರಲ್ಲಿ ಮಾಡಿದ್ವಿ, ಅಣ್ಣವ್ರ ಹೆಸರಲ್ಲಿ ಯಾಕೆ ಮಾಡಬಾರ್ದು ಅಂತ ಪ್ಲ್ಯಾನ್ ಬಂತು. ಅಷ್ಟೊತ್ತು ಕರೆಕ್ಟಾಗಿ ಶಿವಣ್ಣ ಒಳಗಡೆಯಿಂದ ಹೊರಗಡೆ ಬಂದರು. ಸೇಮ್ ಅವಾಗ ಕೆ ಪಿ ಶೇಖರ್ ಅಲ್ಲಿದ್ದರು. ನಾನು ಶಿವಣ್ಣ ಅಂತ ಹೇಳಿದೆ, ಏನು ವಿಷಯ, ಇನ್ನೊಂದು ಕ್ರಿಕೆಟ್ ಅಂತ ಕೇಳಿದ್ರು. ಹೌದು ಸರ್ ಅಂತ ಹೇಳಿಬಿಟ್ಟು. ಅವ್ರು ಇನ್ನೊಂದು ಕ್ರಿಕೆಟಾ, ಚೆನ್ನಾಗಿತ್ತವ ಮಾಡಮ್ಮ ಅಂತ ಹೇಳಿದ್ರು. ಹೌದು ಸರ್ ಅದು ಏನಂದ್ರೆ, ಸರ್ ಡಾಕ್ಟರ್ ರಾಜ್ ಕಪ್ ಅಂತ. ಸೂಪರ್ ಮಾಡ ಅಂತ ಹೇಳಿದ್ರು. ಅಲ್ಲೇ ಹೊಳೆದಿದ್ದ ಹೆಸರು, ಅಲ್ಲೇ ಹೊಳೆದಿದ್ದು. ಅಷ್ಟು ಅದು ಅಂದ್ಕೊಂಡಿದ್ದು ಒಂದು 30 ಸೆಕೆಂಡ್ 40 ಸೆಕೆಂಡ್ ಆಗಲಿ ಅಷ್ಟು ಶಿವಣ್ಣ ಸ್ಟುಡಿಯೋ ಒಳಗಡೆ ಹೊರಗಡೆ ಬಂದರು. ನೋಡ್ಬಿಟ್ಟು ಸಕ್ಕದ ಮಾಡಿದ್ರೆ ಇನ್ನೊಂದು ಕ್ರಿಕೆಟ್ ಮಾಡ್ತಿದ್ದೀರಾ, ಮಾಡಿ ಅಂತ ಹೇಳಿದಾಗ ಹೌದು ಸರ್ ಅಂತ ಹೇಳ್ಬಿಟ್ಟು ಸಡನ್ನಾಗಿ ನಾವು ಹೌದು ಅಂತ ಹೇಳ್ಬಿಟ್ಟು, ಮುಜುಗರಲ್ಲಿ ಹೌದು ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಆಯ್ತು. ಅಲ್ಲಿ ಕೆ ಪಿ ಶೇಖ್ ಅಂತ ಇದೆ, ಮಾಡೋಣ ಸಖತ್ತಾಗಿರುತ್ತೆ ಅಂತ ಹೇಳಿದ್ರು. ಅನೌನ್ಸ್ ಮಾಡಿಬಿಟ್ಟು ಸರ್ ರಾಜ್ ಕಪ್ ಅಂತ. ಯಾವ ಸ್ಟುಡಿಯೋ ಇದು? ಸದಾಶಿವ ನಗರದಲ್ಲಿ ಇವ್ರದ್ದು ಶಿವಣ್ಣಂದೊಂದು ಸ್ಟುಡಿಯೋ ಇತ್ತು, ಬ್ಯಾಕ್ ಸೈಡ್, ಅವ್ರ ಮನೆ ಬ್ಯಾಕ್ ಸೈಡ್ ಒಂದು ಸ್ಟುಡಿಯೋ ಅಲ್ಲಾಗಿದ್ದು. ಅಲ್ಲಿಂದ ಅಲ್ಲಾದ ತಕ್ಷಣ ನೆಕ್ಸ್ಟ್ ಸ್ಪ್ರೆಡ್ ಆಯಿತು. ಒಬ್ಬರು ನೆಕ್ಸ್ಟ್ ಡೇ ಬೆಳಗ್ಗೆ ಅವ್ರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ದೊಡ್ಡ ಪ್ರೊಡ್ಯೂಸರು. ಅದು ನೀವು ಮಾಡೋಂಗಿಲ್ಲ ಅದು ಅಂತ ಹೇಳಿದ್ರು. ಅಂದರೆ ನಾವು ಮಾಡ್ತೀವಿ, ನೀವು ಮಾಡೋಂಗಿಲ್ಲ ಅಂತ ಹೇಳಿದ್ರು. ರಾಜ್ ಕಪ್ನ ನೀವು ಮಾಡೋದು ಪ್ರೊಡ್ಯೂಸರ್, ಹಾಂ ನೀವು ಮಾಡೋಂಗಿಲ್ಲ, ನಾವು ಮಾಡ್ತೀವಿ ಅಂತ ಹೇಳಿದ್ರು. ನಾವು ಮಾಡಬೇಕು ಅಂತ. ಸರ್ 4 ವರ್ಷ ಆಯಿತು ಅವ್ರು ತಿರ್ಕೊಂಡು, ಇನ್ನೂ ಮಾಡಿಲ್ಲ. ಈಗ ನಾವು ಅನೌನ್ಸ್ ಮಾಡಿದ್ರೆ ನೀವು ಯಾಕೆ ಇದು ಮಾಡ್ತೀರಾ? ನೀವು ಮಾಡ್ತೀರಾ, ನೀವು ಇನ್ನೊಂದು 10 ಜನರ ಹತ್ರ ಕೇಳಬೇಕು, ಆ ಥರ ಎಲ್ಲ ಇರುತ್ತೆ. ನಾವು ಮಾಡ್ತೀವಿ ಸರ್. ಇಲ್ಲ ನಾನು ಮಾಡಿಯೇ ಮಾಡ್ತೀನಿ ಸರ್ ಅಂದೆ. ಅವಾಗ ಹಂಗಿದ್ದೀವಿ ನಾವು, ಮಾಡಿಯೇ ಮಾಡ್ತೀನಿ ಅಂತ ಹೇಳಿದೆ. ಕಡೆಗೆ ಇದೆಲ್ಲ ಬೇರೆಯವರಿಗೆಲ್ಲ ಫೋನ್ ಮಾಡಿ ಆಯ್ತು ಅವರು. ಹಿಂಗೆ ಪ್ರೊಡ್ಯೂಸರ್, ಹಾಂ ಪವರ್ಫುಲ್ ನಂಬರ್ 1 ಪ್ರೊಡ್ಯೂಸರ್, ಪವರ್ಫುಲ್, ಇಂಡಸ್ಟ್ರಿ ಕಂಟ್ರೋಲ್ ಮಾಡ್ತಾರೆ. ಅವರು ಫೋನ್ ಮಾಡಿದ್ರು. ಸುದೀಪ್ ಸರ್ ನನಗೆ ನೈಟ್ ಫೋನ್ ಮಾಡಿದ್ರು. ಏನು ರಾಜೇಶ್, ಈಗ ನಾನು ಸುದೀಪ್ ಸರಿಗೆ ಆಮೇಲೆ ಅಲ್ಲಿಂದ ಆದ್ಮೇಲೆ ಸುದೀಪ್ ಸರಿಗೆ ಫೋನ್ ಮಾಡಿದ್ದೆ. ಯಾಕಂದ್ರೆ ಅವ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ. ಸರ್ ಹಿಂಗೆ ಮಾಡ್ತೀನಿ, ನಾನು ರಾಜ್ ಕಪ್ ಮಾಡ್ತೀನಿ, ನೀವು ಸಪೋರ್ಟ್ ಮಾಡಿ. ನಾನು ಆಡ್ತೀನಿ, ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಅದೇ ದಿವಸ ನೈಟ್ ನಂಗೆ ಫೋನ್ ಮಾಡಿದ್ರು ಅವರು. ಅಂದರೆ ನೆಕ್ಸ್ಟ್ ಡೇ ನಂಗೆ ಯಾರು ಫೋನ್ ಬಂತು, ಅದನ್ನು ಆ ದಿವಸ ನೈಟ್ ನಂಗೆ ಫೋನ್ ಬಂತು. ಏನು ರಾಜೇಶ್ ಅವರೇ, ಈ ಥರ ತುಂಬ ಜನ ತಡೀತಾ ಇದ್ದಾರೆ ಅಂತ ಅನಿಸುತ್ತೆ, ಹೀಗೆ ಅಂತ ಹೇಳಿದ್ರು. ಯಾರು ಸರ್ ಇಂಥವ್ರ ಅಂತ ಕೇಳಿಬಿಟ್ಟೆ ನಾನು. ಟಪ್ಪ, ಹೌದು ಹೆಂಗ್ರಿ ಗೊತ್ತು ಸರ್, ನಮಗೆ ಫೋನ್ ಬಂತು, ನಾನು ಮಾಡೇ ಮಾಡ್ತೀನಿ ಅಂತ. ಸರ್ ನೀವು ನನಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ರಿ, ನೀವು ಬರ್ತೀರಾ ಇಲ್ವಾ ಅಂತ ಹೇಳಿ ಸರ್ ಅಂತ ಹೇಳಿದೆ. ಸುದೀಪ್ ಅವ್ರು ಕೇಳಿದ ಪ್ರಶ್ನೆ ನೀವು? ಹಾಂ, ನೀವು ಬರ್ತೀರಾ ಇಲ್ವ ಅಂತ ಹೇಳಿ ಸರ್, ನೀವು ನಂಗೆ ಮಾತು ಕೊಟ್ಟಿದ್ರಿ. ನಾನು ಮಾತು ಕೊಟ್ರ ಮೇಲೆ ಮುಗ್ದೋಯ್ತು ರಾಜೇಶ್, ನಾನು ಅದ್ರ ಮೇಲೆ ಹಿಂದ್ಗಡೆ ಯಾರು ಬಂದರೂ ಅದ್ರ ಬಗ್ಗೆ ಇಲ್ಲ, ನಾನು ನಿಮ್ಮ ಮಾತು ಕೊಟ್ಟಿದ್ದೀನಿ, ನಾನು ಬರ್ತೀನಿ ಅಂತ ಹೇಳಿದ್ರು. ನನ್ನ ಮೈಂಡಲ್ಲಿ ಏನಿತ್ತು, ಇವ್ರು ಯಾರೋ ಬಂದಿಲ್ಲ ಅಂದರೆ ಆವಾಗಷ್ಟೇ ನಮಗೆ ಇಮ್ರಾನು, ಹರ್ಷ, ಮಾಲೂರ್ ಸಿನ್ಹಾ, ಗಣೇಶ್ ಬೆಳೆಬಿಟ್ಟಿದ್ರು. ಅವರೇ 4 ಜನ ಇಟ್ಕೊಂಡು ರಾಜ್ ಕಪ್ ಮಾಡೋದೆ, ಅವರೇ ಸ್ಟಾರ್ ಇದ್ದಂಗೆ. ನಮಗೆ ಒಂದು ಯಾರನ್ನಾರ ಟೆಕ್ನಿಷಿಯನಲ್ಲಿ ಹಾಕಿ ಮಾಡೋದಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ ನಾವು. ನಮಗೆ ರಾಜ್ ಕಪ್ ಸ್ಟಾಪ್ ಮಾಡೋ ಪ್ಲಾನೇ ಇರಲಿಲ್ಲ ನಾವು, ಅದೇನಾಗುತ್ತೆ ನೋಡೇ ಬಿಡೋಣ ಅಂತ. ಕಡೆಗೆ ಇವರು ಹ್ಞೂ ಅಂತ ಹೇಳ್ಬಿಟ್ರು. ಸರ್ ಇವತ್ತು ರಾಜ್ ಕಪ್ಪು ಇದೆ, ಇದ್ರ ಹಿಂದ್ಗಡೆ ಸುದೀಪ್ ಅವ್ರು ಪಟ್ಟ ಕಷ್ಟ ಇದೆಯಲ್ಲ, ಅವಮಾನ ನಾನು ಕಣ್ಣಾರೆ ನೋಡಿದ್ದೀನಿ. ಯಾರ ಹತ್ರ ಹೋಗಿ ಕೆಲವ್ರೆ ಸರ್ ಇಡೀ ಪರ್ಮಿಷನ್ ಕೊಡಿ ಅಂತ ಅವ್ರು ವೆಯ್ಟ್ ಮಾಡಿದ್ರು. ಅವರು
ಅವರು ವೆಯ್ಟ್ ಮಾಡಿದರು ಸುದೀಪ್ ಅವರು ನಮಗೋಸ್ಕರ ಇನ್ನೊಬ್ರ ಹತ್ರ ಪರ್ಮಿಷನ್ ಕೊಡಿ ಅಂತ. ಅದು ನಾವು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಹೇಳಿದ್ರೆ ಇವತ್ತುವರೆಗೂ ಸುದೀಪ್ ಅವರು ನಮ್ಮ ಇವತ್ತು ರಾಜ್ ಕಪ್ಗೆ ಅವರೊಂದು ಹಿಂದ್ಗಡೆಯಿಂದ ಅವರ ಒಂದು ಫೌಂಡ್ರಿಂದ ನಿಂತ್ಕೊಂಡಿದ್ರು ಅವ್ರು ಹಾಗೆ ನಮ್ಮ ಜೊತೆಗೆ ಅವ್ರು ಹಿಂಗೆ ನಿಂತ್ಕೊಂಡ್ರು. ಆ ಟೈಮಲ್ಲಿ ಅವರು ಬಂದರು. ಅವ್ರು ಪ್ರಾಕ್ಟೀಸ್ ನಮ್ಮ ಸೆಂಟ್ರಲ್ ಕಾಲೇಜ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು. ಯಶ್ ಸರ್ ಅವಾಗ ಅಪ್ಕಮಿಂಗು ಯಶ್ ಸರ್ ಆಡಿದ್ರು. ಲೂಸ್ ಮೋದ ಸ್ಟಾರ್ ಅವಾಗ ಲೂಸ್ ಮೋದವ್ರು ಬಂದರು. ಸೃಜನ್ ಲೋಕೇಶ್ ಈ ಥರ ಕಿಟ್ಟಿ ಇದೆಲ್ಲ ಒಂದು ಸೈನ್ಯನೇ ಬಂತು. ಇಷ್ಟು ಇದ್ದಾರೆ ದೊಡ್ಡವರು. ನಮ್ಗೆ ದೊಡ್ಡವರು ಅಂತ ಕಂಡಿದ್ದು ಸುದೀಪ್ ಅವ್ರು ಮಾತ್ರ. ಅವ್ರು ಬಂದ್ಮೇಲೆ ಒಂದು ಯೂತ್ ಒಂದು ಬಾಳ ಬಂದು ಸುದೀಪ್ ಅವ್ರು ಫಸ್ಟಿಗೆ ಬಂದರು. ಓಕೆ. ಸುದೀಪ್ ಅವ್ರು ಮಾತು ಕೊಟ್ಟ ಮೇಲೆ ಮುಗ್ದೋಯ್ತು ಬಂದರು. ನಮಗೆ ಟಾರ್ಚರ್ ಆಗ್ತಾ ಇತ್ತು. ಅಂದರೆ ಇದು ಎಲ್ಲಿ ತಡೀತಾರೆ ಏನು, ನಮ್ಮ ಫೈನಾನ್ಷಿಯಲ್ ಇಲ್ಲ ನಮ್ಮ ಹತ್ರ. ಆ ಪ್ರೊಡ್ಯೂಸರ್ ಪ್ರೆಷರ್ ಅಂತೂ ಇತ್ತು. ನಮ್ಮ ಹತ್ರ ನಮ್ಗೆ ಒಂದ್ಸತಿ ನಮ್ಗೆ ಡೈರೆಕ್ಟ್ ಆಗಿದ್ದು. ನೆಕ್ಸ್ಟ್ ಬೇರೆ ಫಿಲ್ಮ್ ಚೇಂಬರ್ ಥ್ರೂ ಅಲ್ಲಿ ಇಲ್ಲಿ ಅಂತ ನಾವು ಏಕ್ ಮರ್ದೊತ್ತು ಕಡೆ ಫಿಕ್ಸ್ ಆಗ್ಬಿಟ್ವಿ. ನಾವು ಯಾರೇ ಬಂದ್ರು ಏನಾದರೂ ನಮ್ಮ ಅಸೋಸಿಯೇಷನ್ ನಂಗೆ ಸಪೋರ್ಟ್ ಮಾಡ್ರಿ ನಾವು ಇದ್ದೀವಿ ಅಂತ ಹೇಳಿದ್ರು. ಐ ಥಿಂಕ್ ನಂಗೆ 9 lakhs ಅಲ್ಲಿಂದ ರಿಲೀಸ್ ಮಾಡ್ಕೊಂಡ್ವಿ ನಾವು ಟೂರ್ನಮೆಂಟ್ ಮಾಡೋದಕ್ಕೆ. ದುಡ್ಡು ಎಲ್ಲಿ ಮಾಡೋದು ಏನಂದರೆ ಖರ್ಚು ಇದಾಗ್ತೈತೆ ನಮಗೆ. ಯಾರನ್ನ ಸಪೋರ್ಟ್ ತೊಗೊಳ್ಳೋದು ಬರೀ ಸಿನಿಮಾದ ಕಷ್ಟ ಆಗುತ್ತೆ. ಈಗ ಮೀಡಿಯಾದವ್ರನ್ನ ಕರ್ಕೊಳ್ಳೋಣ ಅಂತ ಆಗ ಐಡಿಯಾ ಬಂದು ಮೀಡಿಯಾದವ್ರನ್ನ. ಸೊ ಅಲ್ಲಿ ಮೀಡಿಯಾದೊಳಗೆ ಬಂದಿದ್ದು. ಮೀಡಿಯಾ ಬಂದರು. ಮೀಡಿಯಾ ಸ್ಟ್ರಾಂಗ್ ಸಿಗುತ್ತೆ ಸಪೋರ್ಟ್ ಅಂತ ಮೀಡಿಯಾ. ಅದಾದ್ರ ಮೇಲೆ ಇವರು ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ನು ಆವಾಗ MS ರಮೇಶ್ ಇದ್ರಲ್ಲ ಅವರು ಆಯ್ಕೆ ಆಗಿದೆ ಅಷ್ಟೇ. ರೆಬಲ್ ಆವಾಗ ಅವ್ರು ನಿಮ್ಗೆ ಸಾಥ್ ಕೊಡ್ತೀನಿ ಮಾಡೋದು ಅಂತೇಳಿ ಅವ್ರದ್ದು ಡೈರೆಕ್ಟರ್ ಒಂದು ಟೀಮು. ಜೆ ಕೃಷ್ಣ ಕ್ಯಾಮ್ರಾಮನ್ ಅಸೋಸಿಯೇಷನ್ ಅವ್ರದ್ದೊಂದು ಟೀಮು. ಆವಾಗ ಕ್ರಿಕೆಟ್ ಆಡೋದಕ್ಕೆ ಸತ್ಯ ಹೆಗ್ಡೆ ಆ್ಯಂಡ್ ಕೃಷ್ಣ ಕ್ಯಾಮ್ರಾಮನ್ ಕೃಷ್ಣ ಮುಂಗರಮಳಿ ಕೃಷ್ಣ ಅವರು ಹೆಂಗು ಡೈರೆಕ್ಟ್ರು ಅವರು ಅವಾಗ ಅವ್ರ ಕಮಿಟಿ ಮೆಂಬರು. ಅವ್ರು ಒಂದು ಟೀಮ್ ಮಾಡ್ಕೊಂಬರ್ತೀನಿ ಅಂದರು. ಎಡಿಟರ್ ನಾಗೇಂದ್ರ ಅರಸು, ಕೆಂಪರಾಜು ಇವ್ರದ್ದೊಂದು ಈಗ ಬಂತು. ಫೈಟರ್ಸಲ್ಲಿ ತ್ರಿಲೋ ಮಂಜು ಅವರೇ ಇನಿಷಿಯೇಟ್ ತಗೊಂಡ್ರು. ಅಂದರೆ ಈ ಅಸೋಸಿಯೇಷನ್ನ ಕವರ್ ಮಾಡಿಬಿಟ್ಟೆ ನಾನು. ನಮ್ಮದು ಡ್ಯಾನ್ಸರ್ಸಿಂದ ಬಂತು. ಅದಕ್ಕೆ ಅಸೋಸಿಯೇಷನ್ ಕವರ್ ಮಾಡಿದೆ. ಆರ್ಟಿಸ್ಟ್ಗಳು ಬರೋದಕ್ಕೆ ಕಷ್ಟ ಆಗ್ತಿತ್ತು. ಇವ್ರು ಬಂದ್ರ ಮೇಲೆ ಇವ್ರು ಇದ್ರಲ್ಲ ಸ್ವಲ್ಪ ಹಿಂಗಾಯ್ತು. ಶಣೈ ಸರು ಒನ್ ಆಫ್ ದ ಫೌಂಡ್ರು ಅವರು ಸಹ ಯಾವುದಕ್ಕೆ ರಾಜ್ ಕಪ್ಪಿಗೆ ಅವರು ಪ್ರೆಸ್ ಟೀಮ್ ಕರ್ಕೊಂಡು ಕಿರಣ್ ಅವರು ಶಿವಕುಮಾರ್ ಇವರೆಲ್ಲ ಬಂದರು. ಒಂದು ಟೀಮ್ ಆಯಿತು. ಈ ಟೈಮಲ್ಲಿ ಇನ್ನು ಪವರ್ಫುಲ್ ಅಂದರೆ ಈಗ ಇನ್ನು ಪೊಲಿಟಿಕಲ್ ಪವರ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅನೌನ್ಸ್ ಮಾಡಿದೆ MLA ಟೀಮ್ ಇದೆ ಅಂತ ಹೇಳ್ಬಿಟ್ಟೆ. ಅಂದರೆ ಎದುರುಗಡೆಯವ್ರು ವೀಕ್ ಆಗಲಿ ಅಂತ. ಇದು ಒಂದಕ್ಕೊಂದು ಹುಡುಕಿದ್ದು ಇದ್ದು MLA ಟೀಮ್ ಅಂತ ಹೇಳಿದ ತಕ್ಷಣ ಒಂಚೂರು ಪ್ರಚಾರ ಆಯ್ತು. ಅದು ಪ್ರಚಾರ ಆದ ತಕ್ಷಣ ರಾಜ್ ಕಪ್ ಮಾಡ್ತಾನೆ ಒಂದು ಪ್ರಚಾರ ಸ್ಪ್ರೆಡ್ ಆಗಿ ನಮ್ಮ ಉದಯ್ ಮರಿಕಣಿದವರು ಇದ್ದಾರಲ್ಲ, ಉದಯ್ ಮರಿಕಣಿಯವರು ಜೋಗಿಯವರು ನನ್ನ ಫೋನ್ ಮಾಡಿಬಿಟ್ಟು ಸುವರ್ಣ ನ್ಯೂಸಲ್ಲಿ ಇದ್ರು ಅವರು. ಫೋನ್ ಮಾಡಿಬಿಟ್ಟು ಬನ್ನಿ ರಂಗಣ್ಣ ಅವ್ರು ಕರಿತಾ ಇದ್ದಾರೆ ಅಂತ ಹೇಳಿದ್ರು. ರಂಗಣ್ಣವ್ರು ನೆನಪಿದೆಯಲ್ಲೋ ಗೊತ್ತಿಲ್ಲ, ನನಗೆ ಕರೆಕ್ಟಾಗಿ ನೆನಪಿರೋದು ಹೇಳ್ತಿರೋದು. ಕರೆದ್ರ ಮೇಲೆ ಆಯ್ತಂತ ಹೋದೆ ನಾನು. ಕರಿತಾರೆ ಅಂತ ಹೇಳಿದ್ರು, ಯಾವುದಕ್ಕೆ ಏನಂತ ಹೇಳಿಲ್ಲ, ಕರಿತಾರೆ ಅಂತ ಹೇಳಿದ್ರು ಹೋದೆ ನಾನು. ಆಗ ಅವ್ರು ಸುವರ್ಣ ನ್ಯೂಸಲ್ಲಿದ್ದರು. ಪೊಲೀಸ್ ಇದೆಲ್ಲ ಕಮಿಷನ್ ಆಫೀಸ್ ಅದು ಎದುರುಗಡೆ ಆಫೀಸ್ ಇದ್ದು. ಅಲ್ಲಿ ಹೋದೆ. ನನ್ನ ಕರ್ಕೊಂಡು ಹೋಗಿ ಜೋಗಿಯವರು ಮರ್ಕಣೆ ನನಗೆ ನೆನಪಿದ್ದ. ಅವ್ರು ಕರ್ಕೊಂಡೋಗಿ ಕ್ಯಾಬಿನಿಗೆ ಬಿಟ್ಟರು. ಸರ್ ರಾಜೇಶ್ ಬ್ರಹ್ಮ ಅವ್ರು ಬಂದಿದ್ದಾರೆ. ಅವ್ರು ನನ್ನ ನೋಡ್ಬಿಟ್ಟು ಏನ್ರಿ ನೀವೇನ್ರಿ ಮಾಡ್ತಿರೋದು, ಏನು ಚಿಕ್ಕ ಹುಡುಗ ಇದ್ದಂಗೆ ಇದ್ರಲ್ರಿ, ಅಷ್ಟು ದೊಡ್ಡ ಟೂರ್ನಮೆಂಟ್ ಮಾಡ್ತೀರನ್ರಿ, ಭಯಂಕರ ಹಂಗೆ ಅಂತ ನಾನು ಒಂದು ಸ್ವಲ್ಪ ಹೋಗಲಿ ಚೆನ್ನಾಗಿ ಮಾತಾಡಿದ್ರು. ಹೌದು ಸರ್ ಮಾಡ್ತಾಯಿದ್ದೀನಿ ಅಂದೆ. ವೆರಿ ಗುಡ್ ಸೂಪರ್, ಯಾವಾಗೋ ಮಾಡಬೇಕಿತ್ತು ಇವಾಗ ಆಗ್ತಾಯಿದೆ, ನೀವು ಮಾಡ್ತಾಯಿದ್ರಲ್ಲ ಸೂಪರ್ ಅಂತ ಹೇಳಿದ್ರು. ಈ ಸೂಪರ್ ಅಂತ ಹೇಳಿದ ನಂಗೆ ಒಂಥರ ಅದ್ರ ರಂಗಣ್ಣ ನಂಗೆ ಹೊಗಳ್ತಿದ್ರು ಅಂದ್ರೆ ಖುಷಿ ಅಲ್ವಾ. ಆಮೇಲೆ ಅವರು ಆಯಿತು MLA ಟೀಮ್ ಯಾರು ಅಂತ ಕೇಳಿದ್ರು. ನಂಗೆ ಆವಾಗ ಬೇಳೂರು ಗೋಪಾಲ್ ಕೃಷ್ಣ ಅವ್ರು ಪರಿಚಯ ಇದ್ದರು. ನಂಗೆ MLA ಆಗಿ ನಂಗೆ ಬೇಳೂರು ಪರಿಚಯ ಇದ್ದಿದ್ದು, ಅಂದರೆ ಆ ಕಡೆ ಸಾಗರದವರು ಅಂತ. ಸರ್ ನಾನು ಬೇಳೂರು ಗೋಪಾಲ್ ಕೃಷ್ಣ ಕೇಳ್ತೀನಿ, ಮೋಸ್ಟ್ಲಿ ಅವ್ರು ಕ್ರಿಕೆಟ್ ಆಡೋದು ಕಷ್ಟ ಅಂತ ಕಾಣುತ್ತೆ, ನಾನು ನಿಮ್ಗೊಂದು ಒಬ್ಬರನ್ನ ಕೊಡ್ತೀನಿ, ನೀವು ಒಳ್ಳೆ ಕ್ರಿಕೆಟ್ ಆಡ್ತಾರೆ ಅಂತ ಹೇಳಿದ್ರು. ಯಾರು ಸರ್ ಅಂತ ಕೇಳಿದ್ರು. ರಾಜು ಗೌಡ ಅಂತ ಹೇಳಿದ್ರು. ಬಂದ್ರು ಸರ್ ರಾಜು ಗೌಡ ಅಂತ, ನಮ್ಗೆ ರಾಜು ಗೌಡ ಅಂತ ಅಷ್ಟೇ. ಆದರೆ ಅವರು ಬಂದ್ರ ಮೇಲೆ ಅವರು ನೆಕ್ಸ್ಟ್ ಡೇ ಸೆಂಟ್ರಲ್ ಕಾಲೇಜುಗಳು ಪ್ರಾಕ್ಟೀಸ್ ಡೈಲಿ ಪ್ರಾಕ್ಟೀಸ್ ನಡೀತಾ ಇದೆ. ಬೆಳಿಗ್ಗೆ 6 o'clock ಪ್ರಾಕ್ಟೀಸ್ ನಡೀತಿದೆ. ಸುದೀಪ್ ಸರ್ ಸ್ಟ್ರಿಕ್ಟ್ ಅದರಲ್ಲೆಲ್ಲ ಪ್ರಾಕ್ಟೀಸ್ ನಡೀತಿದೆ. ನಾನು ಇದು ಹರಕನಗೂಡು ಮಂಜು ಸರ್ ಇದ್ದಾರಲ್ಲ MLA ಅವರು, ಎ ಮಂಜು ಅವರು ಅವ್ರು ನಮ್ಮ ಪರಿಚಯ ಇದೆ, ನೋಡಿ ಪರಿಚಯ. ನಾವು ರಾಜುಗೌಡ್ರನ್ನ ನೋಡೇ ಇಲ್ಲ, ಅವ್ರು ನಮ್ಮ ಟಿವಿಲೆಲ್ಲ ನೋಡಿ ಪರಿಚಯ ಇದೆ. ಅವರು ಅವಾಗ ಮುಂದೆ ಬಂದು ಕೂತ್ಕೊಂಡಿದ್ದೆ ಗ್ರೌಂಡಲ್ಲಿ, ಹುಲ್ಲಿದಲ್ಲ ಅಲ್ಲಿ ಕೂತ್ಕೊಂಡಿದ್ದು ಸೆಂಟ್ರಲ್ ಕಾಲೇಜಲ್ಲಿ. ಸರ್ ನೀವು ಬಂದಿರ್ತಾ ಅಂದರೆ ನಾನು MLA ಅಂದರೆ ಅವ್ರು ಬರ್ತಾರೆ ಇವ್ರು ಬಂದ್ರಲ್ಲ ನಾನು, ಇಲ್ಲ ರಾಜು ಬರೋಕೆ ಹೇಳಿದ್ರು. ಅಂದರೆ ರಾಜುಗೌಡ್ರು ಬರೋಕೆ ಹೇಳಿದ್ರು. ಇಲ್ಲೆಲ್ಲ ಇದನ್ನ ಅಂತ ನೋಡ್ರೆ ಎಲ್ಲಿದ್ದಾರೆ ಸರ್ ಅಂತ ಕೇಳಿದ್ರು. ಅಲ್ಲಿದ್ದಾರೆ ಅಂತ ಹೇಳಿದ್ರು. ಓದ್ವಿ. ಆವಾಗ ನಾವು ರಾಜುಗೌಡ್ರನ್ನ ಫಸ್ಟ್ ನೋಡಿದ್ದು ನಾನು. ಅಲ್ಲಿಂದ ರಾಜುಗೌಡ್ರು ಅವ್ರು ಒಂದು ಕಡೆ ಮೂಲೆಯಲ್ಲಿ ಕೂತಿದ್ರು ಇದರಲ್ಲಿ. ಅಂದರೆ ಅಷ್ಟು ಅವರು ಸಿಂಪಲ್ ಮನುಷ್ಯ. ಹಾಂ, ಅದನ್ನು ನೋಡಿದಲ್ಲ, ಒಂದು ಸುದೀಪ್ ಸರ್ ಟರ್ನಿಂಗ್ ಪಾಯಿಂಟ್, ಇನ್ನೊಂದು ರಾಜುಗೌಡ್ರು. ಅಂದರೆ ಆ ಕ್ಷಣಕ್ಕೆ ರಂಗಣ್ಣವ್ರು ನಂಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿಲ್ಲ ಅಂದರೆ ಇವತ್ತು ರಾಜುಗೌಡರು ನಮ್ಗೆ ಸಿಗಲಾಯ್ತು, ಇಂಡಸ್ಟ್ರಿಗೆ ರಾಜುಗೌಡ್ರು ಸಿಗಲಾಯ್ತು. ರಾಜುಗೌಡರು ಸಿಕ್ಕಿದ್ರು,
ರಾಜುಗೌಡರ ಅಲ್ಲಿಂದ ಸುದೀಪ್ ಸರ್ ಅಷ್ಟೊತ್ತಿಗೆ ಬರ್ತಾಯಿದ್ರು, ಇಂಟ್ರೊಡ್ಯೂಸ್ ಮಾಡಿದೆ ಮಾತಾಡಿದ್ರು, ಎಲ್ಲ ಆಯಿತು. ಅಂದರೆ MLA ಇದ್ದಂದ್ರೆ ಪವರ್ ಸಿಕ್ಕಲಿ ಅಂತ. ನಾನು ಸ್ವಲ್ಪ ರಾಜುಗೌಡ್ರಿಗೆ ಹೇಳಿದೆ, ಸರ್ ಸ್ವಲ್ಪ ತೊಂದರೆ ಆಗ್ತಾಯಿದೆ ಹಿಂಗೆ ಅಂತ ಹೇಳಿದ್ರು. ಅವರು MLA ಟೀಮಿಗೆ ಅವರು, ಮಂಜು ಅವರು, UT ಖಾದರ್ ಅವರು, ಪ್ರಿಯಾ ಕೃಷ್ಣ, ಆಮೇಲೆ ಸತೀಶ್ ರೆಡ್ಡಿ, ನಂದೀಶ್ ರೆಡ್ಡಿ, ಅಭಯ್ ಪಾಟೀಲ್, BP ಹರೀಶ್, ಇದೆಲ್ಲ ಆ ಟೈಮಲ್ಲಿ ಸೆಷನ್ ನಡೀತಾ ಇತ್ತು. ಇವ್ರು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತಾರೆ ಸುದೀಪ್ ಸರ್ ಅಂದರೆ ಆರ್ಟಿಸ್ಟ್ಗಳೆಲ್ಲ, ಇವರು ಸಾಯಂಕಾಲ ಮಾಡ್ತಾರೆ. ಸೆಷನ್ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರ್ತಿದ್ರು. ಆವಾಗ ನಮ್ಗೆ R ಅಶೋಕ್ ಸರ್ ಬಂದರು ಗ್ರೌಂಡಿಗೆ. ಅಂದರೆ ಆಡೋಕ್ಕಲ್ಲ, ಸುಮ್ಮನೆ ಎಲ್ಲ ಆಡ್ತಾ ಇದ್ರಲ್ಲ ನೋಡೋಣ ಅಂತ. ಅದು ಎಲ್ಲಿ ಸೆಂಟರ್ಗಳು ವಿಧಾನಸೌಧದಿಂದ ಅಲ್ಲೇ ಬರೋದಲ್ವ, ಹತ್ರ ಅಲ್ವಾ. ಅವ್ರು ಬಂದರು. ಆವಾಗ ಅವ್ರು ಎಷ್ಟು MLAಗಳು ಎಷ್ಟು ಸಿಂಪಲ್ ಅಂದರೆ ಸರ್, ಪ್ರಾಕ್ಟೀಸ್ ಮಾಡಿ ನೆಲದಲ್ಲೇ ಎಲ್ಲ ಕೂತಿದ್ದಾರೆ, ಹುಲ್ಲು ಇದರಲ್ಲಿ ಕೂತಿದ್ದಾರೆ. ನಾವು ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಪ್ರಾಕ್ಟೀಸ್ ಮಾಡಿದ್ವಿ, ಏನೋ ಹಸು ಆಗುತ್ತೆ. ನಾವು ಬೆಳಿಗ್ಗೆಲ್ಲ ಇದು ಕೊಡ್ತಾ ಇದ್ವಿ, ಬಿರಿಯಾನಿ ಮೊಟ್ಟೆ ಎಲ್ಲ ಕೊಡ್ತಾ ಇದ್ವಿ. ಇವ್ರಿಗೆ ಬಂದಾಗ ಒಂದು ಮಸಾಲೆ ದೋಸೆನ, ಬೆಣ್ಣೆ ಮಸಾಲೆ ದೋಸೆನ ಇದರಲ್ಲಿ ಕಟ್ಕೊಂಡ್ಬಂದು ಹಿಂಗೆ ಬಂದು ಬಿಡಿಸಿ ಕೊಡ್ತಿದ್ರು. R ಅಶೋಕ್ ಅವರು, ರಾಜುಗೌಡರು, ಸತೀಶ್ ರೆಡ್ಡಿ, ನಂದೀಶ್ ರೆಡ್ಡಿ, ಇವರೆಲ್ಲ ಅಲ್ಲೇ ಕೂತ್ಕೊಂಡು ಆ ಪ್ಲಾಸ್ಟಿಕ್ ಕವರ್ ಹಿಂಗೆ ತಗೊಂಡು ತಿಂತಾಯಿದ್ರು ನೆಲದಲ್ಲಿ. ಅಂದರೆ ಅವರು ಆವಾಗ ಕೊಟ್ಟಿದ್ದ ಸಪೋರ್ಟ್ ಇದೆಲ್ಲ, ಅದು ಎಕ್ಸ್ಟ್ರಾರ್ಡಿನರಿ. ಆವಾಗ ನಮಗೊಂದು ಶಕ್ತಿ ಸಿಕ್ತು. ನಾವು ಯಾರ ಹತ್ರ ದುಡ್ಡು ಕೇಳಿಲ್ಲ, ನಮ್ಮ ಹತ್ರ 9 ಲಕ್ಷ ರಿಲೀಸ್ ಮಾಡಿ ದುಡ್ಡು ಎತ್ತಿಲ್ಲ ನೀವು. ಆ ಟೈಮಲ್ಲಿ ಇನ್ನೊಬ್ರು ದೇವರು ಇದ್ರು ಸರ್, ಶಿವರಾಮ್ ಅವರು, IAS ಆಫೀಸರ್. ಓಕೆ. ನಾವು ಅವರಿಲ್ಲ. ಹಾಂ, ಅವ್ರ ಹತ್ರ ಹೋದಾಗ ಅವರು ಒಂದು ಯಾರು RMP ಅಂತ ಒಂದು ಕಂಪ್ನಿ, RMP ಅಂತ ಕಂಪ್ನಿಯವರು, ನಿಮಗೆ ಸರ್ ಬನ್ನಿ ಮ್ಯಾಚ್ ಹಿಂಗಿದೆ ಬನ್ನಿ ಸರ್ ಅಂತ ಹೇಳಿ, ನನ್ನ ಕಷ್ಟ ಆಗುತ್ತೆ, ನಿಮ್ಗೆ ಸ್ಪಾನ್ಸರ್ ಬೇಕಲ್ಲ ಕೊಡ್ತೀನಿ ಅಂತ. ಕೇಬಲ್ ಅಲ್ಲ, ಅದು ನೆಟ್ವರ್ಕ್ ಕಂಪ್ನಿ RMP ಅಂತ, ಚೈನ್ ನೆಟ್ವರ್ಕಿಂಗ್ ಮಾಡೋದು. ಅದು ನಮ್ಗೆ ಅದು ಏನಂತ ಗೊತ್ತೇ ಇಲ್ಲ ಆ ಟೈಮಲ್ಲಿ. ಅವರು ಹೇಳಿದ್ರು, ಅವ್ರಿಗೊಂದು ಸ್ಪಾನ್ಸರ್ ಮಾಡ್ರಿ ಅಂತ ಹೇಳಿದ್ರು. ಸರ್ 5 ಲಕ್ಷ ಕೊಡ್ತೀನಿ ಆಯ್ತು ಅಂತ 5 ಲಕ್ಷ ಕೊಟ್ಟರು. 5 ಲಕ್ಷ ಕೊಟ್ಟರು ಸರ್. ಇದೆಲ್ಲ ಪ್ರಾಕ್ಟೀಸ್ ಎಲ್ಲ ನಡೀತಾ ಇದೆ. ನಾವು ಮ್ಯಾಚ್ ಸೆಂಟ್ರಲ್ ಕಾಲೇಜ್ ಗ್ರೌಂಡ್ ಮಾಡೋದಾ ಎಲ್ಲಿ ಅಂತ ಟೆನ್ಷನಲ್ಲಿ ಲಾಸ್ಟ್ 1 ವೀಕ್ ಇರಬೇಕಾದ್ರೆ ಟೆನ್ಷನ್ ತಡ್ಕೊಳಕ್ಕಾಗಲಿಲ್ಲ. ಬಟ್ ಆ ವ್ಯಕ್ತಿ ಯಾರೋ ಆವಾಜ್ ಹಾಕಿದ್ನಲ್ಲ, ಆ ವ್ಯಕ್ತಿ ಇಲ್ಲೋ ಪ್ರೊಡ್ಯೂಸರ್ ನಂಬರ್ 1, ಅವ್ರು ಇನ್ನೆಲ್ಲ ಟ್ರೈ ಮಾಡ್ತಾನೆ ಇದ್ರು, ನಿಲ್ಸಕ್ ಟ್ರೈ ಮಾಡ್ತಾನೆ ಇದ್ದಾರೆ. ಚೇಂಬರಲ್ಲಿ ಕರೆದ್ರು, ಚೇಂಬರಲ್ಲಿ ಆಗಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳಿದೆ. ಎಲ್ಲ ಅದೆಲ್ಲ ನಡೀತಾ ಇತ್ತು. ನಡೀತಾ ಇರಬೇಕಾದ ಟೈಮಲ್ಲಿ ನಾನೊಂದು ಯೋಚನೆ ಮಾಡಿದೆ, ಸರ್ ಅಂದರೆ ಇವರೆಲ್ಲ ಅಡ್ಡ ತಡೀತಾ ಇದ್ರಲ್ಲ, ಊರು ಬಿಟ್ಟು ಹೋಗೋಣ ಅಂತ, ದಾವಣಗೆರೆಯಲ್ಲಿ ಮಾಡೋಣ ಸರ್ ಮ್ಯಾಚು ಅಂತ ಹೇಳಿದೆ ಸುದೀಪ್ ಸರಿಗೆ. ಮಾಡೋಣ ಅಂತ ಹೇಳಿದ್ರು. ಅಲ್ಲಿ ಕ್ರೌಡ್ ಬರುತ್ತೆ, ಕ್ರೌಡ್ ಬರ್ಬೋದಲ್ಲ, ಟಿಕೆಟ್ ಎಲ್ಲ ಕಲೆಕ್ಷನ್ ಆಗ್ಬೋದು. ಶಿಫ್ಟ್ ಹೋಗಿ ನಂದಕಿಶೋರ್ ಅವರು ಜೊತೆಗಿದ್ರು. ನಂದಕಿಶೋರು ಅಲ್ಲೋಗಿ ಫಸ್ಟ್ ನೋಡೋಕೆ ಕೇಳಿದ್ವಿ, ಹೋದ್ವಿ. ನೆಕ್ಸ್ಟ್ ನಾವು ಹೋದ್ವಿ, ಎಲ್ಲ ನೋಡಿ ಜಿಲ್ಲಾ ಕ್ರೀಡಾಂಗಣ. ರಾಜುಗೌಡರ ಸಪೋರ್ಟಿಂದ ಅಲ್ಲಿ ರಾಮಚಂದ್ರ ಅಂತ MLA ಅವರು ಇವರೆಲ್ಲ, BP ಹರೀಶ್ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಮ್ಯಾಚ್ ಸ್ಟಾರ್ಟ್ ಆಯಿತು. ನಮ್ಮ ಹತ್ರ ದುಡ್ಡಿಲ್ಲ, ಕಮ್ಮಿ ದುಡ್ಡು, ಟಿಕೆಟಿಂದ ಕಲೆಕ್ಷನ್ ಆಗುತ್ತೆ ಅಂತ ನಮ್ಮ ಹುಡುಗಿಯರು ಎಲ್ಲ ಡ್ಯಾನ್ಸರ್ಸ್ ಎಲ್ಲ ಪ್ಲೇಟೆಲ್ಲ ತೊಳಿತಾಯಿದ್ರು. ಆ ಥರ ಅಲ್ಲಿ ಊಟ ಆದ್ಮೇಲೆ ಪ್ಲೇಟೆಲ್ಲ ತೊಳೆಯೋದು. ನಾವು ಆ ಥರ ಪ್ರಾಕ್ಟೀಸಲ್ಲಿ ಮ್ಯಾಚ್ ನಡೀತಾ ಇರಬೇಕಾದ್ರೆ ಮಧ್ಯಾಹ್ನ ಬ್ರೇಕ್ ಅಂದರೆ ಮಳೆ ಬರೋದು, ಅಂದರೆ ಮಳೆ ಅಲ್ಲ, ಒಂಥರ ಪ್ಲೇಟೆಲ್ಲ ತೊಳಿತಾ ಇದ್ರು ಹುಡುಗಿರು. ಅಂದರೆ ಅಷ್ಟು ಕಷ್ಟದಲ್ಲಿ ಎಲ್ಲ ಯೂನಿಟಿ ಆಗಿದ್ವಿ. ಮಾತ್ರ ಆ ಯೂನಿಟಿ ಎಲ್ಲರೂ ಒಂದು ಕಡೆ ಸೇರಿಸಿದ್ವಲ್ಲ ಸರ್. ಅವಾಗ ರೆಸಾರ್ಟ್ಸಲ್ಲಿ ರೂಮ್ ಹಾಕಿದ್ವಿ. ಅವಾಗ ರೂಮ್ ಕಮ್ಮಿ ಇದ್ರೂ ಸುದೀಪ್ ಸರ್ 3-4 ಜನ ಇದ್ರೂ ಒಟ್ಟಿಗೆ ಮಲ್ಕೊಳ್ತಿದ್ರು. ಅಂದರೆ ಸಪ್ರೇಟ್ ನಾನು ಹೀರೋ ಅಂತ ಆ ಥರ ಮಲ್ಕೊಂಡಿದ್ದೆ. ಅಷ್ಟು ಟೀಮ್ನೆಲ್ಲ ಅವರೇ ಕಂಟ್ರೋಲ್ ಮಾಡ್ತಿದ್ರು. ಪ್ಲೇಯರ್ಸ್ನೆಲ್ಲ ನಾವು ಓನ್ಲಿ ಫೈನಾನ್ಷಿಯಲಿ ಇದೆಲ್ಲ ನೋಡ್ಕೊಳ್ಬೇಕಿತ್ತು, ಮತ್ತೆಲ್ಲ ಅವರೇ ನೋಡ್ಕೊಳ್ತಿದ್ರು. ಆಮೇಲೆ ಶುಕ್ರವಾರ ಮ್ಯಾಚ್ ಇತ್ತು, ಶನಿವಾರ ಭಾನುವಾರ 3 ದಿವಸ ಮ್ಯಾಚ್ ಇತ್ತು. ಶುಕ್ರವಾರ ಜನ ಇಲ್ಲ, ಒಂದು 3,000-2,000 ಜನ ಇದ್ದಾರೆ. ಬಟ್ ಅದು ನಮ್ಗೆ ಟಿಕೆಟ್ ಏನು ಇದಾಗಲಿಲ್ಲ. ಶನಿವಾರನೂ ಅಷ್ಟಕ್ಕಷ್ಟೇ. ನಮಗೆ ಇಲ್ಲಿ ಒಬ್ಬರ ಹತ್ರ ದುಡ್ಡು, ಅದಲ್ಲದೆ ನಾವು ಎಷ್ಟು ಬಡ್ಡಿ ಸಾಲ ತೊಗೊಂಡಿದ್ದೆ ನಾನು ಇಂಡಿವಿಜುವಲ್ ಆಗಿ. ಅಸೋಸಿಯೇಷನ್ ತೆಗಿದಲ್ಲದೆ ಬೇರೆ ಬಡ್ಡಿ ಸಾಲ ತೊಗೊಂಡಿದ್ದೆ. ಸಾಲ ತೊಗೊಂಡಿದ್ರ ಮೇಲೆ ಬಡ್ಡಿ ಕಟ್ಟಬೇಕಲ್ಲ, ಮೀಟ್ರ್ ಬಡ್ಡಿಗೆ ಅದು ತೊಗೊಂಡಿದ್ದು. ನಾನು ಫಸ್ಟ್ ಟೈಮ್ ಸರ್, ಯಾರು ಆರ್ಗನೈಸರ್ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಶನಿವಾರ ಮ್ಯಾಚ್ ಮುಗೀತು. 8ರಿಂದ 9 ಗಂಟೆಗೆ ನಾನೇ ದೇವ್ರ ಹತ್ರ ಬಿಡ್ಕೊಂಡು, ಸ್ವಾಮಿ ದೇವರೇ ನಾಳೆ ಮಳೆ ಬಂದುಬಿಡ್ಲಿ, ಮ್ಯಾಚ್ ಕ್ಯಾನ್ಸಲ್ ಆಗಲಿ ಅಂತ. ಏಕೆ ಕ್ಯಾನ್ಸಲ್ ಆದರೆ ಟೈಮ್ ಸಿಗುತ್ತಲ್ಲ, ನಾನು ಇನ್ನೂ ಮ್ಯಾಚ್ ಮುಗ್ದಿಲ್ಲ ಸರ್, ದುಡ್ಡು ಕೊಡ್ತೀನಿ ಅಂತ ಹೇಳೋದಕ್ಕೆ. ಮಳೆ ಬರಲಿ ಅಂತ ನೋಡ್ರೆ ನೆಕ್ಸ್ಟ್ ಡೇ ಫುಲ್ಲು ಮಳೆ ದಾವಣಗೆರೆಯಲ್ಲಿ. ಬೆಳಗಿಂದ 5 ಗಂಟೆಗೆ ಮಳೆ ಹೊರಟಿದೆ. ನೀರು ಗ್ರೌಂಡಲ್ಲಿ ಆವಾಗ ಟರ್ಫ್ ಅಲ್ಲ, ಕರೆಕ್ಟ್, ಫುಲ್ಲು ಮಳೆ. ಇದು ಯಾರಿಗೂ ಗೊತ್ತಿಲ್ಲ, ಆರ್ಟಿಸ್ಟ್ಗಳಿಗೆ ಯಾರಿಗೂ. ನಾನು ದೇವ್ರ ಹತ್ರ ಬಿಡ್ಕೊಂಡು ಮಳೆ ಬಂದ್ಬಿಟ್ಟಿದೆ. ಮಳೆ ಬಂದು ಫುಲ್ ನೀರಲ್ಲಿ ತುಂಬ್ಕೊಂಡಿದ್ದು, ಮ್ಯಾಚ್ ಮಾಡೋಕ್ಕಾಗಲ್ಲ. ರಾಘಣ್ಣ ಅವರು ಅಲ್ಲಿಂದ ಹೊರಟಿದ್ದಾರೆ, ಇಲ್ಲಿಂದ ಬೆಂಗಳೂರಿಂದ ದಾವಣಗೆರೆಗೆ. ಫೈನಲ್ ಮ್ಯಾಚ್ ಅಲ್ವಾ, ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಆವಾಗ ಅಮ್ಮವರು ಮತ್ತು ರಾಘಣ್ಣ ಕಪ್ಪುನ ಮನೆಯಿಂದನೇ ನಾನು ಕೊಡ್ತೀನಿ, ಯಾರು ತಡಿತಾರೆ ನೋಡೋಣ. ನಾವು ಅವ್ರ ಹತ್ರ ಏನು ಹೇಳಿರಲಿಲ್ಲ, ಈ ಥರ ತಡಿತಾರೆ ಅಂತ ಯಾರ ಹತ್ರ. ಪಾರ್ವತಮ್ಮ ಅವರು ಮತ್ತು ರಾಘಣ್ಣ ತಡಿತೆ ಅಂತ ಹೇಳಿಲ್ಲ ಸರ್, ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ ಅಂತ ಹೇಳಿದ್ವಿ. ನೀವೊಂದು ಕೆಲಸ ಮಾಡಿ, ಕಪ್ಪು ತಗೊಂಬನ್ನಿ ಮನೆಗೆ, ಮನೆಯಿಂದ ಕೊಡ್ತೀವಿ, ತಗೊಂಡೋಗ್ಬಿಡಿ, ಅದು ನಾವೇ ಮಾಡೋದಂತ ಗೊತ್ತಾಗುತ್ತೆ. ನೀವು ಇಷ್ಟು ಕಷ್ಟಪಟ್ಟು ಮಾಡ್ತಿದ್ರೆ ನಾವು ನಿಮ್ಮ ಜೊತೆಗೆ ಇರಲಿಲ್ಲ ಅಂದರೆ ಹೆಂಗೆ ಅಂತ ಮನೆಯಿಂದ ಕಪ್ಪುನ ಕೊಟ್ಟಿದ್ದು. ಚಾನಲ್ ಎಲ್ಲ ಬಂದಿತ್ತು, ಪ್ರಮೋಷನ್ ಆಯ್ತು, ದಾವಣಗೆರೆಯಲ್ಲಿ ಮ್ಯಾಚ್ ಆಗುತ್ತೆ.
ರಾಘಣ್ಣ ಅವಾಗ ಫೈನಲ್ ಮ್ಯಾಚಿಗೆ ಬರಬೇಕು. ಅವ್ರು 6 ಗಂಟೆಗೆ ಹೊರಟಿದ್ದಾರೆ ಅಲ್ಲಿಂದ ದಾವಣಗೆರೆಗೆ, ಬೆಂಗಳೂರಿಂದ ದಾವಣಗೆರೆಗೆ. ಸರ್ ನಾವು ಹೇಳಿದ್ದು ಮಳೆ ಬರ್ತಾಯಿದೆ ಕ್ಯಾನ್ಸಲ್ ಅಂದರೆ ಸುದೀಪ್ ಸರ್ ಹೇಳಿದ್ರೆ ಕ್ಯಾನ್ಸಲ್ ಮಾಡೋ, ಮಳೆ ಮಾಡೋಕ್ಕಾಗಲ್ಲ, ಒಂದು ಕ್ಯಾನ್ಸಲ್ ಮಾಡಿ ಅಂದರು. ನಾನು ಕ್ಯಾನ್ಸಲ್ ಮಾಡಿ ಈ ಕಡೆ ವಾಪಸ್ ಹೋದರು. ಅವರು ಎಲ್ಲಿ ತನಕ ಬಂದರು, ತುಮಕೂರು ದಾಬಾಸ್ಪೇಟೆ ತನಕ ಬಂದರು, ವಾಪಸ್ ಹೋದರು. ಉಪೇಂದ್ರ ಸರ್ ಅಲ್ಲಿ ತನಕ ಬಂದರು, ವಾಪಸ್ ಹೋದರು. ಕಡೆಗೆ ಸುದೀಪ್ ಸರ್ ಹೇಳಿದ್ರೆ ಜನ ಅಂದರೆ ಕ್ರೌಡ್ ಏನಂದರೆ ಒಂದು 30,000 ಜನ ಇರ್ಬೋದೇನೋ. ಓಕೆ. ಓ, 2ನೇ ದಿನ, 3ನೇ ದಿನ, ಲಾಸ್ಟ್ ದಿವಸ ಭಾನುವಾರಕ್ಕೆ. ನಮ್ಗೆ ಗೊತ್ತಿಲ್ಲ ಭಾನುವಾರ ರಜೆ ಎಲ್ಲರೂ ಬರ್ತಾರೆ, ನಾವು ದೇವ್ರ ಹತ್ರ ಬೇಡ್ಕೊಳ್ಳೋ, ಅದೇನೋ ಮಳೆ ಬಂದ್ಬಿಡ್ತು, ಅದು ನಾವು ಅಂದ್ಕೊಂಡಂಗೋ ಇನ್ನೊಬ್ರು ಗೊತ್ತಿಲ್ಲ. ಕಡೆಗೆ ಇವರು ಸುದೀಪ್ ಸರ್ ಹೇಳಿದ್ರೆ ಇಲ್ಲ ಬಂದಿದ್ದರಿಗೆ ಬೇಜಾರು ಮಾಡ್ಬೋದು, ಒಂದು ಶೋ ಕೊಡೋಣ, ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೊಡೋಣ ಅಂದರು. ಓಕೆ. ಎಷ್ಟೊತ್ತಿಗೆ 3 ಗಂಟೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಟೈಮಲ್ಲಿ ವಾಪಸ್ಸು ರಾಘಣ್ಣಂಗೆ ಫೋನ್ ಮಾಡಿದೆ, ಸರ್ ಹಿಂಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ಹಿಂಗೆ ಬಂದುಬಿಡಿ. ಆಯ್ತು ಬರ್ತೀನಿ ಅಪ್ಪಾಜಿ ಅಂದರು. ಅವ್ರು ಬಂದರು. ಅವ್ರು 2 ಸತಿ ಹಿಂಗೆ ಹೋಗಿ ವಾಪಸ್ ಬಂದಿದ್ದು. ಬಂದರು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಕೊಡ್ತರು. ಕೊಟ್ಟರ ಮೇಲೆ ನಾವು ಇಲ್ಲಿ ಜರ್ಸಿಗೆ RMP ಅಂತ ಹಾಕಿದ್ವಿ, ಟೈಟ್ ಸ್ಪಾನ್ಸರ್ಡ್ ಅಲ್ಲ, ನೆಟ್ವರ್ಕಿಂಗ್ ಕಂಪ್ನಿದು. ಓಕೆ. ಅದರಲ್ಲಿ ಆವಾಗ ಒಬ್ಬ ಹುಡುಗ ಅದರದ್ದು ಡಿಸ್ಟ್ರಿಬ್ಯೂಟರ್ ಅಂತೆ, ಒಬ್ಬ ಹುಡುಗ ಒಂಥರ ಇದ್ದ, ಒಳಗಿದ್ದ. ಅವನು ಸರ್ ಇದು ನಮ್ಮ ಕಂಪ್ನಿ ಸರ್, ನಮ್ಮ ಕಂಪ್ನಿ ಸರ್ ಅಂತ ನನ್ನ ಹಿಂದ್ಗಡೆ ಸುತ್ತ ಇದೆ. ಯಾವ ದಿವಸ 2 ದಿವಸದಿಂದ ಶುಕ್ರವಾರ ಶನಿವಾರ ಕಂಪ್ನಿ ಲೋಗೋ ಇತ್ತಲ್ಲ. ಓಕೆ. ಆಯ್ತು, ಇದು ಮ್ಯಾಚ್ ಎಲ್ಲ ಇವ್ರ ಆಯ್ತು, ಚೆಕ್ಔಟ್ ಮಾಡಬೇಕು ಸರ್. ಚೆಕ್ಔಟ್ ಮಾಡಿದ್ರೆ ಎಲ್ಲ ಮುಗಿದ್ರ ಮೇಲೆ ಅಷ್ಟೇ. ಚೆಕ್ಔಟ್ ಮಾಡೋದಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ರೂಮ್ ಕೊಡೋಕ್ಕೆ ಯಾವುದು ರೆಸಾರ್ಟ್ ಆರ್ಟಿಫಿಷಿಯಲ್ ಉಳಿದ್ರಲ್ಲ, ಅದನ್ನು ಕೊಡೋಕೆ ದುಡ್ಡಿಲ್ಲ ನಮ್ಮ ಹತ್ರ. ಅದು 1.25 ಲಕ್ಷ ಬ್ಯಾಲೆನ್ಸ್ ಇದೆ ಅಂತ ಕಡೆ. ಆಗ ನಂದಕಿಶೋರ್ನಲ್ಲಿ ಅಡ ಇಟ್ಟು ಬೇರೆಯವರೆಲ್ಲ ಕಳಿಸಿದ್ದು ನಾವು. ನಂದಕಿಶೋರ್ ಡೈರೆಕ್ಟರ್ ನಂದಕಿಶೋರ್ ಅವ್ರು ತುಂಬಾ ಕೆಲಸ ಮಾಡಿದ್ರು. ಮಾತಾಡಂಗೆ ಅವ್ರಲ್ಲೇ ಇದ್ರು. ದುಡ್ಡು ಕ್ಲಿಯರ್, ನಾನು ದುಡ್ಡಿನ ಬೆಂಗಳೂರು ಹೋಗಿ ತಗೊಂಬರ್ಬೇಕು ನಾವು. ಓಕೆ, ಇವ್ರಲ್ಲೇ ಇರಬೇಕು ಇದ್ರು ಅವರು. ನಾವು ಇಲ್ಲಿ ಗ್ರೌಂಡ್ದೆಲ್ಲ ಕ್ಲಿಯರ್ ಎಲ್ಲ ಮಾಡಿ, ಗ್ರೌಂಡ್ ಎಲ್ಲ ಬೇರೆಯವ್ರ ರೂಮ್ದೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರಬೇಕಾದಾಗ ಇವರು ನಂದಕಿಶೋರ್ ಗ್ರೌಂಡಿಗೆ ಬಂದರು. ಮತ್ತೆ ನಾನು ಹೊಡ್ತೀನಿ ಅಂದರು. ಇಂಡಿಕಾ ಕಾರಲ್ಲಿ ಬಂದರು ಅವರು. ಹೊಡ್ತೀನಿ ಅಂದರು. ಸರ್ ಯಾರು ಪೇಮೆಂಟ್ ಕೊಟ್ಟಿಲ್ಲ, ಹೆಂಗೆ? ಇಲ್ಲ ರಾಜುಗೌಡ್ರು ಹಾಕ್ಬಿಟ್ರು ಅಂತೇಳಿ. ರಾಜುಗೌಡ್ರು ಏನು ಮಾಡಿದ್ರು, ಮ್ಯಾಚನ್ನು ನಾನು ಆಡದೆ ಅಷ್ಟೇ ಹೋದಂಥ ಥರ ಇರಲಿಲ್ಲ. ಮತ್ತು ನಮ್ಮಲ್ಲೊಂದು ಭಾಗವಾಗಿದ್ದು ನಂದಕ್ಕೆ ಫೋನ್ ಮಾಡ್ಬಿಟ್ಟು, ನಾನು ಬ್ಯುಸಿ ಇರ್ತೀನಿ ಅಂತ ನಂದಂಗೆ ಫೋನ್ ಮಾಡ್ಬಿಟ್ಟು ಎಲ್ಲ ಕ್ಲಿಯರ್ ಆಯಿತಾ ಏನು ಎಲ್ಲ ಹೊರಟ್ರ ಅಂತ ಕೇಳೋದಕ್ಕೆ, ಇಲ್ಲ ಸರ್ ಹಿಂಗೆ ಒಂದು ರೆಸಾರ್ಟ್ಸ್ದು ಬ್ಯಾಲೆನ್ಸ್ ಇದೆ, 1.25 ಲಕ್ಷ ರಾಜೇಶ್ ಇನ್ನು ಬೆಂಗಳೂರು ಹೋಗಿ ಕಳಿಸ್ಬೇಕು, ನಾನು ಅಲ್ಲಿ ತನಕ ಇಲ್ಲಿ ಇರ್ತೀನಿ, ರೂಮಲ್ಲಿ ಇರ್ತೀನಿ ಅಂತ. ಹೌದಾ, ನೀವು ಅಕೌಂಟ್ ನಂಬರ್ ಕೊಡಿಸಿ ಅಂತ ಹೇಳ್ಬಿಟ್ಟು ಅಕೌಂಟ್ ನಂಬರಿಗೆ ಅವರು ಅಕೌಂಟಿಗೆ ದುಡ್ಡು ಹಾಕ್ಸಿದ್ರು. ಆವಾಗ RTGS ಏನು ಗೊತ್ತೇ ಇಲ್ಲ, ಹೇಳೇ ಇಲ್ಲ, ಅವರೇ ಕೊಟ್ಟರು. ಅದು ಕ್ಲಿಯರ್ ಆಗಿ ಅವ್ರು ಬಂದ ಮೇಲೆ ಗೊತ್ತಾಯ್ತು ರಾಜುಗೌಡ್ರು ಕೊಟ್ಟರು ಅಂತ. ಅದಕ್ಕೆ ನಾವು ಇವತ್ತವರೆಗೂ ರಾಜುಗೌಡ್ರು ಆ ಒಂದು ಹೆಲ್ಪಿಗಿದೆಲ್ಲ ಅಲ್ಲ. ನಾನು ಪರ್ಸ್ನಲ್ ಆಗಿ ನೋಡ್ದಂಗೆ ಈ ಕ್ರಿಕೆಟ್ ಲೋಕದಲ್ಲಿ ಅವತ್ತಿನ ರಾಜುಗೌಡ್ರು ಹೇಗಿದ್ರು ಇವತ್ತಿಗೂ ಅದೇ ಸಹಾಯ. ಇನ್ನೊಬ್ರಿಗೆ ಹೇಳದೆ ಆ ಕೆಲಸ ಮಾಡೇ ಮುಗಿಸ್ಬಿಡ್ತಾರೆ ರಾಜುಗೌಡ್ರು. ಹೌದು, ಥ್ಯಾಂಕ್ ಯು ರಾಜುಗೌಡ್ರು. ರಾಜುಗೌಡ್ರು ಅಲ್ಲಿ ಕೊಟ್ಟರು. ಇಲ್ಲ ಇವರೆಲ್ಲ ಹೋದ್ರು. ಇನ್ನು ನಾನು ನನ್ನ ಅಸಿಸ್ಟೆಂಟ್ ಮೂರ್ತಿ ಮತ್ತು ನಮ್ಮ ಡ್ಯಾನ್ಸರ್ಸ್ನೆಲ್ಲ ಬಸ್ಸಲ್ಲಿ ಹಾಕಿ ಕಳಿಸಿದ್ವಿ. ನಾನು ನನ್ನ ಅಸಿಸ್ಟೆಂಟ್ ಮಾತ್ರ ಒಟ್ಟಿಗೆ ಇದ್ವಿ. ಈ RMP ಡಿಸ್ಟ್ರಿಬ್ಯೂಟರ್ ಇದಾನಲ್ಲ, ನಾವು ರೂಮಿಗೆ ಹೋದ್ರೂ ರಾತ್ರಿ 8 ಗಂಟೆ ಆದರೂ ಬರ್ತದೆ. ಸರ್ ಒಂದು ಕೆಲಸ ಮಾಡಿ ಸರ್, ನೀವು ಮ್ಯಾಚ್ ಸೆಮಿಫೈನಲ್ ಬೆಂಗಳೂರು ಮಾಡ್ತೀರಾ, ಅಲ್ಲಿ ನಮ್ಮ ಪ್ರೇಮ್ ಅಂತ ಲೀಡ್ ಇದ್ದಾರೆ ಸರ್, ಅವ್ರಿಗೆ ಹೇಳಿ ಸರ್ ಟಿಕೆಟ್ ಸೇಲ್ ಮಾಡ್ಕೊಡ್ತೀನಿ ಅಂತೇಳಿ. ಆಯ್ತಪ್ಪ ಹೋಗಪ್ಪ ತಲೆ ತಿನ್ ಅಂದರೆ ನಮ್ಮ ಟೆನ್ಷನ್ ಅವಾಗ. ಅವನೊಂದು ನಂಬರ್ ಕೊಟ್ಟ, ಅದು ನಮ್ಮ ಮೂರ್ತಿ ಅಂತ ಹಿಡ್ಕೊಂಡ ನನ್ನ ಕೈಲಿ ಆಮೇಲೆ ಕೊಟ್ಟರ ಮೇಲೆ ನಾವು ಹೊರಟ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಇವ್ನು ನಂಗೆ ಫೋನ್ ಮಾಡ್ತಾನೆ ವಾಪಸ್ಸು. ನಾನು ಬೆಂಗಳೂರು ಬಂದ್ರ ಮೇಲೆ ಮಲ್ಕೊಂಡಿದ್ದೆ. ಫಾಲೋಅಪ್ ಸರ್ ಅವ್ರು ಫೋನ್ ಮಾಡಿದ್ರ ಅಂತ. ಈಗ ಬಂದು ನಿದ್ದೆ ಕರೆಕ್ಟಾಗಿ ಮಾಡಲಿಲ್ಲ, ನೀನು ಈಗ ಫೋನ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಂದರೆ ನಮಗಿರೋ ಟೆನ್ಷನಿಗೆ ಅವನ್ನ ನೆಗ್ಲೆಕ್ಟ್ ಮಾಡಿದ್ವಿ. ಪುನಃ 11 ಗಂಟೆ ಫೋನ್ ಮಾಡ್ದ, 12ವರೆಗೆ ಮಾಡ್ದ, ಪುನಃ 2 ಕಾಲಿಗೇನೋ ಮಾಡ್ದ. ಈಗ ನೆನಪಿದೆ, ಯಾಕಂದ್ರೆ ಅದು ಇಂಪಾರ್ಟೆಂಟ್. 2 ಕಾಲಿಗೆ ಫೋನ್ ಮಾಡ್ದ. ಇವಾಗ ಮಾಡ್ತೀನಿ ತಳಪ್ಪ ಅಂತ ಅವನಿಗೆ ಮಾಡಿದೆ. ಅವನು ಮಾಡ್ರೆ ಫೋನು ಇಲ್ಲ ಸರ್ ಸ್ವಲ್ಪ ಬ್ಯುಸಿ ಇದ್ದೀನಿ, ಅದು ಕಟ್ ಮಾಡಿ ಇಟ್ಟ. ಅವನು ಪ್ರೇಮನ್ನು. ಇದು ಒಳ್ಳೆ ಕಥೆ ಆಯ್ತಲ್ಲ. ಇವನು ನೆಕ್ಸ್ಟ್ ಇವನು ಫೋನ 4 ಗಂಟೆಗೆ ಫೋನ್ ಮಾಡಿದೆ. ಸರ್ ಫೋನ್ ಮಾಡಿದ್ರೆ ಅವ್ನಿಗೆ ಬೈದೆ, ನಿಮ್ಗೆ ಯಾರು ಅವರು ಕಟ್ ಮಾಡಿ ಬಿಸಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅವ್ರು ಫೋನ್ ಮಾಡಿ ನೆಕ್ಸ್ಟು ಇಲ್ಲ ಸರ್ ಅವ್ರು ಮೀಟಿಂಗಲ್ಲಿ ಇರ್ತಾರೆ, ಒಂದು 6 ಗಂಟೆ ಮೇಲೆ ಮಾಡ್ತಾರೆ ನೋಡಿ ಅಂತ ಹೇಳಿ. ಇವನು 7 o'clock ಫೋನ್ ಮಾಡಿದ್ರು. ಅವ್ರು ಪ್ರೇಮ್ 6:45 ಫೋನ್ ಮಾಡಿದ್ರು. ಸರ್ ಹೇಳಿ ಸರ್ ಫೋನ್ ಮಾಡಿದ್ರ ಸರ್, ಹೀಗೆ ರಾಜ್ ಕಪ್ ಅವ್ರು ನಾವು RMP ಅಂತ ಆ್ಯಡ್ ಹಾಕಿ ನೀವು ಕೊಟ್ಟಿದ್ರು. ಹೌದು ನಮ್ಮದೇ ಕಂಪ್ನಿ ಸ್ಪಾನ್ಸರ್ ಮಾಡಿದ್ರು. ಸರ್ ಈ ಸೆಮಿಫೈನಲ್ ನಾವು ಇಲ್ಲೇ ಮಾಡ್ತಾಯಿದ್ವಿ, ಸ್ವಲ್ಪ ಟಿಕೆಟ್ ಸೇಲ್ ಮಾಡಬೇಕಲ್ಲ. ಯಾವ ಡೇಟಿಗೆ ಅಂತ ಹೇಳಿದ್ರೆ ಒಂದು 15 ಡೇಸ್ ಬಿಟ್ಟು ಡೇಟ್ ಹೇಳಿದ್ವಿ. ಸರ್ ನಾವು ಇವತ್ತು ಎಲ್ಲರೂ ಚೈನಾಗೆ ಹೋಗ್ತಾಯಿದ್ವಿ, ನಾವು ಲೀಡರ್ಸ್ ಎಲ್ಲ ಚೈನಾಗೆ ಹೋಗ್ತಾಯಿದ್ವಿ, ಬರೋದೊಂದು ಇಷ್ಟು ದಿವಸ ಆಗುತ್ತೆ, ನಿಮ್ಮ ಮ್ಯಾಚಿಂದ ಹಿಂದಿನ ದಿವಸ ಬರ್ತೀವಿ ನಾವು ಅಂತೇಳಿ. ನಾವು ಇಷ್ಟು ಕಷ್ಟಪಟ್ಟಿದ್ದು ಇದಾಯ್ತಂದ. ಆಮೇಲೆ ಅವನು ಒಂದು ಮಾತು ಹೇಳ್ದ, ಬನ್ನಿ ಒಂದು ಕೆಲಸ ಮಾಡಿ ಏರ್ಪೋರ್ಟಿಗೆ ಬಂದುಬಿಡಿ 11 ಗಂಟೆಗೆ ಅಂತ ಹೇಳಿ. ನನ್ನ ಹತ್ರ 850 ರೂಪೀಸ್ ಇತ್ತು ಅವಾಗ ಜೋಬಲ್ಲಿ. 850 ರೂಪೀಸಲ್ಲಿ ನಾನು ನಮ್ಮ ಅಸ್ಟೆಂಟಿಗೆ ಮೂರ್ತಿಗೆ ಹೇಳಿದೆ, ಬಾ ಹೋಗೋಣ ಹಿಂಗೆ ಕರೀತಾರೆ ಅಂತ. ಏರ್ಪೋರ್ಟಿಗೆ ಟ್ಯಾಕ್ಸಿ ಆಗಬೇಕು, ನಮ್ಮ ಹತ್ರ ಕಾರಲ್ಲ ಇಲ್ಲ, ಟ್ಯಾಕ್ಸಿ ಆಗಬೇಕು. ಅಲ್ಲಿ ಗಾಂಧಿನಗರ ಒಂದು ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಅವಾಗ 700 ರೂಪೀಸ್ ಟ್ಯಾಕ್ಸಿ 4 ಅವರ್ಸಿಗೆ. 700 ರೂಪೀಸ್ ಟ್ಯಾಕ್ಸಿ ಅಲ್ಲಿ ಹೋದ್ವಿ.
800 ರುಪೀಸ್ ಇದ್ದಿದ್ದ ನಂತರ 700 ಟ್ಯಾಕ್ಸಿಗೆ ಆಯಿತು. ಇನ್ನು 100 ರುಪೀಸ್ ಉಳಿತು. 100 ರುಪೀಸಲ್ಲಿ ಅಲ್ಲಿ 2 ಹೊರಗಡೆ ಸಮೋಸ ಇತ್ತು, ಅಂದರೆ ಕ್ಯಾಂಟೀನ್ ಟೈಪ್ ಆಯಿತು. 50 ರೂಪಾಯಿ ಆವಾಗ ಸಮೋಸ, ಕಾಸ್ಟ್ಲಿಯಲ್ಲಿ 50 ರೂಪಾಯಿ ಇತ್ತು ಆ ಸಮೋಸಗೆ. ಅವಾಗ ಅಲ್ಲಿ ಕಮ್ಮಿ ಸಮೋಸ, 50 ರೂಪಾಯಿಗೆ ಸಮೋಸ. 2 ಸಮೋಸ ತಿಂದು ಫುಲ್ ಅದಕ್ಕೆ ಕೂತ್ಕೊಂಡಂಗಿತ್ತು. ಬಂದರು ನೋಡಿ, ಒಬ್ಬೊಬ್ಬರೇ ಬರ್ತಾ ಇದ್ರೆ, ಈ ಪ್ರೇಮ್ ಅನ್ನೋರು ಯಾರೂ ಬರ್ತಾ ಇಲ್ಲ. ನೆಕ್ಸ್ಟ್ ಒಬ್ಬ ಪ್ರೇಮ್ ಬಂದರು, ಒಂದು 11 ಗಂಟೆಗೆ ಸಮಥಿಂಗ್ ಬಂದರು. 11 ಗಂಟೆಗೆ ಬಂದು ನನ್ನಲ್ಲೇ ಕೂತ್ಕೊಳ್ಳಿ ಅಂದರು. ಹಾಂ ಸರ್ ಹೇಳಿ ಸರ್, ನಿಮ್ಮ ನಂಬರ್ ಕೊಡಿ ಸರ್, ಇನ್ನೊಂದು ನಂಬರ್ ಕೊಡಿ ಸರ್ ಅಂತ. ನನ್ನ ಹುಡುಗನ ನಂಬರ್, ಇನ್ನೊಂದು ಸಾಕು, ನಂದೇ ಸಾಕಲ್ಲ ಸರ್ ಅಂದರೆ, ಇಲ್ಲ ಇನ್ನೊಂದು ಕೊಡಿ ಅಂದಳು. ನಮ್ಮ ಮೂರ್ತಿದ್ದು ನಂಬರ್ ಕೊಟ್ಟೆ. ಅಷ್ಟೇ ಸರ್. ಹಾಂ ಬಾಯ್ ಸರ್, ನಾವು ಬರ್ತೀವಿ, ನೆಕ್ಸ್ಟ್ ನಾವು ಮ್ಯಾಚ್ ಹಿಂದಿನ ಸಹ ಬರೋಕ್ಕಾಗಲ್ಲ, ಓಕೆ ಬಾಯ್ ಸರ್ ಅಂತ ಹೇಳ್ಬಿಟ್ಟು ಬಂದು ನಾವು ಕಾರಲ್ಲಿ ಕೂತ್ಕೊಂಡು ಮಾತಾಡ್ಕೊಂಬರ್ಬೇಕಾದ್ರೆ ಏನ್ರಿ ಇಷ್ಟೊಂದು ಬಿಲ್ಡಪ್ ಕೊಟ್ಟರು ಇವರು. ನಾವು ಇಷ್ಟು ಕಷ್ಟಪಟ್ಟು ಬಂದು, ನಾವು ದುಡ್ಡಿಲ್ಲ, ಈಗ ಮನೆಗೆ ಹೋಗಿ ಊಟ ಮಾಡಬೇಕು, ಮಿಡ್ಲಲ್ಲಿ ಏನು ತಿನ್ನೋಂಗಿಲ್ಲ. ಕರೆಕ್ಟ್. ಏನು ಹಿಂಗೆ ಮಾಡಿದೆ, ಹೋಗ್ಲಿ 1000 ಟಿಕೆಟ್ಸ್ ಇರಾದರೂ ಒಂದು ಸ್ವಲ್ಪ ದುಡ್ಡು ಬರುತ್ತಲ್ಲ ಅಂತ ಹೇಳಿ. ನೆಕ್ಸ್ಟು ನಾನು ಅವನಿಗೇನು ಹೇಳಿದೆ, ನಮ್ಮ ಮೂರ್ತಿಗೆ, ನೋಡೋ ನಾಳೆ ಪ್ರಾಕ್ಟೀಸ್ ಬರ್ತಾರೆ ಸುದೀಪ್ ಸರು, ಪ್ರಾಕ್ಟೀಸ್ ಮಾಡಿ ನಾವು ಮನೆ ಸ್ವಲ್ಪ ರೆಸ್ಟ್ ತೊಗೊಂಡು ಬರ್ತೀನಿ, ನಾನು 6 ಗಂಟೆಗೆ ಇರಬೇಕು ಸ್ಪಾಟು, ಬಿರಿಯಾನಿ ಎಲ್ಲ ಹೇಳ್ಬಿಟ್ಟಿದ್ದೀನಿ, ನೀವು ಹೋಗಿ ನಾನು ಬರ್ತೀನಿ ಅಂತೇಳಿ. ನಾನು 8 ಗಂಟೆಗೆ ಫೋನ್ ಎದ್ದಿದ್ದೆ. ಆಮೇಲೆ ಫೋನ್ ಆನ್ ಮಾಡಿ ಸ್ವಿಚ್ ಆಫ್ ಮಾಡ್ತೀನಿ. ನಾನು ಫೋನ್ ಆನ್ ಮಾಡಿ ನೋಡಿದ್ರೆ, ನಂಗೆ ಫೋನ್ ಆನ್ ಮಾಡಿದ ತಕ್ಷಣ ಒಂದು ಫೋನ್ ಬಂತು, ಸರ್ ನಂಗೆ 4 ಟಿಕೆಟ್ ಬೇಕು ಸರ್, ರಾಜ್ ಕಪ್ದು RMPM. ನಾನು ಒಂದು ಇನ್ನು 10 ಟಿಕೆಟ್ ಬೇಕು, 5 ಟಿಕೆಟ್ ಒಂದು ಅಂತ ಹೇಳಿ RMPಯಿಂದ ಅವ್ನ ನಂಬರ್ ಏನೋ ಶೇರ್ ಮಾಡಿದ್ರಲ್ಲ, ಓಕೆ, 80 ಟಿಕೆಟ್ ತನಕ ಬುಕ್ ಆಯ್ತು ನನಗೆ ಬೆಳಿಗ್ಗೆ. ಅಷ್ಟೇ ಒಂದು 5 ನಿಮಿಷದಲ್ಲಿ 80 ಟಿಕೆಟ್ ಬುಕ್ ಆಯಿತು. ನಾನು ಖುಷಿ ತಡ್ಕೊಳ್ಳೋದು ನಮ್ಮ ಹುಡುಗಂಗೆ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅವರು, ರಾಜೇಶ್ ನೀನು ಫೋನ್ ಇಟ್ಕೊಂಡು 80 ಟಿಕೆಟ್ ಬುಕ್ ಮಾಡಿದೆಯಲ್ವಾ, ನನಗೆ ಫೋನ್ ಮೇಲೆ ಫೋನ್ ಬರ್ತಿದೆ, ಆಲ್ರೆಡಿ 2 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡು ಇಲ್ಲಿ ಬಂದು ಕಾಯ್ತಾ ಇದ್ದಾನೆ, ಟಿಕೆಟ್ ಬೇಕು ಅಂತ. ಬಾ, ನಮ್ಗೆ ಅಷ್ಟೊತ್ತು ತನಕ ಅದು RMPM ಏನದಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಸರ್. ಲೈಫಲ್ಲಿ ಮರೆಯಂಗಿಲ್ಲ ಇದನ್ನ ಸರ್. ನಾನು ವಿಜಯನಗರದಿಂದ ಸೆಂಟ್ರಲ್ ಕಾಲೇಜ್ ಗ್ರೌಂಡ್ ಹೋಗೋದ್ರೊಳಗೆ ನನಗೆ 2000 ಮೇಲೆ ಟಿಕೆಟ್ ಬುಕ್ಕಿಂಗ್. ಬಾ, ಅವನಿಗಿನ್ನೂ ಬುಕ್ಕಿಂಗು. ಬಂದು ಒಳಗಡೆ ಬರ್ತೀವಿ, ಬಂದ ತಕ್ಷಣ ಎಲ್ಲರಿಗೂ ತಾಳಿ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ರಾಜುಗೌಡರು ಬಂದರು. ಸರ್ ಈ ಥರ ನಮಗೊಂದು ಆಗಿದೆ, ನಮಗೆ ಕಂಠೀರವ ಸ್ಟೇಡಿಯಂ ಮಾಡಿಕೊಡಿ ಅಂತ ಹೇಳಿದ್ವಿ. ಚಿನ್ನಸ್ವಾಮಿ ಆಗಲ್ಲ ಬಿಡಿ ನಮ್ಮ ಕೈಲಿ, ಕಂಠೀರವ ಸ್ಟೇಡಿಯಂ ಮಾಡಿಕೊಡಿ ಅಂತ ಹೇಳಿ. ಹೌದಾ, ಯಾಕೆ ಎಷ್ಟು ಜನ ಬರ್ತಾರೆ, ಒಂದು 2-3 ಸಾವಿರ ಜನ ಮೇಲೆ ಬಂದೇ ಬರ್ತಾರೆ ಸರ್, ಹಿಂಗಿದೆ ಅಂತ. ಆಯ್ತು ಮಾಡ್ತೀನಿ ಅಂತ ಅವ್ರು ಗೂಳೆಟ್ಟಿ ಶೇಖರ್ ಅವರಿಗೆ ಫೋನ್ ಮಾಡಿದ್ರು. ಅವರು ಯೋಜನೆ ಮತ್ತು ಸೇವಾ ಇಲಾಖೆ ಮಿನಿಸ್ಟರ್ ಆಗ ಅಲ್ಲಿ ಡಿಪಾರ್ಟ್ಮೆಂಟಿಗೆ ಒಂದು ಹೋಗ್ಬೇಕಿತ್ತು, ಡಿಪಾರ್ಟ್ಮೆಂಟಿಗೆ ದುಡ್ಡು ಕಟ್ಟಬೇಕಿತ್ತು. ಆ ಟೈಮಲ್ಲಿ ಸುದೀಪ್ ಸರ್ಗೆ ಹೇಳಿದೆ, ಸರ್ ಅವರು ಸುದೀಪ್ ಸರ್ ಹೇಳಿದ್ರು, ನೋಡ್ರಿ ರಮೇಶ್ ಇಲ್ಲೇ ಮುಗಿಸ್ಬಿಡು, ಮೊದಲೇ ಲಾಸ್ ಆಗಿದೆ, ಇಲ್ಲೇ ಮುಗಿಸ್ಬಿಡು, ಚೇಂಬರ್ ಅವ್ರು ಕರೆದು ಇಲ್ಲಿ ಕೊಡೋಣ ಅಂತ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳಿದ್ರು, ಸೆಂಟ್ರಲ್ ಕಾಲೇಜಲ್ಲೇ ಮಾಡೋಣ ಅಂತ ಹೇಳಿದ್ರು. ಇಲ್ಲ ಸರ್ ಹಂಗೆಲ್ಲ ಮಾಡೋಕ್ಕಾಗಲ್ಲ, ಫೈನಾನ್ಷಿಯಲ್ ಇದಾಗುತ್ತೆ, ನಾನು ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರು. ಹೆಂಗೋ ದೊಡ್ಡದಾಗಿ ಮಾಡ್ತೀವಿ, ಸುಮ್ಮನೆ ಆಗಲ್ಲ, ಬೇಡ ಬಿಡು ಅಂತ ಹೇಳಿದ್ರು. ಇಲ್ಲ ಸರ್ ಅಂದೆ, ಆಯ್ತು ಹೋಗು, ನೀನು ಇಷ್ಟ ಮಾಡು ಅಂತ ಹೇಳಿದ್ರು. ನಾನು ಅದು ಹೇಳಿ ನಮ್ಮ ಹುಡುಗಂಗೆ ಹೇಳಿಗೆ ಟಿಕೆಟ್ ಆಗಬೇಕಲ್ಲ, ಟಿಕೆಟ್ ಪ್ರಿಂಟಿಂಗ್ ಆಗಲಿಲ್ಲ. ಎಲ್ಲರಿಗೆ ಹೇಳಿದೆ 3 ಡೇಸ್ ಟೈಮ್ ಕೊಡಿ ಸರ್, ಟಿಕೆಟ್ ಬರುತ್ತೆ, ಅಲ್ಲಿ ತನಕ ಎಲ್ಲರೂ ನಂಬರ್ ಬರೆದಿಟ್ಕೊಳ್ತೀನಿ. 3 ಡೇಸಲ್ಲಿ ಟಿಕೆಟ್ ಬಂತು. ನಮ್ಮ ಆಫೀಸ್ ಪಕ್ಕ ಜೈನ್ ಆಫೀಸ್, ವಜ್ರೇಶ್ವರಿ ಎಲ್ಲ ಇತ್ತು. ಆವಾಗ ರಾಜ್ ಸಿನಿಮಾ ಬರ್ಬೇಕಾದ್ರೆ ಜೈನ್ ಆಫೀಸ್ ಕೆಳಗಡೆ ಜನ ಕ್ಯೂ ನಿಂತಿದ್ರು, ಅದು ನಾವು ನೋಡಿದ್ವಿ ನಮ್ಮ ಇದರಲ್ಲಿ. ನನ್ನ ಫಸ್ಟ್ ಟೈಮ್ ರಾಜ್ ಕಪ್ ಟಿಕೆಟಿಗೋಸ್ಕರ ನಮ್ಮ ಆಫೀಸಿಂದ ಕನಿಷ್ಕಂದ ಈ ಕಡೆ ಆಫೀಸ್ ಇದ್ದಿದ್ದು, ಅಲ್ಲಿಂದ ಇದು ಏನದು ಕುರುಬರ ಸಂಘ ಅಂತ ಇದೆ ಗೊತ್ತಾ, ಅಲ್ಲಿ ಬ್ಯಾಂಕ್ ಇದೆ ಕುರುಬರ ಸಂಘ, ಅಲ್ಲಿ ಮುಂದೆ ಡೆಡ್ ಎಂಡ್, ಅಲ್ಲಿ ತನಕ ಲೈನ್ ಸರ್. ಏನು ಟಿಕೆಟ್ ಬೇಕಂತ, ಈ ಕ್ರಿಕೆಟ್ ನೋಡೋಕೆ, ರಾಜ್ ಕಪ್ ನೋಡೋದಕ್ಕೆ. ಬಾ, ಟಿಕೆಟ್ ಅಂದ್ರೆ ಅವ್ರ ಲೀಡರ್ ಹೇಳ್ಬಿಟ್ಟಾರೆ, ನೆಟ್ವರ್ಕ್ ಕಂಪನಿ ಅದು, ಎಲ್ಲರೂ ಬಂದ್ರು. ಅಂದ್ರೆ ಇಲ್ಲಿನವರು ಗುಲ್ಬರ್ಗದವರು ಟಿಕೆಟ್ ತಗೊಳ್ತಾರೆ, ಲೀಡರ್ಸ್ಗಳೆಲ್ಲ ಅವ್ರವ್ರ ಕಡೆಯಿಂದ. ಅಂದ್ರೆ ಇವ್ರು ಹೇಳಿದ್ದಾರೆ ಅಂತ. ಸರ್ ಸ್ಟೇಡಿಯಂ ಫುಲ್, ಸ್ಟೇಡಿಯಂ 40,000 ಸ್ಟೇಡಿಯಂ ಫುಲ್ ಪ್ಯಾಕ್, 40,000 ಜನ. ನಮ್ಮ ಸಾಲ ತೀರಿ, ನಾನು ಸಾಲ ತೀರಿ, ಅವ್ರ ಸಾಲ ತೀರಿ, ಮೀಟ್ರ್ ಬಡ್ಡಿ ಕೊಟ್ಟು ಎಲ್ಲ ಕೊಟ್ಟು, ಈ ಕೆಲವೆಲ್ಲ ಹೇಳೋಕ್ಕಾಗಲ್ಲ ಕೊಟ್ಟು 2 ಎಕರೆ ಜಾಗನ ನಾವು ತಗೊಂಡ್ವಿ ಸರ್, ಅಸೋಸಿಯೇಷನ್ಗೆ. ಈಗಲೂ ಜಾಗ ಇದೆ, ಬಿಡದಿ ಹತ್ರ 2 ಎಕರೆ ಜಾಗ ಇದೆ. ನಮ್ಮ ವರ್ಕರ್ಸಿಗೆ, ನಮ್ಮ ಡ್ಯಾನ್ಸರ್ಸಿಗೆ ಕೊಡೋದಕ್ಕೋಸ್ಕರ ಇಟ್ಟಿದ್ದೀವಿ, ಅದು ಅವರಿಗೇನೆ ಕೊಡೋದು. ಅದು ಡ್ಯಾನ್ಸರ್ಸ್ ಅಸೋಸಿಯೇಷನ್ ಜಾಗ. ಅದು ಬಂದದ್ದು ರಾಜ್ ಕಪ್ ಅವ್ರದ್ದು. ಮತ್ತು ಆ ಟೈಮಲ್ಲಿ ಒಂಚೂರು ಸ್ವಲ್ಪ ದುಡ್ಡಿದ್ನ ಬೇರೆ ಕಡೆ ಎಲ್ಲ ಕವರ್ ಮಾಡಿದ್ವಿ. ಅಂದರೆ ಅಸೋಸಿಯೇಷನ್ ದುಡ್ಡು ತೆಗ್ದಲ್ಲ, ಸ್ಪಾನ್ಸರ್ಶಿಪ್ ಬಂದು ದುಡ್ಡು ತೆಗೆದು ನಾವು ಜಾಗ ತೆಗ್ದ್ವಿ. ಇದು ರಾಜ್ ಕಪ್, ಅದೊಂದು ಹಿಸ್ಟ್ರಿ ಹೇಳಿದಲ್ಲ. ಅವ್ರು ಬಂದಿಲ್ಲ ಅಂದರೆ ನಾವಿಲ್ಲ. ಇದು ಎಲ್ಲೂ ದಾಖಲಾಗಿಲ್ಲ, ಯಾರಿಗೂ ಗೊತ್ತಿಲ್ಲ. ಓ ಮೈ ಗುಡ್ನೆಸ್. ಇದನ್ನು ನಾನು ಕೆಲವೆಲ್ಲ ಕಟ್ ಮಾಡಿ ಹೇಳಿದ್ದೀನಿ, ಅದು ಹೇಳೋಕ್ಕಾಗಲ್ಲ.
ಆದ್ರೆ ಅದೊಂದು ಸಿನಿಮಾ ಈ ಸ್ಟೋರಿನ ಫುಲ್ ನಾನು ಹೇಳಿದ್ದೆ ನಿಮ್ಗೆ, ಈಗ ಇಷ್ಟೇ ಹೇಳಿದ್ದು. ಓಕೆ. ಪಿನ್ ಟು ಪಿನ್ ನಾನು ಸಿಂಪಲ್ ಸೀನ್ ಹತ್ರ ಮಾತಾಡುವಾಗ ಹೇಳಿದ್ರೆ ಅವ್ರ ಮೈ ಜುಮ್ ಅಂತಿದೆ ರಾಜೇಶ್ ಅವರೇ, ಇನ್ನ ಸಿನಿಮಾ ಮಾಡ್ಬೋದು, ಅಟ್ಲೀಸ್ಟ್ ನಾನು ಸಿನಿಮಾ ಮಾಡೋಕ್ಕಾಗಲಿಲ್ಲ ಶಾರ್ಟ್ ಫಿಲ್ಮ್ ಆದ್ರೂ ಮಾಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಆ ಇನ್ಸಿಡೆಂಟ್ ನಂಗೆ ಪ್ರತಿಯೊಂದು ನೆನಪಿದೆ. ಅದು ಏಟು ಬಿದ್ದಿದ್ದಲ್ವ ಅದು. ಕರೆಕ್ಟ್. ಆ ಟೈಮಲ್ಲಿ ಅದು ಭೂಮ್ ಆಗೋಯ್ತು ಸರ್. ಅಂದರೆ ರಾಜ್ ಕಪ್ಪು ಹಿಟ್ಟಾಗೋಯ್ತು, ಜನ ಆ ಥರ ತುಂಬ್ಕೊಂಡ್ಬಿಟ್ರು. ಒಳಗಡೆ ಇನ್ಸಿಡೆಂಟ್ ಕೆಲವು ಹೇಳೋಕ್ಕಾಗಲ್ಲ, ಅಂದರೆ ಜನ ಆಡಿಯನ್ಸ್ ಬಂದದ್ದು, ಅದು ಯಾರಿಗೆ ಹೋಗಿ ಕೂಗಾಡಿದ್ರು ಏನಾದ್ರು ಹೇಳೋಕ್ಕಾಗಲ್ಲ. ರೆಸ್ಟೋರೆಂಟ್ ಆವಾಗ ರಾಜ್ ಕಪ್ ಹುಟ್ಟಿದ್ದು ಅದು ಸುದೀಪ್ ಸರ್, ರಾಜೇಗೌಡರು ಹಿಂದ್ಗಡೆ ನಿಂತ್ಕೊಂಡ್ರು. ಸುದೀಪ್ ಸರ್ ನಾನು ಯಾರು ಏನೇ ಹೇಳಿ ಸರ್, ಸುದೀಪ್ ಸರ್ ನನಗೆ ಮಾಡಿ ಸಪೋರ್ಟ್ ಆ ರಾಜ್ ಕಪ್ಪಿಗೆ. ಅಂದರೆ ನನಗೆ ಆಮೇಲೆ ಎಲ್ಲ ನನಗೆ ಕೊರಿಯೋಗ್ರಾಫಿಯಾಗಿ ಬೆಳೆಯೋ ಕಾರಣ ದರ್ಶನ್ ಸರು. ನನ್ನ ಸ್ಪೋರ್ಟ್ಸ್ ಆಗಿ ನಾನು ತಂದು, ಅಂದರೆ ಅವಾಗ ಇಂಡೋರಲ್ಲಿ ನಮ್ಮ ವಿಷ್ಣು ಸರ್ ಇಂಡೋರಲ್ಲಿ, ಅಂದರೆ ಈಗ ವಿಜಯ್ ಕಾಲೇಜಲ್ಲಿ ಸ್ನೇಹಲೋಕ ಟೀಮ್ ಅಂತ ಆಡ್ತಾಯಿದ್ರು. ಹೊರಗಡೆ ಅವರ ಮಾಡಿರಲಿಲ್ಲ ಟೂರ್ನಮೆಂಟ್ ಮಾಡಿದ್ದು ನಾವೇ ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ಸುದೀಪ್ ಸರ್ ಬ್ಯಾಕಾಗಿ ನಿಂತ್ಕೊಂಡಿದ್ರು. ಅದಕ್ಕೆ ನಾವು ಋಣಿ. ಅವರಿಗೆ ಎಷ್ಟು ಹೇಳಿದ್ರೆ ಏನೇ ಆದರೂ ಅವರು ನನಗಿದ್ರೆ ಈ ಇದರಲ್ಲಿ ನನ್ನ ಗಾಡ್ ಫಾದರ್ ಆಗಿರ್ತಾರೆ. ಅವ್ರ ವಿಚಾರದಲ್ಲಿ ಅವ್ರಿಗೆ ನಾನು ತುಂಬ ಸಪೋರ್ಟ್ ಆಗಿರ್ತೀನಿ ಆ ವಿಚಾರದಲ್ಲಿ. ಈ ಇದರಲ್ಲಿ ರಾಘಣ್ಣ ನನಗೆ ಹಿಂದ್ಗಡೆ, ನನ್ನ ಅಸೋಸಿಯೇಷನ್ನು ಇನ್ನೊಂದು ಏನಿದ್ರು ರಾಘಣ್ಣ ದೊಡ್ಡ ಮನೆ ನನಗೆ ಹಿಂದ್ಗಡೆ ಇದ್ದರು. ದೊಡ್ಡ ಮನೆ ಹಿಂದ್ಗಡೆ ಇದ್ದರು. ಈ ಕ್ರಿಕೆಟಲ್ಲಿ ಸುದೀಪ್ ಅವರು ಇದ್ದರು. ನನ್ನ ಕೊರಿಯೋಗ್ರಾಫರಲ್ಲಿ ದರ್ಶನ್ ಸರ್ ಇದ್ದರು. ದೊಡ್ಡ ಹಿಂಗಿದ್ದಾಗ ಹೆಂಗೆ ಬೆಳೆದೆ ಹೆಂಗಿರ್ತೀನಿ ಸರ್, ಆಟೋಮೆಟಿಕ್ ಬೆಳಿತೀವಿ. ರಾಜೇಶ್ ಬ್ರಹ್ಮ ಅವರು ಬ್ರಹ್ಮಾಂಡ ಗೊತ್ತಾಗಂಗೆ ಬೆಳೆದ್ಬಿಟ್ರು. ಹಾಂ, ಈ ಇದರಲ್ಲಿ ಈಗ ಟೂರ್ನಮೆಂಟ್ ಈಗ ಕೆಲವು ಅನಿಸುತ್ತೆ, ಫಸ್ಟ್ ರಾಜ್ ಕಪ್, ಸೆಕೆಂಡ್ ರಾಜ್ ಕಪ್, ಥರ್ಡ್ ರಾಜ್ ಕಪ್ಪಲ್ಲಿ ನಾವು ಇದರಲ್ಲಿ ಡಿಸ್ಟಿಕ್ ಎಲ್ಲ ಮಾಡಿದ್ವಿ. ಶ್ರೀಲಂಕಾದಲ್ಲಿ ಫಸ್ಟ್ ಟೈಮ್ ಶ್ರೀಲಂಕಾದಲ್ಲಿ ಒಂದೆರಡು ಟೀಮ್ ತೊಗೊಂಡು ಹೋಗಿ ಮಾಡಿದ್ವಿ. ಅಂದರೆ ಅದು ಯಾರಿಗೆ ಗೊತ್ತೂ ಆಗಲಿಲ್ಲ. ಆ ಟೈಮಲ್ಲಿ ನಮಗೆ ಸುಧಾಕರ್ ಆರೋಗ್ಯ ಮಂತ್ರಿ ಆಗಿದ್ದಾರೆ, ಮಾಜಿ ಮಂತ್ರಿ MP ಆಗಿದ್ದಾರೆ, ಕೆ ಸುಧಾಕರ್. ಅವ್ರು ನಮ್ಗೆ ತುಂಬ ಸಪೋರ್ಟ್. ಅವ್ರಿಗೆ ಅಲ್ಲಿ ಶ್ರೀಲಂಕಾ ಕನೆಕ್ಷನ್ ಇತ್ತು. ಅಲ್ಲಿ ಜೈಸೂರಿ ಎಲ್ಲ ಕರೆಸಿ ಒಂದು ಮಾಡಿದ್ವಿ. ಅಲ್ಲಿ ಆದಮೇಲೆ 4ನೇ ರಾಜ್ ಕಪ್ ಹಾಸನ ಇಲ್ಲೆಲ್ಲ ಮಾಡಿದ್ವಿ. ಎಲ್ಲ ರಾಜ್ ಕಪ್ಪಿಗೂ ನಮಗೆ ಅಪ್ಪು ಸರ್ ಬರ್ತಾಯಿದ್ರು. ಪ್ರತಿ ರಾಜ್ ಕಪ್ಪಿಗೆ ಪ್ರತಿ ರಾಜ್ ಕಪ್ಪಿಗೆ ಅಪ್ಪು ಸರ್ ಬರ್ತಾಯಿದ್ರು. ಅಪ್ಪು ಸರ್ಗೆ ಅದು ಅವರು ಅದು ಹೇಳೋಂಗಿಲ್ಲ. ಅದನ್ನ ತುಂಬ ನಮಗೆ, ಅಂದರೆ ನಾವು ನಮ್ಮ ಇದನ್ನು ನಾವು ಇವರಿಗೆಲ್ಲ ಹೇಳಲ್ಲ. ಈ ಕಷ್ಟ ಫೈನಾನ್ಷಿಯಲ್ ಮ್ಯಾಟ್ರ್ ಹೇಳೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಅದು ನಮ್ಮಲ್ಲಿ ತಪ್ಪು ತಿಳ್ಕೊಬಾರ್ದಲ್ಲ. ಅದನ್ನ ಹೇಳ್ಬಿಟ್ಟು ನಮ್ಮ ಏನೋ ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮನಸ್ಸಿಗೆ ಬರಬಾರ್ದಲ್ಲ. ಬಟ್ ಕಲಾವಿದರು ಹೆಂಗೆ ಫೀಲ್ ಮಾಡಿದ್ರು ನಿಮ್ಮನ್ನು? ರಾಜೇಶ್ ಮಾಡ್ತಾನೆ, ಅವ್ನು ಏನು ಹೇಳ್ತಾನೆ ಅದು ಮಾಡ್ತಾನೆ ಅಂತ ಆಯ್ತು. ಅವ್ರಿಗೇನು ಕಮ್ಮಿ ಮಾಡಲಿಲ್ಲ. ನಮ್ಮಲ್ಲಿ ಪ್ರಾಬ್ಲಮ್ ಇರೋದು ಯಾರಿಗೂ ಅವ್ರಿಗೆ ಗೊತ್ತಿರಲಿಲ್ಲ ಸರ್. ನಾನು ಏನು ಹೇಳ್ತೀನಿ ಅವನ್ನ ಹಿಂದೆ ಹಾಕಲ್ಲ ಅನ್ನೋದು ಸುದೀಪ್ ಸರೇ ಹೇಳ್ಬಿಟ್ರೆ ಅವತ್ತು. ರಾಜೇಶ್ ಏನು ಹೇಳ್ತಾನೆ ಅದೇ ಮಾಡ್ತಾನಪ್ಪ, ಹಿಂದೆ ಹಾಕಲ್ಲ ಅಂತ. ಅದು ಹಾಗೆ ಅವ್ರು ಹೇಳಿದ್ದೊಂದು ಮಾತು, ಅದು ಹಂಗೆ ಹೋಗಿ ನಾನು ಏನೇ ಮಾಡಿದ್ರು ಓಕೆ. ಮತ್ತೊಂಚೂರು ಮಿಸ್ಟೇಕ್ ಆಗಿದ್ರೆ ಅದನ್ನೆಲ್ಲ ಒಳಗಡೆ ಹೊಟ್ಟೆಗೆ ಹಾಕೊಳ್ತೀನಿ. ನನ್ನ ರಾಜ್ ಕಪ್ ಕರೆಕ್ಟ್ ಆಗಿಬಿಡ್ತಾರೆ. ಲೂಸ್ ಮಾದ ಯೋಗಿ ಹೇಳ್ಬೇಕು, ನಾನು ಫಸ್ಟ್ ರಾಜ್ ಕಪ್ಪಿಂದ ಇವತ್ತವರೆಗಿದ್ದಾರೆ. ಎಷ್ಟು ರಾಜ್ ಕಪ್ ಆಯಿತು? ಇದೀಗ 8ನೇ ಸೀಸನ್. 7 ಸೀಸನ್ನ ರಾಜ್ ಕಪ್. ಹಾಂ, ಎಲ್ಲೂ ಲಾಸ್ ಆಗಿಲ್ವಾ? ಯಾವಾಗಲೂ ಲಾಭದಲ್ಲೇ ಇದೆಯಾ ಸರ್? ನಮಗೆ ಲಾಸೇ ಆಗಿರಲಿಲ್ಲ. ಅಲ್ಲಿಂದಲ್ಲಿ ಫಸ್ಟಿಗೆ ನಮ್ಮ ಜಾಗ ತೊಗೊಂಡು ನಾವು, ಅದು ಬಿಟ್ಟರೆ ಚಿಕ್ಕ ಲಾಭ ಆಗಿದ್ದು ಬಿಟ್ಟರೆ ದೊಡ್ಡದಾಗಲಿಲ್ಲ. ಒಂದು 6th ರಾಜ್ ಕಪ್ಪು ನಾವು ತುಂಬ ಲಾಸ್ ಆಗ್ಬಿಟ್ಟು, ದೊಡ್ಡ ಮಟ್ಟದ ಲಾಸ್ ಆಗ್ಬಿಟ್ಟು. ಅದು ಹೇಳ್ತೀನಿ ಸ್ಟೋರಿ, ಈಗ ಕಂಟಿನ್ಯೂಷನ್ನೇ ಬರ್ತೀನಿ. ನಾವು 4ನೇ ಅಂದರೆ ಈಗ ಲೂಸ್ ಮಾದ ಯೋಗಿ ನಾವು ಯಾಕೆ ಹೇಳ್ಬೇಕಂತ ಹೇಳಿದ್ರೆ, ನಮಗೆ ಸೆಲೆಬ್ರಿಟಿಗೆಲ್ಲ ಮಿಡ್ಲಲ್ಲೆಲ್ಲ ಕಮ್ಮಿ ಆದಾಗ, ಸೆಲೆಬ್ರಿಟಿ ಅಂತ ದೊಡ್ಡ ಸ್ಟಾರ್ ಇದೆ ಅವರು ಕಿಟ್ಟಿನೇ. ಲೂಸ್ ಮಾದ ಯೋಗಿ ನಮ್ಮ ಸ್ಟಾರೇ. ಅವಾಗ ಅವ್ರು ಬಂದು ನಮಗೆ ಅಂದರೆ ಈಗ ತೋರಿಸ್ಬೇಕಂದ್ರೆ ಲೂಸ್ ಮಾದ ಯೋಗಿ ಇದ್ದಾರೆ ಅಂತಲೇ ತೋರಿಸ್ತಿದ್ವಿ. ಬೇರೆ ಅಪ್ಪು ಸರ್ ಎಂಡಿಂಗಲ್ಲಿ ಫೈನಲಿಗೆ ಬರ್ತಾಯಿದ್ರು. ಇವರು ಕ್ರಿಕೆಟ್ ಆಡೋದು ಲೂಸ್ ಮಾದ ಯೋಗಿ. ಅದಕ್ಕೆ ನಾನು ಹೇಳಿದೆ ಲೂಸ್ ಮಾದ ಯೋಗಿ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ನಾವು ಅವ್ರು ಏನು ಹೇಳಿದ್ರೆ ಓಕೆ ಸರ್ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಯಾಕಂದ್ರೆ ಜೊತೆಗಿದ್ದವರು ಅವರು ಅಂತ. ನಂಗೆ ಅದು ಆಗಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತೀನಿ ಲೂಸ್ ಮಾದ ಯೋಗಿ. ಅದನ್ನ ನಾನು ಮರೆಯೋಕ್ಕಾಗಲ್ಲ. ಮತ್ತು ಎಲ್ಲ ಅಸೋಸಿಯೇಷನ್ ಏನೇನು ಸಪೋರ್ಟ್ ಮಾಡಿದ್ರೆ, ಈಗ ಇಂಡಿವಿಜುವಲ್ಗೆ ಹೆಸರು ಹೇಳೋಕ್ಕಾಗಲ್ಲ, ಅದಲ್ಲ ತುಂಬ ಜನ ಇದ್ದಾರೆ, ಅದಲ್ಲಿ ಮಾಡ್ತೀನಿ. ಸಾರಾ ಗೋವಿಂದ್ ಅವರು ನನಗೆ 3ನೇ ರಾಜ್ ಕಪ್ಪಲ್ಲಿ, ಮತ್ತು ಆ ಟೈಮಲ್ಲಿ ಬಾಮರಿಷಿನ ಒಂದು ನೆನೆಸ್ಕೊಳ್ಬೇಕು. ಫಸ್ಟ್ ಹೇಳ್ತೀನಿ, ಬಾಮರಿಷಿ ಅವರು ಅವಾಗ ಪ್ರೊಡ್ಯೂಸರ್ ಅಸೋಸಿಯೇಷನ್ ಟೀಮ್ ಬಂದಿಲ್ಲ. ಯಾಕಂದರೆ ಆ ದೊಡ್ಡ ವ್ಯಕ್ತಿ ಡಿಸ್ಟರ್ಬ್ ಮಾಡಿದ್ರಲ್ಲ, ಅವರಲ್ಲಿ ಬಿಟ್ಟಿಲ್ಲ ಅಸೋಸಿಯೇಷನ್ಗೆ ಬರೋಕ್ಕೆ. ಕಡೆ ಬಾಮರಿಷಿನು ಅಸೋಸಿಯೇಷನ್ ಅಂತ ಹೆಸರು ಹೇಳಿದೆ, ಬರೀ ಪ್ರೊಡ್ಯೂಸರ್ ತಂಡ ಅಂತ ಹೇಳ್ಬಿಟ್ಟು ಬಾಮರಿಷಿ ಕರ್ಕೊಂಬಂದರು. ಸೊ ಬಾಮರಿಷಿ ಆವಾಗ ಕರ್ಕೊಂಬಂದು ಪ್ರೊಡ್ಯೂಸರ್ ಅಂತ ಬರೋ ಕಾರಣ ಅದಾಗಿದ್ದು. ಸ್ಟ್ರಾಂಗ್ ಆಯಿತು, ರಾಜ್ ಕಪ್ ಬೆಳೆದೋಯ್ತು. ಓಕೆ, 5ನೇ ರಾಜ್ ಕಪ್ಪು. 4ನೇ ರಾಜ್ ಕಪ್ಪು ಅಂದರೆ ಗ್ಯಾಪ್ ಆಗೋಗಿತ್ತು. 4ನೇ ರಾಜ್ ಕಪ್ಪು 5ನೇ ರಾಜ್ ಕಪ್ ಗ್ಯಾಪ್ ಆಗಿತ್ತು. 4ನೇ ರಾಜ್ ಕಪ್ ಅಂದರೆ ನಮ್ದು ಇನ್ನೊಂದು ಒಕ್ಕೂಟ ಆದಾಗ ಆಗಿದ್ದು. ಇನ್ನು ನಾವು ಒಕ್ಕೂಟ ಮಾಡೋಣ. ಓಕೆ, ಆವಾಗ ಕೆಲವರು ಆರ್ಟಿಸ್ಟ್ಗಳು ಈ ರಾಜೇಶ್ ಜೊತೆ ಗುರುತಿಸ್ಕೊಂಡ್ರೆ ಹಿಂಗೆ ಆ ಥರ ಎಲ್ಲ ಬರುತ್ತಲ್ಲ, ಇನ್ನೊಂದು ಒಕ್ಕೂಟ ಇರುತ್ತೆ. ಬಟ್ ಯಾರು ಆರ್ಟಿಸ್ಟ್ಗಳು ಆ ಥರ ಮಾಡಿಲ್ಲ. ರಾಜೇಶ್ ಅನೌನ್ಸ್ ಮಾಡಿದರೆ ಆಡ್ತೀವಿ ಅಂತಾರೆ ಬರುತ್ತೆ. ಆ ಟೈಮಲ್ಲಿ ನನಗೆ ಪ್ರೊಡ್ಯೂಸರ್ದಲ್ಲಿ ಒಂದು ಇರಬೇಕಲ್ಲ. ಆವಾಗ ಬಾಮರೀಶು, ನಂದಿಯಾಳು, ಆಮೇಲೆ ಟೇಶು ವೆಂಕಟೇಶು, ಗುರುಪ್ರಸಾದು, ಕೇಶವು, ನರಸಿಂಹ, ಈ ಥರ
ಒಂದಿಷ್ಟು ಜನ ಬಿ ಆರ್ ಕೇಶವು ಇವರೆಲ್ಲರೂ ನಂಗೆ ಸಪೋರ್ಟಾಗಿ ನಿಂತ್ಕೊಂಡ್ರು. ಅಂದರೆ ಅವರಲ್ಲಿ ಮ್ಯಾಚಿಗೆ ಟೂರ್ನಮೆಂಟಿಗೆ ಬಂದರು, ಅವರಲ್ಲಿ ನಿಂತ್ಕೊಂಡ್ರೆ ಆಮೇಲೆ ರಾಜನ್ ಸಿಂಗ್ ಬಾಬು ಇವರೆಲ್ಲ ಹಿಂಗೆ ಬಂದಾಗ ಇದೊಂದು ಈ ಥರ ಬೇರೆ ಒಂದು ಪ್ರೊಡ್ಯೂಸರ್ಸ್ ಬಂದರು. ಆವಾಗ ಇವರೆಲ್ಲ ನಂಗೆ ಆವಾಗ ಪರಿಚಯ. ಒಕ್ಕೂಟ ಕಟ್ಟೋಕೆ ಇವರದೆಲ್ಲ ಕಾರಣ ಇದೆ. ಈಗ ನಾ ಏನು ಹೆಸರು ಹೇಳಿದೆ ಅವ್ರದ್ದೆಲ್ಲ ಕಾರಣ ಇದೆ. ಅದು ಇನ್ನೊಂದು ಚೇಂಬರ್ ಮಾಡಿದ್ದಾರೆ ಇವಾಗ ಕೃಷ್ಣೇಗೌಡ ಅಂತ, ಅವರು ಆವಾಗ ಒಕ್ಕೂಟ ಕಟ್ಟೋ ಟೈಮಲ್ಲಿ ನಂಗೆ ಹೆಲ್ಪ್ ಮಾಡಿದರು. ಸರಿ, ಇದೆಲ್ಲ 4ನೇ ರಾಜ್ ಕಪ್ಪು ಗ್ಯಾಪಲ್ಲಾಗಿದ್ದು. ಪುನಃ ಇನ್ನೊಂದು ಸ್ವಲ್ಪ ಗ್ಯಾಪ್ ಆಯಿತು. ಗ್ಯಾಪ್ ಆಗಿ ಕೋವಿಡ್ ಅಂದರೆ 2009ಗೆ ನಾವು ರಾಜ್ ಕಪ್ ಸ್ಟಾರ್ಟ್ ಮಾಡಿದ್ದು. ಮಿಡ್ಲಲ್ಲಿ ನಮಗೆ ಗ್ಯಾಪ್ ಆಗಿ ಕೋವಿಡ್ ಬಂತು. ಎಲ್ಲ ಕೋವಿಡ್ ಬಂದಿಲ್ಲ, ಅವಾಗ ಗ್ಯಾಪ್ ಆಗಿದ್ದು. ಇನ್ಯಾವುದೋ ಟೂರ್ನಮೆಂಟೇ ಇಲ್ಲ. ರಾಜ್ ಕಪ್ಪನ್ನು ಸ್ಟಾಪ್ ಆದಮೇಲೆ ಮತ್ತೆ ಇನ್ನು ಯಾರೂ ಮಾಡೂ ಇಲ್ಲ. ಇದು ಏನಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಕಡೆಗೆ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಶಿವಣ್ಣ ಹತ್ರ ಹೋದ್ವಿ. ಶಿವಣ್ಣ ಮಾಡಿ ಅಂತ ಹೇಳಿದ್ರು. ಅಪ್ಪು ಸರ್ ಹತ್ರ ಹೋದ್ವಿ. ಅಪ್ಪು ಸರ್ ಹತ್ರ ಅವಾಗ ಶೂಟಿಂಗ್ ನಡೀತಾಯಿತ್ತು, ಯುವರತ್ನ ಶೂಟಿಂಗ್ ನಡೀತಾಯಿತ್ತು. ಆ ಶೂಟಿಂಗ್ ಆಗೋ ಟೈಮಲ್ಲಿ ನಾನು ಅಪ್ಪು ಸರ್ಗೆ ನೆನಪಿದೆಯಲ್ಲೋ, ನಾ ಗ್ಯಾಪ್ ತುಂಬ ಆಗಿತ್ತಲ್ವ, ನೆನಪಿದೆಯಲ್ಲ ಅಂತ ಗೊತ್ತಿಲ್ಲ. ನಾನು ದೂರ ನಿಂತ್ಕೊಂಡಿದ್ವಿ, ಪಬ್ಲಿಕ್ ಥರ ನಿಂತ್ಕೊಂಡಿದ್ವಿ. ಇವ್ರು ಒಳಗೆ ಸ್ಟುಡಿಯೋ ಒಳಗೆ ಶೂಟ್ ಮಾಡ್ಕೊಂಡು ಹಿಂಗೆ ಹೊರಗಡೆ ಚೇರ್ ಹತ್ರ ಕೂತ್ಕೊಳ್ಳೋಕೆ ಬಂದರು. ಆ ಟೈಮಲ್ಲಿ ನಮ್ಮನ್ನು ನೋಡಿದ್ರು. ನೋಡಿದ ತಕ್ಷಣ ಬನ್ನಿ ಅಂದರು. ಅಂದರೆ ನಾನು ಮುಂದಡೆ ಬಂದಾಗ ಇವರು ಸೆಕ್ಯೂರಿಟಿ ಬಿಡಲಿಲ್ಲ. ನಾವು ಮತ್ತೆ ಹೇಳ್ಕೊಂಡು ನಾನೇನು ಹಂಗೆ ಹಿಂಗಂತ ಹೇಳ್ಕೊಂಡು ಹೋಗೋಕ್ಕಾಗಲ್ಲ, ನಾವು ಸ್ವಲ್ಪ ಡೀಸೆಂಟಾಗಿರ್ಬೇಕಲ್ಲ ನಿಂತಿದ್ವಿ. ಅಪ್ಪು ಸರ್ ನಾನು ಬನ್ನಿ 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 ಅಂತ ಅವರೇ ಕರೆದು, ಆಗ ಅವರು ಬಿಟ್ಟರು, ಒಳಗಡೆ ಕೂರಿಸಿದ್ರು, ಜ್ಯೂಸ್ ಎಲ್ಲ ಕೊಡಿದ್ರು. ಏನು ರಾಜೇಶ್ವರ್ ಅಂತ ಕೇಳಿದ್ರು. ಸರ್ ಹಿಂಗೆ ರಾಜ್ ಕಪ್ಪು ಮಾಡ್ತಾಯಿದ್ದೀನಿ, ವಾಪಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಗ KCC ಒಂದು ಸ್ಟಾರ್ಟ್ ಆಗಿತ್ತು, ಒಂದು ಸೀಸನ್, ಕರ್ನಾಟಕ ಚಲನಚಿತ್ರ ಕಪ್ ಸುದೀಪ್ ಸರ್ ಒಂದು ಸೀಸನ್ ಆಗಿತ್ತು. ಆಗ ಅವ್ರೊಂದು ಮಾತು ಹೇಳಿದ್ರು, ರಾಜೇಶ್ ಅವರೇ, ಸುದೀಪ್ ಸರ್ KCC ಮಾಡ್ತಾರೆ, KCCಗೂ ರಾಜ್ ಕಪ್ಪಿಗೂ ಡೇಟ್ ಕ್ಲಾಶ್ ಆಗಿದ್ದಂಗೆ ಮಾಡ್ಕೊಳ್ಳಿ. ಅಂದರೆ ಅದೇ ಡೇಟಿಗೆಲ್ಲ ಇಡೋದು ಅದೆಲ್ಲ ಬೇಡ, ಅವ್ರದ್ದೊಂದು ಡೇಟ್ ಇರುತ್ತೆ, ಅದಾದ್ಮೇಲೆ ಸ್ವಲ್ಪ ಗ್ಯಾಪಲ್ಲಿ ನಿಮ್ಮದು ಮಾಡ್ಕೊಳ್ಬೇಕು, ಆ ಥರ ಮಾಡಿ. ಓಕೆ ಸರ್ ಅಂತ ಹೇಳಿದ್ರೆ, ನಾನು ಬರ್ತೀನಿ ಒಟ್ಟಾದ್ರೆ ಬನ್ನಿ ನೀವು ಮಾಡಿ ಅಂತ ಹೇಳಿದ್ರು. ನಾನು ಆಯ್ತು ಅಂತ ಹೇಳ್ಬಿಟ್ಟು ಖುಷಿಯಲ್ಲಿ ಅಪ್ಪು ಸರ್ ಹೇಳಿದ್ರಲ್ಲ, ಶಿವಣ್ಣ ಹೇಳಿದ್ರು, ಇನ್ನೆಲ್ಲರನ್ನ ಕವರ್ ಮಾಡ್ಬೋದು ಅಂತ ಹೇಳ್ಕೊಂಡು ಹಿಂಗೆ ಪಾಸಾಗಿ ಸ್ವಲ್ಪ ದೂರ ಹಿಂಗೆ ಬರ್ತಾಯಿದ್ವಿ. ಪುನಃ ಕರೆದ್ರು, ಬನ್ನಿ ರಾಜೇಶ್ವರ್ ಒಂದು ನಿಮಿಷ ಬನ್ನಿ ಅಂತ ಹೇಳಿದ್ರು. ಬಂದುಬಿಟ್ಟು, ರಾಜೇಶ್ವರ ಈಗ ನಾವು ಡಿಸ್ಟಿಕಲ್ಲಿ ಮಾಡ್ತೀವಿ, ಇಷ್ಟು ದಿವಸ ಎಲ್ಲ ಮಾಡ್ಕೊಂಬಂದು, ಓಕೆ ನಾವು ಯಾಕೆ ಅಬ್ರಾಡ್ಗೆ ಹೋಗಬಾರ್ದು ಅಂತ ಹೇಳಿದ್ರು. ಇದು ಅಪ್ಪು ಸರ್ ಕೊಟ್ಟರು ಐಡಿಯಾನ? ಸರ್ ಕೊಟ್ಟ ಐಡಿಯಾ. ಯಾಕೆ ಅಬ್ರಾಡ್ಗೆ ಹೋಗಬಾರ್ದು ಅಂತ. ಯಾಕೆ ಸರ್ ಅಂತ ಕೇಳಿದೆ. ನೋಡಿ, ಅದರ್ ಸ್ಟೇಟ್ ಅವರು ಒಟ್ಟೊಟ್ಟಿಗೆ ಈವೆಂಟ್ ಮಾಡಿಕೊಂಡು ಯಾವುದೋ ಸ್ಟಾರ್ ನೈಟು ಇನ್ನೊಂದು ಮಾಡಿ ಎಲ್ಲ ಗುಂಪಾಗಿ ಹೋಗ್ತಾರೆ. ನಮ್ಮವ್ರು ಯಾರು ಹೋಗಲ್ಲ. ನನಗೊಂದು ಕನಸಿತ್ತು, ಅದನ್ನು ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ನೀವೀಗ ಈ ಮುಗ್ದ ನಾನು ಹಿಂದ್ಗಡೆ ನಿಮ್ಗೆ ಇರ್ತೀನಿ, ನೀವು ಮಾಡಿ. ರಾಜ್ ಕಪ್ಗೆ ಸೆಮಿಫೈನಲ್ ಆದ್ರೂ ಅಟ್ಲೀಸ್ಟ್ ಅಬ್ರಾಡ್ಗೆ ಹೋಗಿ, ಬೇರೆ ದೇಶದವ್ರಿಗೆ ಅಲ್ಲಿ ಪಿಕ್ಚರ್ ಆಡ್ಬೇಕು. ನಮ್ಮ ಅಲ್ಲಿನವರು ಕನ್ನಡಿಗರು ಬೇರೆಯವರೆಲ್ಲ ಬಂದು ಒಟ್ಟೊಟ್ಟಿಗೆ ಬರ್ತಿದ್ರಲ್ಲ, ನಮ್ಮವರು ಬಂದಿದ್ದಾರೆ ಅಂತ ಹೇಳಬೇಕು. ಆ ಕಾರಣಕ್ಕೋಸ್ಕರ ಹೋಗಿ ನಮ್ಮವ್ರಿಗೆ ಒಂದು ಟೂರ್ ಆಗುತ್ತೆ, ಸ್ವಲ್ಪ ಮೈಂಡ್ ರಿಲೀಫ್ ಆಗಿರುತ್ತೆ, ಎಲ್ಲ ಒಟ್ಟಿಗೆ ಒಟ್ಟಿಗೆ ಇರ್ತಾರೆ ಅಂತ ಅವರು ಹೇಳಿದ್ರು. ಓಕೆ ಸರ್ ಅಂತ ಅಲ್ಲೇ ಒಂದು ಇಬ್ಬರದ್ದು ಆಸ್ಟ್ರೇಲಿಯಾದು ದುಬೈದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಅಂದರೆ ಅವರೇ ಫೋನ್ ಮಾಡಿದ್ರು. ಅವ್ರ ಹೆಸರು ಹೇಳಿದ್ದು ನಂಗೆ ನೆನಪಿದೆ, ನಂಬರ್ ನಂಗೆ ಕೊಟ್ಟಿಲ್ಲ. ಹೆಸರು ಹೇಳಿದ್ರು ಅವ್ರದ್ದು, ಇಂತಿಂಥವ್ರ ಹೆಸರು ಅಂತ. ನಮ್ಮ ಅದ್ರಿಗೆ ಮಾತಾಡಿದ್ರು, ಹಿಂಗೆ ಬರಬೇಕು ಅಂತ ಆಸ್ಟ್ರೇಲಿಯಾಕ್ಕೆ. ದುಬೈದು ಹೆಸರು ಹೇಳಿದ್ರು ಮಾತ್ರ. ನಾನು ಓಕೆ ಅಂತ ಆಯ್ತೆಲ್ಲ ಖುಷಿ ಆಗ್ಬಿಟ್ಟು ಹೋದ್ವಿ. ದುಬೈ ಅಂತ ನಾವಾಗ ಡಿಸೈಡ್ ಮಾಡಿದ್ದು. ಅಲ್ಲಿ ಹೊರಗಡೆ ಆದ್ಮೇಲೆ ಎಲ್ಲಿ ಮಾಡೋಣ, ದುಬೈ ಅಂದರೆ ಅವ್ರು ಹೇಳಿದ್ರಲ್ಲ ಹತ್ತಿರ, ಈಗ ದುಬೈ, ಆಸ್ಟ್ರೇಲಿಯಾಗೆ ಹೋಗೋಕ್ಕಾಗಲ್ಲ, ದುಬೈ ಅಂತ. ರಾಜ್ ಕಪ್ 5th ಸೀಸನ್ ದುಬೈ ಸೆಮಿಫೈನಲ್ ಅಂತ ಅನೌನ್ಸ್ ಮಾಡಿದ್ವಿ. ಓಕೆ. ಆ ಟೈಮಲ್ಲಿ ಕೋವಿಡ್ ಬಂತು. ಕೋವಿಡ್ ಬಂದಮೇಲೆ ಹಂಗೆ ಅನೌನ್ಸ್ ಮಾಡಿದಷ್ಟೇ ಸ್ಟಾಪ್ ಆಯಿತು. ಆಮೇಲೆ ಇವರು ಡೆತ್ ಆಯಿತು. ಅಂದರೆ ಇವರು ಅನೌನ್ಸ್ ಡೆತ್ ಆದ್ರ ಮೇಲೆ ಈಗ ನಾವು ಅದ್ರ ಗ್ಯಾಪ್ ತೊಗೊಂಡ ಇಲ್ಲ ಆಯಿತು. ಈಗ ಅವ್ರು ಹೇಳಿದ್ದಾರೆ ನಾವು ರಾಜ್ ಕಪ್ ಮಾಡ್ತೀವಿ, ಅವ್ರು ಹೇಳಿದ್ದಾರೆ ಅಬ್ರಾಡಲ್ಲಿ ಮಾಡ್ಬೇಕಂದ್ರೆ ಅವ್ರು ಮಾತು ಕೊಟ್ಟಿದ್ದೀವಿ, ಸರ್ ಮಾಡೇ ಮಾಡ್ತೀವಿ, ನೀವು ಹಿಂದ್ಗಡಿದ್ರೆ ಸಾಕು ಅಂತ ಹೇಳಿ. ಅವ್ರ ಮಾತನ್ನು ಉಳಿಸ್ಕೊಳ್ಬೇಕು. ಅವ್ರೇನು ಅವ್ರ ಆಸೆ ಇತ್ತು. ಆ್ಯಕ್ಚುಲಿ ನಮ್ಮ ಮದುವೆಗಿಂತ ಮುಂಚೆ ಒಂದು 108 ದಿವಸ ಹೋಗಬೇಕು ಅಬ್ರಾಡಲ್ಲಿ, ಟೂರ್ ಮಾಡ್ಕೊಂಡು ಎಲ್ಲರನ್ನ ಅಲ್ಲಲ್ಲಿ ಸೆಲೆಬ್ರಿಟಿ ಕರ್ಕೊಂಡು ಪ್ರೋಗ್ರಾಮ್ ಮಾಡಬೇಕಂತೆಲ್ಲ ಅವ್ರಿಗೊಂದಿತ್ತು. ಡ್ಯಾನ್ಸ್ ಶೋಸ್ ಎಲ್ಲ ಮಾಡ್ತಾರೆ, ಆ ಥರ. ಅದಾಗಲಿಲ್ಲ. ಅದು ನಮಗೂ ಹೇಳಿದರು ಅವರು, ನಾವು ಕನಸು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ರಾಜ್ ಕಪ್ಪು ಅಂದರೆ ಅವ್ರು ಇದ್ದರೆ ನಮಗಿನ್ನೂ ಸ್ಟ್ರೆಂತ್ ಸಿಗ್ತಿತ್ತು. ಬಟ್ ಅಪ್ಪು ಸರ್ ಮೆಮೊರಿಯಬಲ್ ಡಾಕ್ಟರ್ ರಾಜ್ ಕಪ್ ಅಂತ ಅನೌನ್ಸ್ ಮಾಡಿದ್ವಿ. ದುಬೈ ಅಂತ ಹೇಳಿದೆ ಸೆಮಿಫೈನಲ್. ಎಲ್ಲ ನಕ್ಕಿದ್ರು, ದುಬೈಯ ದಾಬಾಸ್ಪೇಟೆ ಅಂತ. ಅರ್ಥ ಆಯ್ತಾ? ಆಗತ್ತಾ ಇಲ್ವೋ ಅಂತ. ನನ್ನ ನಂಬ್ಕೊಂಡವ್ರು ರಾಜೇಶ್ ಮಾಡ್ತಾನೆ ಅಂತ, ರಾಜಗೌಡರು ಎಲ್ಲ ನಂಬಿಕೆ. ಏನು ಮಾಡೋದು, ಅವಾಗೆಲ್ಲ ಟೀಮ್ಗೆಲ್ಲ ತುಂಬ ಕಮ್ಮಿ. ನಮಗೆ ಇದರಲ್ಲಿ ನಾವು ಏನು ಮಾಡಬೇಕಂತ ಗೊತ್ತಿಲ್ಲ. ಅದ್ರ ಧೈರ್ಯದಲ್ಲಿ ಅನೌನ್ಸ್ ಮಾಡಿಬಿಟ್ವಿ. ಕಡೆ ಸಾರಾ ಗೋವಿಂದ್ ಅವರು ಒಂದು ಹೆಲ್ಪ್ ಮಾಡಿದ್ರು ನಮಗೆ. ಫಸ್ಟ್ 3 days ಇಲ್ಲಿ ಮ್ಯಾಚ್ ಆಗೋದಕ್ಕೆ ಗ್ರೌಂಡೆಲ್ಲ ಫ್ರೀ ಮಾಡಿಸ್ಕೊಟ್ಬಿಟ್ರು. ಅದೇ ಮೇಜರ್ ಆಗಿತ್ತು. ಎಲ್ಲಿ BGS ಗ್ರೌಂಡಲ್ಲಿ ಅವರ ಸ್ವಾಮೀಜಿ ಚಂದ್ರಶೇಖರ್ ಸ್ವಾಮೀಜಿಯವ್ರು ನೆನೆಸ್ಕೊಳ್ಬೇಕು ನಾವು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಸಾರಾ ಗೋವಿಂದ್ರ ಬನ್ನಿ ನಾನು ಗ್ರೌಂಡ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 days ಅದಕ್ಕೆ ಯಾವಾಗ ಏನಿಲ್ಲ ಅಂದ್ರೆ 4-5 ಲಕ್ಷ ರೂಪಾಯಿ ಖರ್ಚಾಗ್ತಿತ್ತು. ಅದನ್ನ ಸಾರಾ ಗೋವಿಂದರು ಫ್ರೀಯಾಗಿ ಮಾಡಿಸ್ಕೊಟ್ರು. ಒಂದು ಧೈರ್ಯ, ಗ್ರೌಂಡ್ ಅಂತ ಆಯಿತು, ಈಗ ಅನೌನ್ಸ್ ಮಾಡ್ಬೋದು ಅಂತ ಅನೌನ್ಸ್ ಮಾಡಿಬಿಟ್ಟೆಲ್ಲ ಒಂದು ಟೂರ್ನಮೆಂಟ್ ಆಯಿತು. ಇನ್ನೂ ದುಬೈ ನಾವು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ.
ಇಲ್ಲಿ ಲೀಗೆಲ್ಲ ಮುಗಿದೋಯ್ತು, ಫೈನಲ್ ದುಬೈ. ಆಗ ರಾಜಗೌಡರು ಒಂದು ಹಿಂದ್ಗಡೆ ಇದ್ದಾರೆ, ಒಂದು ಧೈರ್ಯ ನನಗೆ. ಮತ್ತು ನಮ್ಮ ಹತ್ರ ಫೈನಾನ್ಷಿಯಲ್ ಇಲ್ಲ, ಏನು ಮಾಡೋದಂತ ದುಬೈಗೆ ಹೋದ್ವಿ ಸರ್. ನನಗೆ ದುಬೈ ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಈ ಸಿನಿಮಾದಲ್ಲಿ ಯಾವುದೋ ಊರಲ್ಲೆಲ್ಲ ಬಂದು ಬ್ಯಾಗ್ ಎತ್ಕೊಂಡು ಬಿಸಿಲು ಬರ್ತಾರಲ್ಲ, ಆ ರೇಂಜಲ್ಲಿ ದುಬೈಗೆ ಹೋಗಿದ್ದೀನಿ. ದುಬೈಗೆ ಹೋಗಿ ಶಾರ್ಜಾದಲ್ಲಿ ಇಳಬೇಕು. ನಂಗೆ ಮಂಗಳೂರಲ್ಲಿ ಒಬ್ಬರು ಫ್ರೆಂಡ್ ಇದೆ, ಬಿರೋರ್ ಕುಡ್ಲ ಉದಯ್ ಪೂಜಾರಿ ಅಂತ. ನಾನೊಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರಲ್ಲ, ಅದ್ರ ಹೀರೋ ಅವರು. ಮತ್ತು ನನ್ನ ಇನ್ನೊಂದು ಫ್ರೆಂಡ್ ಸತೀಶ್ ಅಂತ ಇದ್ದಾರೆ, ಬಲ್ಮಠ ಸತೀಶ್ ಅಂತ. ಅವರು ಬಲ್ಮಠ ಸತೀಶ್ ಏನು ಹೇಳಿದ್ರು, ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅಲ್ಲಿ ನೀವು ಅಲ್ಲಿ ಇಳಿಬೋದು ಅಂತ ಹೇಳಿದ್ರು. ಇಂಥ ಕಡೆ ಶಾರ್ಜ್ ಇದೆ, ಇಂಥ ಕಡೆ ಬನ್ನಿ ಅಂತ ಹೇಳಿದ್ರು. ನಂಗೆ ಶಾರ್ಜಾ ಸ್ಟೇಡಿಯಮ್ಗೆ ಹೋಗಬೇಕು, ನಾನು ಇಂಟರ್ನ್ಯಾಷನಲ್ಲೇ ಮಾಡಬೇಕಂತ, ಇದು ನಾರ್ಮಲ್ ಪಿಚ್ಚಲ್ಲಿ ಮಾಡಬೇಕಂತ ಇಲ್ಲ, ಹೋದ್ರ ಮೇಲೆ ದೊಡ್ಡದಲ್ಲೇ ಮಾಡಬೇಕಂತ. ಕಡೆಗೆ ಹೋಗಿ ಬ್ಯಾಗ, ನಾನು ಇಲ್ಲಿಂದ ಹೋಗ್ಬೇಕು, ಚಳಿ, ನಂಗಲ್ಲಿ ಎಷ್ಟು ಬಿಸಿಲಿದೆ ಗೊತ್ತಿಲ್ಲ, ಒಂದು ದಪ್ಪ ಟಿ ಶರ್ಟ್ ಹಾಕೊಂಡು ಹೋಗಿದ್ದೀನಿ. ಹೋಗಿ ಅಲ್ಲಿ ಇಳಿದೆ ಏರ್ಪೋರ್ಟ್ ಇಳಿದ ಮೇಲೆ ಅಲ್ಲಿ ನಮ್ಮ ಬೆಂಗಳೂರು ಥರ ಅಂತ ಅಂದ್ಕೊಂಡು ಬಸ್ಸಲ್ಲಿ ಆ ಥರ ಆಗಲ್ಲ. ಬಸ್ ಒಂದು ಕಡೆ ಅಬ್ಬು ಸಾಗರ್ ಅಂತ ಕಾಣುತ್ತೆ, ಅಬ್ಬು ಸಾಗರಲ್ಲಿ ಸ್ಟಾಪ್ ಮಾಡಿದ್ರು. ಅಬ್ಬು ಸಾಗರಿಂದ ಹೋಟ್ಲು ಹುಡ್ಕೊಂಡು ನಡ್ಕೊಂಡು ಹೋದೆ. ಆ ಬಿಸಿಲಲ್ಲಿ ನಡ್ಕೊಂಡು ಆ ಸೈಡಲ್ಲಿ ಹೋಗ್ಬೇಕು, ಅದು ಗೊತ್ತಲ್ಲ ಟ್ರಾಫಿಕ್ ಇದೆಲ್ಲ. ಅದು ನಡ್ಕೊಂಡು ಸೈಡಲ್ಲಿ ಹೋಗಿ ಹೋಟ್ಲು ಹುಡ್ಕೊಂಡು ಏನೋ ಸಿಟಿ ಅಂತ ಒಂದು ಹೋಟೆಲ್ ಇದೆ. ಆ ಹೋಟ್ಲಲ್ಲಿ ನೋಡ್ರೆ ಒಂದು ರೂಮಿಗೆ 7,000 ರೂಪಾಯಿ ಅಂತ ಹೇಳಿದ್ರು. ಅಯ್ಯೋ ಇದೇನೋ ಕಷ್ಟ, 7,000 ರೂಪಾಯಿ ಅಂದರೆ ಇನ್ನು ಏನಾಗುತ್ತೆ ಗೊತ್ತಿಲ್ಲ ಅಂತ. ನಂತರ ದುಡ್ಡು ಇರೋದು ಕಮ್ಮಿ, 7,000 ರೂಪಾಯಿ ಆಗುತ್ತೆ ಅಂತೇಳಿ ನಾನು ಅಷ್ಟರೊಳಗೆ ಬೋರ್ಡಲ್ಲಿ ಅಲ್ಲಿ ಹಾಕಿದ್ರು. ನೀವು ನೋಡಿರ್ಬೋದು ದುಬೈ ಬಂದಾಗ ಚಿಕ್ಕದೊಂದು ಅಲ್ಲೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್, ಚಿಕ್ಕದೊಂದು ಜೆರಾಕ್ಸಲ್ಲಿ ಹಾಕ್ತಾರೆ, ಶೇರಿಂಗ್ ರೂಮ್ ಇದೆ PG ಟೈಪಲ್ಲಿ ಅಂತ, 205 ದಿರಮ್ಸಿಗೆ 1 ತಿಂಗಳಿರ್ಬೋದು ಅಂತ. ಅದಕ್ಕಲ್ಲಿ ಹೋದೆ. ಅದು ನೋಡ್ರೆ ಕಬ್ಬು, ಆ ಥರ ಇರೋಕ್ಕೆ ಆಗಲಿಲ್ಲ. ಪುನಃ ಇಲ್ಲೇ ಸಿಟಿ ಸೆಂಟ್ರ್ ಏನೋ ಒಂದು ಇದಿದೆ, ಅಲ್ಲಿ ಬಂದು ಇದ್ದೆ. ನನಗಿನ್ನು ಯಾರು ಗೊತ್ತಿಲ್ಲಲ್ಲ ಅಲ್ಲಿ. ಈಗ ಇವ್ರು ಹೇಳಿದ್ದವರು ನಾನು ಅಷ್ಟೊಂದು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೆ, ಅಲ್ಲಿ ದುಬೈಲಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೆ, ರಾಜೇಶ್ ಅಂತ ಅವ್ರ ಹೆಸರು ರಾಜೇಶ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೆ, ರಾಜೇಶ್ ಕುತ್ತರ್ ಅಂತ. ಅವರು ನಮಗೆ ಫೋನೇ ಮಿಸ್ ಆಗೋಯ್ತು. ನಂಗೆ ಅಲ್ಲಿಂದ ನಂಬರು ಇದೆಲ್ಲ ಒಂಥರ ವಾಟ್ಸಪ್ಪಲ್ಲಿ ಇಲ್ಲ, ನಂಗೆ ಅದು ಆಗಲಿಲ್ಲ. ನೆಕ್ಸ್ಟ್ ಏನು ಮಾಡಿದ್ವಿ, ಈ ಅಲ್ಲಿಂದ ಲೋಕಲ್ ನಂಬರ್ ತಗೊಂಡು ಈ ಬಿರೋರ್ ಕುಡ್ಲ ಉದಯ್ ಪೂಜಾರಿ ಫೋನ್ ಮಾಡಿದ್ರು, ಅಲ್ಲಿಂದ ಮಂಗಳೂರಿಗೆ. ಅವರು ಇನ್ನೊಬ್ರಿಗೆ ನನ್ನ ಅಲ್ಲಿಂದ ಲೋಕಲ್ ನಂಬರ್ ಕೊಟ್ಟು ಬಂದರು. ನೋಡಿ, ಅವ್ರದ್ದು ದೊಡ್ಡ ಸೈನ್ಯ ಬಂತು, ಬಿರೋರ್ ಕುಡ್ಲ ಉದಯ್ ಪೂಜಾರಿದು ಸೈನ್ಯ ಬಂದು ಸೀದಾ ಕರ್ಕೊಂಡು ಶಾರ್ಜಾ ಹತ್ರ, ಅಂದರೆ ಎಲ್ಲಿ ಅಜ್ಮಾನ್ಗೆ ಹೋದ್ವಿ. ಅಜ್ಮಾನ್ ಗ್ರೌಂಡ್ ನೋಡ್ಕೊಂಡು, ಸರ್ ಇಲ್ಲೆಲ್ಲ ಬೇಡ ಸರ್, ಶಾರ್ಜಾ ಸ್ಟೇಡಿಯಮಲ್ಲೇ ಮಾಡಬೇಕಂತ. ಆಗ ಅಲ್ಲಿ ಒಬ್ಬರು ಗಿರೀಶ್ ಅಂತ ಇದ್ದಾರೆ, ಗಿರೀಶ್ ಅಂತ ಅನಿಸುತ್ತೆ. ಅವರು ನನ್ನ ಶಾರದಾ ಸ್ಟೇಡಿಯಂ ಕರ್ಕೊಂಡು ಹೋದರು. ಫಸ್ಟಿಗೆ ನನ್ನ ರೆಸ್ಪಾನ್ಸ್ ಹೆಂಗಿತ್ತಂದರೆ, ಅಲ್ಲಿನ ಜನರಲ್ ಮ್ಯಾನೇಜರ್ ನನ್ನ ಒಳಗಡೆ ಗೇಟ್ ಒಳಗಡೆ ಬಿಟ್ಟಿಲ್ಲ. ಅಂದರೆ ಅವ್ರು ಆ ಥರ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆ ಥರ ಇದೆ, ಅದು ಬಿಟ್ಟಿಲ್ಲ. ಅವರು ಕಡೆ ಇವರು ಅಲ್ಲಿ ಕ್ರಿಕೆಟ್ ಕೋಚ್ ಅಲ್ಲ, ಅವ್ರ ಹೆಸರಿಗೆ ನೆನಪು ಹೋಗಿದೆ, ಗಿರೀಶ್ ಅಥವಾ ಏನಿದ್ದಾರೆ, ಅವರಲ್ಲಿ ಕ್ರಿಕೆಟರು ಅಕಾಡೆಮಿ ಮಾಡ್ತಾಯಿದ್ದಾರೆ. ಅವ್ರು ನನ್ನ ಕರ್ಕೊಂಡು ಹೋದ್ರು. ಒಳಗಡೆ ಕರ್ಕೊಂಡು ಹೋದಾಗ ರೇಟ್ ಒಂದು ಹೇಳಿದ್ರು, ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ, ಆ ಥರ ರೇಟ್ ಹೇಳಿದ್ರು. ಅವ್ರು ನಾನು ರೇಟ್ ಹೇಳಿದ್ರೆ ಹೇರ್ಕೊಂಡು ಓಡೋಗ್ಬೇಕಂತ. ನಾನು ಇಲ್ಲ ಸರ್ ಮಾಡ್ತೀನಿ ಸರ್ ಅಂತೇಳಿ, ನಾನು ಧೈರ್ಯ ಮಾಡಿಬಿಟ್ಟಿದ್ದೀನಿ, ಮಾಡೋಣ ಅಂತೇಳಿ. ಕಡೆಗಾಯ್ತು. ಇವರು ಪುನಃ ನೆಕ್ಸ್ಟ್ 2 ಡೇಸ್ ಬಿಟ್ಟು ಬರೋಣ ಅಂತೇಳಿ ಇವ್ರು ನನ್ನ ಬಿಟ್ಟು ರೂಮ್ ಹತ್ರ ಬಿಟ್ಬಿಟ್ಟು ಹೋದರು. ಅವರು ಹೋದ್ರ ಮೇಲೆ ನನಗೆ ಬಿರೋರ್ ಕುಡ್ಲ ಉದಯ್ ಪೂಜಾರಿ ಹುಡುಗರು ಅಜಿತ್, ಹರ್ಷ ಎಲ್ಲ ಬಂದು ಹೀಗೆ ಅಲ್ಲಿ ಪ್ರವೀಣ್ ಶೆಟ್ಟಿ ಅಂತ ಇದ್ದಾರೆ, ಫಾರ್ಚೂನ್ ಹೋಟೆಲ್ ಓನರು. ಇದೇ ಹೆಸರನ್ನ ನನಗೆ ಅಪ್ಪು ಸರ್ ಅವಾಗ ಫೋನಲ್ಲಿ ಅವ್ರ ಹೆಸರು ಹೇಳಿದ್ದು, ಅಂದರೆ ಅಲ್ಲಿದ್ದಾಗ ಪ್ರವೀಣ್ ಶೆಟ್ಟಿ ಹೆಸರು ಅಪ್ಪು ಸರ್ ಹೇಳಿದ್ದು. ನಾನು ಹೇಳಿದೆ, ಸರ್ ಇಲ್ಲಿ ಪ್ರವೀಣ್ ಶೆಟ್ಟಿ ಅಂತ ಯಾರು ಇದ್ದಾರಲ್ಲ, ಯಾರು ಹಿಂಗೆ ಅವರು ಹಿಂಗೆ ಈ ಥರ ಅಂತ. ನನಗೆ ಅವ್ರ ನಂಬರ್ ಬೇಕಾದ್ರೆ ನಂಬರ್ ಕೊಡೋಕೆ ಅಲ್ಲಾರ ವಸಂತ್ ಅಂತ ಇದ್ದಾರೆ, ಅವ್ನ ನಂಬರ್ ಕೊಟ್ಟರು. ಅವರು ಇವ್ರೆ ನಾನು ಕೊಟ್ಟೆ ಅಂತ ಹೇಳಬೇಡಿ ನಂಬರ್ ಅಂತ ಹೇಳಿದ್ರು. ನಾನೇನೋ ಮಾಡಿ ಲೋಕಲ್ ನಂಬರಿಂದ ಅಲ್ಲಿ ಫೋನ್ ಮಾಡಿದೆ ಸರ್. ಫೋನ್ ಮಾಡಿದ್ರೆ ನೀವು ಎಲ್ಲಿದ್ದೀರಿ ಅಂತ ಕೇಳಿದ್ರು. ನಾನು ಇಲ್ಲಿ ಶಾರ್ಜಲ್ಲಿದ್ದೆ, ನೀವು ಬನ್ನಿ, ಈಗ ಟ್ಯಾಕ್ಸಿ ಮಾಡ್ಕೊಂಡು ಬನ್ನಿ, ಟ್ಯಾಕ್ಸಿ ಮಾಡಿಕೊಂಡು ಹೋಟ್ಲಿಗೆ ಬನ್ನಿ, ಯಾರಿಗೇನು ಕೇಳೋಬೇಡ, ಸೀದಾ ಬನ್ನಿ ಅಂತ ಹೋಟ್ಲಲ್ಲಿ ಹೇಳಿದ್ರು ರಿಸೆಪ್ಷನಲ್ಲಿ. ಅವ್ರದ್ದು ತುಂಬ 5-6 ಬ್ರಾಂಚ್ ಇದೆ ಅಲ್ಲಿ. ಅವ್ರು ಒಂದು ಬ್ರಾಂಚ್ ಫಾರ್ಚೂನ್ ಏಟ್ರಿಯಮಲ್ಲಿ ಹೋದ ತಕ್ಷಣ ಅವ್ರಿಗೆ ಇಷ್ಟ ಆಯಿತು, ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ, ರೂಮ್ ಹಿಂಗೆ ಕೊಡ್ತೀನಿ, ರೂಮ್ ಇಷ್ಟು ಫ್ರೀ ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಕನ್ನಡ ಸಂಘದವ್ರನ್ನೆಲ್ಲ ಒಗ್ಗೂಡಿಸಿದ್ರು, ಈಸಿಯಾಗಿ ಮಾಡೋಕ್ಕೆ ಅವಕಾಶ ಕೊಟ್ಟರು. ಆದರೂ ನಾನು ಅಷ್ಟಕ್ಕೆ ಸುಮ್ಮನಿಲ್ಲ, ಕನ್ನಡಿಗರು ನನಗೆ ಬೇಕಲ್ಲ. ನಾನು 30 ದಿವಸ ಇದ್ದೆ ಅಲ್ಲಿ, ಎಲ್ಲಿ ದುಬೈಲಿ 30 ದಿವಸ ರೂಮ್ದೆಲ್ಲ ಅವರೇ ಇದು ನೋಡ್ಕೊಂಡಿದ್ರು. ಊಟಕ್ಕೆ ಬೆಳಿಗ್ಗೆ ಟಿಫನ್ ಅವರು ಕೊಡ್ತಾಯಿದ್ರು. ನಾನು ಟಿಫನ್ ಸಖತ್ ಲಡಕ್ಕಾಗಿ ಹೊಡ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿದೆ. ಸಾಯಂಕಾಲ ಸೇಮ್ ನನ್ನ ಸ್ಟಾರ್ಟಿಂಗ್ ಹಿಂಗೆ ಜರ್ನಿ ಸ್ಕಿಫಿಂಗು, ಆ ಜರ್ನಿ ಥರ ಬಂದ್ಬಿಟ್ಟೆ. ನನಗೆ ನಮ್ಮ ಮಂಗಳೂರು ಎಲ್ಲಿ ಸಿಗ್ತಾರೆ ಅಂದರೆ ಲೈವ್ ಬಂಡಲ್ಲಿ ಸಿಗ್ತಾರೆ, ಪಬ್ಬಲ್ಲಿ ಸಿಗ್ತಾರೆ ಅನ್ನೋದು ಗೊತ್ತಾಗೋಯ್ತು. ಕನ್ನಡಿಗರಂತ ಜಾಸ್ತಿ ಅಲ್ಲೆಲ್ಲ ಹೋಗಿ ಅವ್ರ ನಂಬರ್ ತಗೊಂಡು ಅದನ್ನೆಲ್ಲ ಇದು ಮಾಡಿಸಿ, ನಮ್ಮಲ್ಲೊಬ್ಬರು ಅಲ್ಲಿ ಅಜಿತ್ ಅವ್ರನ್ನೆಲ್ಲ ತೊಗೊಂಡು ಅವ್ರ ಮುಖಾಂತರ ಒಂದು ವಾಟ್ಸಪ್ ಗ್ರೂಪ್ ಮಾಡಿಸಿದೆ. ಅವ್ರದ್ದೆಲ್ಲ ಹೆಸರು ಫೀಡ್ ಮಾಡಿದೆ. ಎಲ್ಲ ಒಂದು 200 ಚಿಲ್ಲರೆ ಜನ ಇತ್ತು.
ಈ ಕನ್ನಡಿಗರ ಸಂಘದವ್ರದ್ದೆಲ್ಲ ಸಿಕ್ತು. ಕನ್ನಡಿಗರ ಸಂಘದೆಲ್ಲ ಸಿಕ್ಕಿ ಒಂದು ದೊಡ್ಡ ಇದ್ರ ಮೀಟಿಂಗ್ ಕರೆದ್ರು, ಯಾರು ಪ್ರವೀಣ್ ಶೆಟ್ಟಿ ಅವರ ಮೀಟಿಂಗ್ ಕರೆದ್ರು. ಎಲ್ಲರೂ ಹೇಳಿದ್ರು. ಅಲ್ಲಿಂದ ನಾನು ಇವರಿಗೆಲ್ಲ ಫೋನ್ ಮಾಡಿದೆ, ಯಾರಿಗೆ ರಾಜೀವ್ ಗೌಡ್ರಿಗೆ ಇವರಿಗೆಲ್ಲ ಫೋನ್ ಮಾಡಿಬಿಟ್ಟು ಹಿಂಗೆ ಅಂದೆ. ಆವಾಗ ಆಗಸ್ಟ್ ಹತ್ರ ನಾವು ಜೂನ್ ಮುಗಿಸಿದ್ವಿ, ಜುಲೈ ಮುಗಿಸಿದ್ವಿ. ಇಲ್ಲಿ ಆ ಟೈಮಲ್ಲಿ ಉರಿ ಬಿಸಿಲು ಆಗಲ್ಲ, ಹಿಂಗೆ ಹೇಳಿದ್ವಿ. ಆಯ್ತು ಸೆಪ್ಟೆಂಬರ್ಲಿ ಮಾಡೋಣ ಅಂತ ಹೇಳಿದ್ರು. ಡಾಲಿ ಅವರಿಗೆ ನಾನು ಒಳಗಡೆಯಿಂದಲೇ ಮಾತಾಡಿದೆ, ಫೋನ್ ಮಾಡಿ ಸರ್ ಹಿಂಗಿದೆ ಅಂತ ಹೇಳಿದ್ರೆ, ಆಯ್ತು ನೀವು ಹೇಳಿದೆ ಅದೇ ಡೇಟಿಗೆ ಮಾಡ್ತೀನಿ, ನಾನು ತೊಂದರೆ ಇಲ್ಲ, ಶೂಟಿಂಗ್ ಇದು ಮಾಡ್ಕೊಂಡು. ಡಾಲಿಯವ್ರನ್ನೂ ಹೇಳಿದ್ನಲ್ಲ, ಡಾಲಿ ಈ 5th ಸೀಸನಿಂದ ಡಾಲಿಯವರು, ನೀನಾ ಸಂಸತೀಶು, ವಸಿಷ್ಠ ಅವರು ಇವರೆಲ್ಲ ಈ ಸೀಸನ್ ಬಂದಿದ್ರು. ಅವಾಗ ಗಟ್ಟಿಯಾಗಿ ನಿಂತಿದ್ದವರೆಲ್ಲ, ವಸಿಷ್ಠ ಅವರಾಗಲಿ, ಡಾಲಿಯವರಾಗಲಿ, ನೀನಾ ಸಂಸತೀಶ್ ಅವರಾಗಲಿ, ಇವರೆಲ್ಲ ಆ ಬ್ಯಾಚ್ 5ನೇ ಸೀಸನ್ ಬಂದ ಬ್ಯಾಚ್ ಇರೋಲ್ಲ. ಡಾಲಿಯವರು ಇಲ್ಲ ನಾನು ಬರ್ತೀನಿ ಬಿಡಿ, ನೀವು ಯಾವ ಡೇಟ್ ಬೇಕಾದ್ರೆ ಹೇಳ್ತಾರೆ. ರಾಜೀವ್ ಗೌಡ್ರು ಇದು ಮಾಡಿ ಅಲ್ಲಿ ಕನ್ನಡ ಸಂಘದವ್ರು ಒಪ್ಕೊಂಡ್ರು, ನಾವು ಮಾಡ್ತೀವಿ ಅಂತ ಹೇಳಿದ್ರು. ಬಂದ್ವಿ, ಅಲ್ಲಿ ಸೂಪರ್ ಡೂಪರ್ ಹಿಟ್ ಆಯಿತು. ಅಲ್ಲಿ ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ದುಬೈಲಿ ಮಾಡ್ತಾನೆ ಅಂತ, ದಾಬಾಸ್ಪೇಟೆಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಮಾಡಿಕೊಂಡು ಬಂದೆ. ಬಂದಾಗ ಸುದೀಪ್ ಸರ್ಗೆ ಮೀಟ್ ಆದೆ ನಾನು. ಸುದೀಪ್ ಸರ್ಗೆ ಹೇಳಿದೆ, ಸರ್ ಒಂದು ಕ್ಲೋಸಿಂಗ್ ಸೆರೆಮನಿ ಹೋದ ಮೀಟ್ ಆದ ತಕ್ಷಣ ಬೆನ್ ತಟ್ಟದು, ಶಬಾಷ್ ಚೆನ್ನಾಗಿ ಮಾಡಿದೆ ಅಂದರೆ. ಅವರು ಆವಾಗ ಅಲ್ಲಿ ನಂದಕಿಶೋರ್ ಹತ್ರ ಅವ್ರ ಹತ್ರ ಇನ್ಫಾರ್ಮೇಷನ್, ಅವ್ರು ನಂದಕಿಶೋರ್ ಹೇಳ್ತಾರೆ ಚೆನ್ನಾಗಿ ಮಾಡ್ತಾಯಿದ್ದೇನೆ ಅಂತೆಲ್ಲ ಹೇಳ್ತಾಯಿದ್ರು. ಅವು ನನ್ನ ಮೇಲೆ ಅಂದರೆ ಸುಮ್ಮನೆ ಅದು, ಯಾಕಂದರೆ ಕಲಾವಿದರು ನಾವು ಅವ್ರ ಕಡೆಯವರೇ, ಅಂದರೆ ನನ್ನ ಇಂಡಸ್ಟ್ರಿ ಅನ್ನೋದು ಅವ್ರ ಭಾವನೆ ಇರುತ್ತೆ. ಅವ್ರಿಗೇನು ತೊಂದರೆ ಆಗಬಾರ್ದು ಅನ್ನೋದು ಕಲ್ಪನೆ ಅವ್ರಿಗಿರುತ್ತೆ, ಅದು ಎಂಕ್ವೈರಿ ಮಾಡೇ ಮಾಡ್ತಾರೆ ಅವರು. ಅವ್ರು ಹೇಳಿದ್ರು ತುಂಬ ಕಷ್ಟ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ರು. ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ. ಅವರು ಬಂದ್ರ ಮೇಲೆ ಬೆನ್ ತಟ್ಬಿಟ್ಟು, ಇಲ್ಲ ಸೂಪರಾಗಿ ಮಾಡಿದ್ಯಾ, ಒಳ್ಳೆ ಹೆಸರು ತೊಗೊಂಡಿದ್ಯಾ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತೇಳಿ ಅದೊಂಥರ ಪವರ್ ಸಿಕ್ಕದಂಗೆ ಆಯಿತು. ಇಲ್ಲಿ ಅಶ್ವಿನಿ ಮೇಡಮ್ ನಾವು ಹೇಳಬೇಕಿತ್ತು, ಅಂದರೆ ಆ ಟೈಮಲ್ಲಿ ಇದಾಗಿತ್ತಲ್ಲ ಅಂತ. ಲಾಸ್ಟ್ ಡೇ ನಾಳೆ ಮ್ಯಾಚ್ ಅಂದರೆ ಇವತ್ತು ನೈಟು ಚೇತನ್, ಜೇಮ್ಸ್ ಚೇತನ್ ಡೈರೆಕ್ಟ್ರು, ಅವರು ಅಶ್ವಿನಿ ಮೇಡಮ್ ಅದೇ ಸತೀಶ್ ಅವ್ರಿಗೆ ಹೇಳಿ ಅಂತ ಹೇಳಿದ್ರು, ಅಲ್ಲಿ ಬರ್ತಾರಂತ. ಆಗ ಲಾಸ್ಟ್ ಡೇ ನಾಳೆ ಅಂದರೆ, ಆದರೂ ಅವ್ರು ನಾನು ಹೊರಡ್ತೀನಿ ಅಂತ ಹೇಳಿದ್ರು. ಮೇಡಮ್ ನಾನು ಹೊರಡ್ತೀನಿ ಬರ್ತೀನಿ ಅಂತ ಹೇಳಿದ್ರು. ಮೇಡಮ್ ಇನ್ನು ಇದಾಯ್ತಲ್ಲ ಅಂದರೆ ಅವ್ರ ಫ್ಲೈಟನ್ನು ಅವ್ರಿಗೆ ಆಗಲಿಲ್ಲ, ಆಮೇಲೆ ಡ್ರಾಪ್ ಆಯ್ತು. ಆವಾಗ 5ನೇ ರಾಜ್ಕಪ್ ಸ್ಟಾರ್ಟ್ ಎಂಟ್ರಿ ಸತೀಶ್, ನಾವು PRK ಸತೀಶ್ ಅಂತಲೇ ಹೇಳ್ತೀವಿ. ಅವ್ರು ನಮ್ಗೊಂಚೂರು ಅಲ್ಲೇ ಎಲ್ಲ ಬರ್ತೀವಿ, ನಾವೇ ಬರ್ತೀವಿ ಅಂತೆಲ್ಲ ಹೇಳಿದ್ರು. ಮ್ಯಾಚ್ ಟೂರ್ನಮೆಂಟ್ ಆಯಿತು. ಬಂದು ಅಶ್ವಿನಿ ಮೇಡಮ್ ನೆಕ್ಸ್ಟ್ ಬಂದ್ವಿ, ಹೇಳಿದ್ವಿ. ಆಮೇಲೆ ಶಿವಣ್ಣ, ನಮ್ಮ ಉಪೇಂದ್ರ ಅವರು ಅಲ್ಲಿ ಬಂದಿದ್ದು ಗೆಸ್ಟಾಗಿ. ನಾವು ಉಪೇಂದ್ರವಾಗಿ ನಮ್ಮ ರಾಜ್ ಕಪ್ ಯಾವುದು ಮಿಸ್ ಮಾಡಿಲ್ಲ, ಓಕೆ, ಅವರು ಬಂದಿದ್ದರು. ನೆಕ್ಸ್ಟ್ ಅದು ಅಶ್ವಿನಿ ಮೇಡಮ್ಗೆಲ್ಲ ರಿಪೋರ್ಟ್ ಕೊಟ್ಟರು. ಅಶ್ವಿನಿ ಮೇಡಮ್ ತುಂಬ ಖುಷಿ ಪಟ್ಟರು. ನಾನು ಬರ್ತೀನಿ ಅಂದರು. ನೆಕ್ಸ್ಟ್ 5ನೇ ರಾಜ್ ಕಪ್ ಆದಮೇಲೆ 6ನೇ ರಾಜ್ ಕಪ್ಪಿಂದ ಹಂಗೆ ನಿಂತ್ಕೊಂಡ್ಬಿಟ್ರು, ಬ್ಯಾಕ್ ಬಂದು. ಇದಕ್ಕೆ ಕಾರಣ PRK ಸತೀಶ್ ಅವರೆಲ್ಲ ಅಲ್ಲಿ ಹೇಳ್ತಾಯಿದ್ರು. ಅಶ್ವಿನಿ ಮೇಡಮ್ ಹಂಗೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ಇವತ್ತೀಗ ನಮಗೆ ಅವ್ರಿಗೆ ಹೇಳ್ತೀವಿ. ಮತ್ತು ಈಗ ಶಿವಣ್ಣ ಈ ಸರ್ತಿ ಮಾತ್ರ ಎಲ್ಲ ಶಿವಣ್ಣ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗಿ ಒಂದು ಟೂರ್ನಮೆಂಟ್ ಮಾಡಬೇಕಂತ ಇರೋದು, ಅದು ಮಾಡ್ತೀವಿ ಸರ್. ಆದರೆ ಇದಿಷ್ಟಕ್ಕೂ ಹಿಂದ್ಗಡೆ ಈಗ ಅಶ್ವಿನಿ ಮೇಡಮ್ ನಿಂತ್ಕೊಂಡಿದ್ದಾರೆ. 7ನೇ ರಾಜ್ ಕಪ್ ಆಯಿತು, ಈಗ 6ನೇ ರಾಜ್ ಕಪ್ಪು ಅದು ಸ್ವಲ್ಪ ಲಾಸ್ ಆಯ್ತು ನನಗೆ. ಅಂದರೆ ಒಂಥರ ಅಪ್ಪು ಸರ್ ಒಂದು ಹೇಳಿದ್ರು ನನಗೆ, ನಾನು ಈಗ ಸೆಮಿಫೈನಲ್ ಅಂದರೆ ಬರೀ ಒಂದು 60-70 ಜನ 80 ಜನ ಹೋಗ್ಬೋದು, ಇನ್ನು ಬೇರೆದು ಆಗಲ್ಲ, ಬೇರೆಯವರೆಲ್ಲ ಕಾಯ್ತಾ ಇರ್ತಾರಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, 6ನೇ ರಾಜ್ ಕಪ್ 6 ಕಂಟ್ರಿ ಅಂತ ಮಾಡಿದೆ. ಇಂಡಿಯಾ, ಮಲೇಷಿಯಾ, ಸಿಂಗಾಪುರು, ಶ್ರೀಲಂಕಾ, ಮಸ್ಕಟ್ ಆ್ಯಂಡ್ ದುಬೈ. ಈಗ ಇದೇ ದುಬೈಯಲ್ಲಿ ಗ್ರೌಂಡ್ ಹೇಳಿದ್ವಲ್ಲ, ಫಸ್ಟ್ ನನ್ನ ಯಾರು ಅಂತ ಅಂದ್ಕೊಂಡಿದ್ದೆ ಅವನು ಅವ್ನು. ಆಮೇಲೆ ಪ್ರವೀಣ್ ಶೆಟ್ಟಿ ಎಲ್ಲ ಕಮ್ಮಿ ಮಾಡಿಸಿ ಅಲ್ಲೆಲ್ಲ ಸ್ಪಾನ್ಸರ್ಡ್ ಎಲ್ಲ ತೊಗೊಂಡು ಎಲ್ಲ ಮಾಡಿದ್ವಿ. ಆಗ ನಾವು ಅವ್ನು ನನ್ನ ಕ್ಯಾಲಿಬರ್ ನೋಡಿಬಿಟ್ಟು ನೆಕ್ಸ್ಟು ಫೋನ್ ಮಾಡಿದ್ರೆ ಸಾಕು ಡೇಟ್ ಬ್ಲಾಕ್ ಮಾಡ್ತಿದ್ರು 6th ಸೀಸನ್ಗೆ. ಆಮೇಲೆ 6th ಸೀಸನ್ಗೆ 7th ಸೀಸನ್ಗೆ ಇಲ್ಲೇ ಬಂದರು, ನನ್ನ ಆಫೀಸಿಗೆ ಬಂದರು ಬೆಂಗಳೂರಿಗೆ. ಬಂದುಬಿಟ್ಟು ಯಾವ ಡೇಟ್ ಅಂತ ಕೇಳಿಬಿಟ್ಟು ಅಂದರೆ ಆ ರೇಟೆಲ್ಲ ಕಮ್ಮಿ ಮಾಡಿ. ಆಮೇಲೆ ಲೈವ್ ಪರ್ಮಿಷನ್ನಿಗೂ ದುಡ್ಡಿದೆ ಅಂತ ಗೊತ್ತಾಗಿದೆ ಆವಾಗಲೇ ನಮಗೆ. ಅಲ್ಲಿ ಲೈವ್ ಪರ್ಮಿಷನ್ ತೊಗೊಳಕ್ಕೂ ದುಡ್ಡು ತೊಗೊಳ್ಬೇಕಂತ. ಅಂದರೆ ನನ್ನ ಇದು ಕ್ಯಾಲಿಬರ್ ನೋಡಿಬಿಟ್ಟು ಶಾರ್ಜಾ ಸ್ಟೇಡಿಯಮಲ್ಲಿ ನಾನು ಈಗಲೂ ನಾನು ಫೋನ್ ಮಾಡಿದ್ರೆ ನಾನು ಡೇಟ್ ಬ್ಲಾಕ್ ಮಾಡ್ತಾರೆ, ದುಡ್ಡು ಕೇಳಲ್ಲ. ಸೊ ಒಂದು ಮಟ್ಟಕ್ಕೆ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಕಲಾವಿದರಿಗೆ ಕ್ರೀಡೆಯಲ್ಲಿ ರಾಜ್ ಕಪ್ ಅಂದರೆ ಈ ಸ್ಪೋರ್ಟ್ಸ್ ಕ್ರಿಕೆಟ್ನ ಶುರು ಮಾಡಿದ್ದು ರಾಜೇಶ್ ಬ್ರಹ್ಮ ಅವರು, ಕರೆಕ್ಟಾ? ಔಟ್ಡೋರಲ್ಲಿ ಒಂದು ಮಾಡಿದ್ರು ರಾಕ್ಲಿನ್ ಅವರು, ನಾಗರಾವ್ ಕಪ್ ಅಂತ. ಅವ್ರು ಸಿನಿಮಾ ಪ್ರಮೋಷನ್ಗೆ ಅಂತ ಮಾಡಿದ್ರು, ಕನ್ನಡ ಸೆಲೆಬ್ರಿಟಿಗೆ ಮತ್ತು ಶ್ರೀಲಂಕಾ ಪ್ಲೇಯರ್ ಹಾಕೊಂಡು ಮಾಡಿದ್ರು ಸರ್. ಟೂರ್ನಮೆಂಟ್ ಅಲ್ಲ, ಒಂಥರ ಪ್ರಮೋಷನ್ ಒಂದು ಮ್ಯಾಚ್ ಮಾಡಿದ್ರು ಅಷ್ಟೇ. ಓಕೆ, ಸೊ ಟೂರ್ನಮೆಂಟ್ ಮಾಡಿದವ್ರು ನೀವೇ, ಅದು ಕನ್ಫರ್ಮ್. ಮತ್ತು ಇಷ್ಟು ಕಲಾವಿದರನ್ನ ಒಂದು ಪ್ಲಾಟ್ಫಾರ್ಮಲ್ಲಿ ಸೇರಿಸಿದ್ದು ನೀವೇ, ಕಲಾವಿದರು, ತಂತ್ರಜ್ಞರು ಮತ್ತು ಮಾಧ್ಯಮ ಸೇರಿಸಿದ್ದು ನೀವು ಒಬ್ಬರು, ಪೊಲಿಟಿಷಿಯನ್ ಎಲ್ಲ ಸೇರಿ. ಪೊಲಿಟಿಷಿಯನ್. ಈಗ ರಾಜ್ ಕಪ್ ಒಂದು ಈ ಸ್ಯಾಂಡ್ವುಡ್ದು ಎಲ್ಲ ಕಲಾವಿದರು. ಇನ್ನೇನೇನು ಕಪ್ಪು ನೀವೀಗ ಯಾರ್ಯಾರು ಪ್ರೀಮಿಯರ್ ಲೀಗ್ ಮಾಡ್ತಿರೋದು? ಈಗ ಡೆಲ್ಲಿ ಕಪ್ ಸ್ಟಾರ್ಟ್ ಮಾಡಿದ್ದು, ಈಗ ರಾಜ್ ಕಪ್ ಆದ್ರ ಮೇಲೆ ಈಗ ಪ್ರೊಡ್ಯೂಸರ್ಸ್ಗೆ ಅಂತ ಮಾಡಿದ್ವಿ, ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್. ಓಕೆ, ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್, ಅದು ಬಾಕ್ಸ್ ಕ್ರಿಕೆಟ್. ಓಕೆ, ಬಾಕ್ಸ್ ಕ್ರಿಕೆಟ್, ಟೆನ್ನಿಸ್ ಬಾಲ್ ಪ್ರೊಡ್ಯೂಸರ್ಸ್.
ಇನ್ನೊಂದು DPL ಡೈರೆಕ್ಟರ್ಸ್ ಪ್ರೀಮಿಯರ್ ಲೀಗ್ ಅಂತ ಮಾಡ್ತಾರೆ. ಡೈರೆಕ್ಟರ್ಸ್ ಪ್ರೀಮಿಯರ್ ಲೀಗ್ ಪ್ರೀಮಿಯರ್ ಲೀಗ್ DPL. ಓಕೆ, ಆಮೇಲೆ ಡೈರೆಕ್ಟರ್ಸ್ಗಳು ಇರ್ತಾರಲ್ಲ, ಹೌದು. ಅಂದ್ರೆ ಸಿನಿಮಾದ ಎಲ್ಲ ನಿರ್ದೇಶಕರು, ನಿರ್ದೇಶಕರು ಅವರು ಅವ್ರ ಜೊತೆ ವರ್ಕ್ ಮಾಡೋರು ಆ ಥರದಲ್ಲ ಅಂತ DPL. ಆಮೇಲೆ ಇನ್ನೊಂದು ಈಗ ಹೇಳೋಕ್ಕಾಗಲ್ಲ, ಅದೊಂದು ದೊಡ್ಡದೊಂದು ಟೂರ್ನಮೆಂಟ್ ನಡೀತಿದೆ. ಓಕೆ, ಆ ರಾಜ್ ಕಪ್ ಹೆಸರೇ ನನಗೆ ಅದನ್ನ ಬೇರೆ ಎಲ್ಲ ಕಡೆ ಆಗಿರೋದು ಒಂದು ದೊಡ್ಡ ದೊಡ್ಡ ಟೂರ್ನಮೆಂಟ್. ತುಂಬಾ ಕಾಂಪಿಟೇಷನ್ ಬಂತು. ಎಷ್ಟೊಂದು ಟೂರ್ನಮೆಂಟ್ಗಳು ಶುರು ಆಯ್ತು ಕಳೆದ 3 ವರ್ಷದಿಂದ ಅಥವಾ 4 ವರ್ಷದಿಂದ. ಹೌದು, ಅದು ಅಪ್ಪ ಅಪ್ಪನೇ, ಮಗ ಮಗನೇ, ಮೊಮ್ಮಗ ಮೊಮ್ಮಗನೇ. ಈಗ ರಾಜ್ ಕಪ್ಪೇ. ಈಗ ಎಷ್ಟೇ ಜನ ಮಕ್ಕಳು ಮರಿ ಮಕ್ಕಳು ಬರ್ತಾರೆ, ರಾಜ್ ಕಪ್ಪೇ. ಈಗ ನೋಡಿ KCC ಬಂತು. KCC ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ರೈಡ್. ಯಾಕೆಂದರೆ ಬರೇ ಸೆಲೆಬ್ರಿಟಿಗೆ ಆಡ್ತಿದ್ದು, ಇಂಟರ್ನ್ಯಾಷನಲ್ ಪ್ಲೇಯರ್ ಒಂದು ಬಂದು ಆಡ್ತಾರೆ ಅಂದರೆ ಅವರು ಎಲ್ಲಿ ತನಕ. ಈಗ ಗೇಲ್ ಬಂದು ಆಡ್ತಾನೆ ಅಂತ ಹೇಳಿದ್ರೆ, ಗೇಲ್ ಒಬ್ಬರೇ ಬರೀ ಕರ್ನಾಟಕ ಅಲ್ಲ, ಗೇಲ್ ಎಲ್ಲೆಲ್ಲ ಆಡ್ತಾರೆ, ಅವ್ರ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಅಲ್ಲೊಂದು ಇಂಡಸ್ಟ್ರಿ ಒಂದು ಕ್ರಿಕೆಟ್ ಮಾಡ್ತಾರೆ ಅನ್ನೋ ಅದೊಂದು ದೊಡ್ಡ ಪ್ರೈಡ್. ಅದು ಯಾರು ಏನು ಅನ್ಕೊಳ್ತಾರೆ, ನನಗೆ ಅನಿಸಿದ ಪ್ರಕಾರ ಅದು ದೊಡ್ಡ ಪ್ರೈಡ್ ಕನ್ನಡ ಇಂಡಸ್ಟ್ರಿಗೆ. KCC ಅನ್ನೋದು ದೊಡ್ಡ ಪ್ರೈಡ್. ಇಂಟರ್ನ್ಯಾಷನಲ್ ಪ್ಲೇಯರ್ನ ಕರ್ಕೊಂಬಂದು, ಅದು ಬೇರೆ ಯಾರು ಇಂಡಸ್ಟ್ರಿ ಮಾಡದೇ ಇರುವಂಥ CCL ಅಂತ ಟೂರ್ನಮೆಂಟೇ ಮಾಡೋಕ್ಕಾಗದಿರುವಂಥವ್ರು ನಮ್ಮ ಸುದೀಪ್ ಸರ್ KCC ಕರ್ನಾಟಕದಲ್ಲೇ ಒಂದು ಮಾಡಿದ್ರು ಗೊತ್ತಾ, ಅದು ದೊಡ್ಡದು. ಅದು ಬೇರೆ ಬಿಡಿ, ಅದನ್ನು ನಾವು ತಗೊಳ್ಳೋದು ಬೇಡ. ಮತ್ತೆ ಬೇರೆ ಎಲ್ಲ ಇದ್ದಾರಲ್ಲ ನಮ್ಮ ಅಂಡರ್ಲಿ ಇದ್ದು ಅಲ್ಲಿದ್ದು ಅದನ್ನ ನೋಡ್ಕೊಂಡು ನನ್ನ ಟೂರ್ನಮೆಂಟ್ ಮಾಡ್ತಾರೆ. ಅದೇನು ಮಾಡೋಕ್ಕಾಗಲ್ಲ. ಏನನ್ಸುತ್ತೆ ನಿಮಗೆ ಕಿವಿಗೆ ಬಿದ್ದಾಗ ರಾಜೇಶ್ ಬ್ರಹ್ಮ ಬರೀ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಬಿಡು, ಅವ್ರಿಗೇನಪ್ಪ? ಈಗ ಆ್ಯಕ್ಚುಲಿ ನಾವು ಅಸೋಸಿಯೇಷನ್ಗೆ ಅಂತ ಮಾಡೋದು. ಈಗ ನಾನು ಮಾಡ್ತೀನಿ ಗೊತ್ತಾ, ಈಗ ದೊಡ್ಡದಾಗ ಒಂದು ಮಾಡ್ತೀನಿ ಅಂದಲ್ಲ, ಅದು ನಾನು ಪರ್ಸ್ನಲ್ಗೋಸ್ಕರ ಮಾಡ್ತೀನಿ. ಅದು ಅನೌನ್ಸ್ ಮಾಡ್ತೀನಿ. ಈಗ ಇನ್ನೂ ಅನೌನ್ಸ್ ಆಗಿಲ್ಲ. ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಬೇರೆ ಥರ ಒಂದು ನಡೀತಾ ಇದೆ, ಅದು ಮಾಡ್ತೀನಿ. ಅದು ನನ್ನ ಪರ್ಸ್ನಲ್. ಇದು ನಾನು ಅಸೋಸಿಯೇಷನ್ಗೆ ಈಗ ಏನೇ ಬಂದರೂ ಅಸೋಸಿಯೇಷನ್ 2 ಎಕರೆ ಜಾಗ ಯಾರಿಗೆ ಬಂತು? ಅಸೋಸಿಯೇಷನ್ಗೆ. ನಾವು ದುಡ್ಡು ಮಾಡೋಕ್ಕೋಸ್ಕರ ಟೂರ್ನಮೆಂಟ್ ಮಾಡೋದು. ಇನ್ನು ಲಾಸ್ ಮಾಡೋಕೆ ಯಾರು ಟೂರ್ನಮೆಂಟ್ ಮಾಡ್ತಾರಾ? ಯಾರಾದರೂ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಬಟ್ ಅದು ರಾಜೇಶ್ ಬ್ರಹ್ಮ ಅವ್ರಿಗೆ ವೈಯಕ್ತಿಕವಾಗಿ ಲಾಭ ಆಗ್ತಿದೆಯಾ? ಲಾಭ ರಾಜೇಶ್ ಬ್ರಹ್ಮ ಇರ್ತಾನೆ. ಈಗ ಫೌಂಡ್ರು ರಾಜೇಶ್ ಬ್ರಹ್ಮ. ಈಗ ಕ್ರಿಕೆಟ್ ಅಂದರೆ ಯಾರನ್ನಂತ ಹೇಳ್ತೀರಾ? ರಾಜೇಶ್ ಬ್ರಹ್ಮವ್ರು ಅಂತೀರಾ. ಅಸೋಸಿಯೇಷನು ಹೇಳಲ್ಲ, ಅದು ರಾಜೇಶ್ ಬ್ರಹ್ಮವ್ರು ಅಂತ ಹೇಳ್ತೀರಾ. ಮುಂದುವರ್ಸ್ಕೊಂಡು ನಾನು ಹೋಗಿದೆ. ನಾನು ಯಾವುದೋ ಅಸೋಸಿಯೇಷನ್ ದುಡ್ಡು ತೆಗಿದೆ ಈಗಲೂ ಟೂರ್ನಮೆಂಟ್ ಮಾಡಿ ನಾ ಮಾಡ್ತೀನಿ ಅಂದರೆ ಅಸೋಸಿಯೇಷನ್ ದುಡ್ಡು ತೆಗೆದು ಟೂರ್ನಮೆಂಟ್ ಮಾಡೋದಲ್ಲ, ನಾನು ಇನ್ವೆಸ್ಟ್ ಮಾಡಿ ಟೂರ್ನಮೆಂಟ್ ಮಾಡ್ತಾ ಇರೋದು. ನಾನು ದುಡ್ಡು ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ನಾನು ಇದು ಮಾಡ್ತಾರೆ ಹೇಳಿ? ಆಯ್ತಪ್ಪ ಅಂತ ಹೇಳ್ಬೋದು. ನಾನು ಕಷ್ಟಪಡ್ತಿದ್ದೀನಿ, ಮಾಡ್ತಿದ್ದೀನಿ. ಬಂದವರಿಗೆ ನಾನು ಪ್ಲೇಯರ್ಸಿಗೆಲ್ಲ ಫಾರಿನ್ ಕರ್ಕೊಂಡು ಅದೊಂದು 1-1.5 ಲಕ್ಷ ರೂಪಾಯಿ ಆಗುತ್ತಾ? ಯಾರು ಯಾರು ಸ್ಪಾನ್ಸರ್ ಮಾಡ್ತಾರೆ ಅದು ಬೇರೆ, ಅಬ್ರಾಡಲ್ಲಿ ಯಾರೋ ಸ್ಪಾನ್ಸರ್ ಮಾಡ್ತಾರೆ ಅದೆಲ್ಲ ಬೇರೆ. ಅದನ್ನ ಪ್ಲಾಟ್ಫಾರ್ಮ್ ರೆಡಿ ಮಾಡೋದು ನಾನೇ ತಾನೆ. ಟೂರ್ನಮೆಂಟ್ ಮಾಡಿದ್ರು ದುಡ್ಡು ಮಾಡಿದ್ರು ನಾವು ಮಾಡೋಣ ಅದು ಅಂದ್ಕೊಳ್ತಾರೆ. ಈಗ ಮಾಡಿದವ್ರಿಗೆಲ್ಲ ಗೊತ್ತಲ್ಲ ದುಡ್ಡು ಎಷ್ಟಾಗತ್ತೆ ಅನ್ನೋದು ಗೊತ್ತಾಗಿದೆಯಲ್ಲ. ಈಗ ಟೂರ್ನಮೆಂಟ್ ಮಾಡೋರಿಗೆ ದುಡ್ಡು ಆಗತ್ತೆ ಅನ್ನೋರಿಗೆ ದುಡ್ಡು ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆಯಲ್ಲ. ಈಗ ದುಡ್ಡು ಆಗದೆ ಫ್ಲಾಫ್ ಆಗಿ ಎಲ್ಲ ಆಗಿದೆ ಇದೆ ಅಲ್ವಾ? ಉದಾಹರಣೆಗೆ ಕಣ್ಣಿಗೆ ದುಡ್ಡಾಗುತ್ತೆ ಅಂತ, ದುಡ್ಡು ಹಂಗೆ ಆಗೋದಾಗಿದ್ದರೆ ಒಂದು ನಂಗೆ ಗೊತ್ತಿರೋ ಪ್ರಕಾರ ಟೂರ್ನಮೆಂಟ್ 3 ತಿಂಗಳಿಗೆ ಮಾಡ್ಬೋದು ನಾವು. ಆ ಥರ ಇದ್ದಿದ್ರೆ ಅದು ಆಗಲ್ಲ ಸರ್. ಅದು ನೋಡೋರು ಕಣ್ಣಿಗೆ ಹಂಗಿರುತ್ತೆ. ನಾವು ಹೇಳೋದಲ್ಲ, ಫಸ್ಟು ರಾಜ್ ಕಪ್ಪಲ್ಲಿ ನೋಡಿದ್ದು ದುಡ್ಡು ಬಿಟ್ಟರೆ, ಜಾಗ ತೊಗೊಂಡಿದ್ದೀವಿ ಅಸೋಸಿಯೇಷನ್ಗೆ ಅಂತ ಬಿಟ್ಟರೆ ಯಾವತ್ತೂ ಆ ಥರ ದುಡ್ಡೇ ನೋಡಿಲ್ಲ ಬಿಡಿ ಸರ್. ನೀವು ಲಾಸ್ ಆಗಿಲ್ಲ, ನನ್ನವ್ರ ಹೆಸರಿಟ್ಕೊಂಡು ಲಾಸ್ ಆಗಲಿಲ್ಲ. ಒಂದು ಚಿಕ್ಕದಲ್ಲಿ ಲಾಭ ಆಗಿದೆ, 5-10 ಆ ಥರ ಎಲ್ಲ ಪ್ರಾಫಿಟ್ ಆಗಿದೆ ಬಿಟ್ಟರೆ ಬೇರೆ ನಮಗಾಗಿಲ್ಲ. ಒಂದಿದ್ರಲ್ಲಿ ನಾವು 48 lakhs ನಮ್ಗೆ ಲಾಸ್ ಆಗಿದೆ. 6th season 48 lakhs ಆಗಿದೆ. ಅದಕ್ಕೆ ಯಾರು ಕೊಡ್ತಾರೆ? ಆಮೇಲೆ ದುಡ್ಡು ಮಾಡೋದಕ್ಕೆ ಲಾಭ ಇದೇನಂದರೆ ಇದೊಂದು ಬಂದು ಏನಾದ್ರು ಒಳ್ಳೇದಕ್ಕಂತಲೇ ಯೂಸ್ ಮಾಡೋದಕ್ಕೋಸ್ಕರ ದುಡ್ಡು ರಾಜ್ ಕಪ್ ಮಾಡಿ. ಯಾರು ಆಡ್ತಾರೆ ಮತ್ತು ಯಾರು ಓನರ್ಶಿಪ್ ತಗೋತಾರಲ್ಲ ಪ್ಯಾಷನಬಲ್ ಆಗೇ ಇದ್ದಾರೆ. ಸೂಪರ್. ನನ್ನ ಬಂದ ಓನರ್ಗಳಿದ್ದಾರಲ್ಲ, ಅದೊಂದು 2-3 ನಾವು ಗೊತ್ತಾಗಿದೆ, ಅದು ನಾವು ದೂರ ಇಡ್ತಾ ಇದ್ವಿ. ಈ ಸಮೃದ್ಧಿ ಮಂಜುನಾಥ್ ಅವರು, ನೀವು ಸಮೃದ್ಧಿ ರಾಜಕಾರಣದಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಕ್ರಿಕೆಟ್ ಪ್ಯಾಷನ್ ಹುಚ್ಚು ಅಂದರೆ ಸುಮ್ಮನೆ ಕ್ರಿಕೆಟ್ ಆಡಲ್ಲ, ಆ ಥರದವ್ರು. ಸಮೃದ್ಧಿ ಮಂಜುನಾಥ್ ಅವರು ನಮಗೆ ಟೈಟ್ಲ್ ಸ್ಪಾನ್ಸರ್ ಆಗೋಕೆ ಬಂದರು. ನಮ್ಗೆ ಇವರೆಲ್ಲ ಬ್ಯಾಕ್ ಬೋನ್ ಸಮೃದ್ಧಿ ಮಂಜುನಾಥ್. ಇನ್ನೊಂದು ಮಹೇಶ್ ಗೌಡ್ರು ಅಂತ ಹೇಳ್ತೀನಿ ನನಗೆ. ಮಹೇಶ್ ಗೌಡ್ರು ನಂಗೆ ಇನ್ನೊಂದು ರಾಜು ಗೌಡ್ರು ಇದ್ದಾಗೆ. ಸಮೃದ್ಧಿ ಮಂಜಣ್ಣ ನನಗೆ ಈಗ ಟಿಕೆಟ್ ಏನಾರು ನಂಗೆ ಒಂಚು ಕಷ್ಟ ಇದೆ, ಪ್ರಾಬ್ಲಮ್ ಅಂದರೆ ಮಂಜಣ್ಣ ನಂಗೆ ಇದು ಮಾಡ್ತಾರೆ. ಆಮೇಲೆ ಒಂದು MLA ನಮ್ಮ ಜೊತೆ, ಇನ್ನೊಂದು MLA ನಮ್ಮ ಜೊತೆ ಬಂದಂಗೆ. ಆಮೇಲೆ ಅವರಿಗೆ ರಾಜ್ ಕಪ್ ಬಿಟ್ಟು ಬೇರೆ ಯಾವುದು ಆಡಲ್ಲ ಅವರು, ಯಾರು ಸಮೃದ್ಧಿ ಮಂಜಣ್ಣ. ಅವ್ರದಂತರ ಬೇರೆ ಭಾಷೆ ಅವರು. ಮತ್ತು ಕ್ರಿಕೆಟ್ನೂ ಅಷ್ಟೇ, ನಮ್ಮ ಟೂರ್ನಮೆಂಟ್ನ ಹೈಫೈಯಾಗಿ ತೊಗೊಂಡು ಹೋಗಿ ಕಾರಣಕರ್ತಾಗಿದ್ದಾರೆ ಯಾರು? ಸಮೃದ್ಧಿ ಮಂಜಣ್ಣ. 3 ಟೂರ್ನಮೆಂಟ್ 5ರಿಂದ ಬಂದರು, ಅದರಲ್ಲಿ 2 ಟೈಮ್ ಅವರೇ ವಿನ್ನರು. ಅಂದರೆ ಅಷ್ಟು ಪಕ್ಕ ಪ್ರೊಫೆಷನಲಾಗಿ ಒಂದು ಸೀರಿಯಸ್ ಆಗಿ ಆಡ್ತಿರೋದು, ಎಲ್ಲರಿಗೂ ಗೊತ್ತಿರೋದು, ನಿಮಗೂ ಗೊತ್ತು ಅವ್ರಿಗೆ ಯಾವ ಥರ ಆಡ್ತಾನೆ. ಸಮೃದ್ಧಿ ಮಂಜಣ್ಣ ಬೇರೆ ಪಾಪ. ಅಂದರೆ ಅವರು ನಮ್ಮನ್ನ ನಾನು MLA ಇವನು ಯಾರು ಅಂತ ಆ ಥರ ನೋಡೋದು. ರಾಜು ಗೌಡ್ರಿಗೆ ಇನ್ನೊಂದು ರೂಪ ಅವರು, ಅಷ್ಟು ಡೌನ್ ಟು ಅರ್ತ್ ಅವರು. ಅವರನ್ನು ದೊಡ್ಡ ಶಕ್ತಿಯಾಗಿ ನಮ್ಗೆ ಬಂದರು. ಇನ್ನು ಮಹೇಶ್ ಗೌಡ್ರನ್ನ ಹೆಂಗಂದರೆ ಸರ್, ಅವರು ನನ್ನ ಯಾರೋ ಒಬ್ರು ಪರಿಚಯ ಮಾಡಿ ಒಂದು ಇದರಲ್ಲೇ ನಂಗೆ ಒಂಚೂರು ಹಿಂಗೆ ಪ್ರಾಬ್ಲಮ್ ಆಗಿದೆ, ಹಿಂಗೆ ಬೇಕಂದ್ರೆ ಟಪ್ ಅಂತ ಹೆಲ್ಪ್ ಮಾಡ್ತಿದ್ರು. ಮಹೇಶ್ ಗೌಡ್ರು ಬೇರೆ ಥರ. ಮಹೇಶ್ ಗೌಡ್ರು ಒಂದು ಶಕ್ತಿ ನಮ್ಮ ರಾಜ್ ಕಪ್ಪಿಗಿಲ್ಲ. ಅವರು ಮುನೇಗೌಡರು. ಬಟ್ ಯಾರನ್ನಾದ್ರೂ ನಮ್ಮವರು ಅಥವಾ ಬೇರೆ ದೇಶಕ್ಕೋ ಇನ್ನೇನೋ ಮಾಡಿದಾಗ
ಯಾರನ್ನೋ ನಂಬಿ ಮೋಸ ಹೋಗಿದ್ದು ಉಂಟಾ ರಾಜೇಶ್ ಬ್ರಹ್ಮಾವರ್? ಆರ್ಗನೈಸರ್ ಇಟ್ಕೊಂಡ ವಾಟ್ ಎವರ್. ಇಲ್ಲಿನವರು ಮೋಸ ಹೋಗಿದ್ದೀನಿ, ಆಮೇಲೆ ಹೊರಗಡೆಯವರು ಮೋಸ ಹೋಗಿದ್ದೀನಿ, ಜೊತೆಗಿದ್ದೆ. ಈಗ ನಾನು ಬೇರೆ ಬೇರೆ ಟೂರ್ನಮೆಂಟ್ ಮಾಡಿದ್ದಾರೆ, ಅದೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದೆ. ಆದರೆ ಈಗ ನನ್ನ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿರೋ ಸಂತೋಷ್ ಬಿಲ್ಲವ, ಸಚಿನ್ ನನಗೆ ಹೋದ ರಾಜ್ ಕಪ್ಪಲ್ಲಿ ಸಿಕ್ಕಿರಲಿಲ್ಲ, ಯಾವುದೇನು ಪರ್ಸನಲ್ ಪ್ರಾಬ್ಲಮ್. ಆ ಹೋದ ರಾಜ್ ಕಪ್ಪಲ್ಲಿ ನನ್ನ ಜೊತೆಗಿದ್ರೆ ಇನ್ನೂ ಟೂರ್ನಮೆಂಟ್ ದೊಡ್ಡದಾಗ್ತಿತ್ತು. ಸಚಿನ್ ಅಂತ ಎಕ್ಸ್ಟ್ರಾರ್ಡಿನರಿ ನೋಡಿ, ಸಂತು ಮತ್ತು ಸಚಿನ್ ಅನ್ನೋ ಎರಡು ವ್ಯಕ್ತಿ ನನ್ನ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡಿದೆ, ಅವರೇ ಕೈಯಿಂದ ದುಡ್ಡು ಹಾಕಿ ಕೆಲಸ ಮಾಡಿ ಮಾಡ್ತಿದ್ದವರು. ಇದನ್ನು ನಾನು ಮರಿಬಾರ್ದು. ಸಂತೋಷ್ ಮತ್ತು ಮಿಸ್ಟರ್ ಸಚಿನ್ ಅವರಿಬ್ಬರು. ಸಚಿನಿಗೆ ಈಗ ಇಷ್ಟಲ್ಲಿ ನನ್ನ ಜೊತೆಗಿದ್ದರೆ ಟೂರ್ನಮೆಂಟ್ ಮಾಡ್ತಾರಲ್ಲ ಅಂತ ಹೇಳಿದ್ರಲ್ಲ, ಅಲ್ಲೆಲ್ಲ ಮಾಡಿದ್ರು ಅಂತ ಹೇಳಿದ, ಅದು ಎಷ್ಟು ಇಟ್ಟಾಯ್ತು ಅದೆಲ್ಲ ನಂಗೆ ಗೊತ್ತಿಲ್ಲ. ಆದರೆ ಸಚಿನಿಗೆ ಇವರೆಲ್ಲರಿಗಿಂತ ದೊಡ್ಡ ಕ್ಯಾಲಿಬರ್ ಇದೆ. ಈಗ ಇವ್ರು ಯಾರು ಮಾಡಿದ್ರಲ್ಲ ಅವ್ರಿಗಿಂತ ದೊಡ್ಡ ಕ್ಯಾಲಿಬರ್ ಸಚಿನ್. ಯಾಕಂದರೆ ಅವನು ಕ್ರಿಕೆಟ್ ಫೀಲ್ಡಲ್ಲೇ ಇರೋದು. ಅವನು ಈಗ ಲೈವ್ ಟೆಲಿಕಾಸ್ಟ್ ಮಾಡೋದು, ಅವ್ನು ಕ್ರಿಕೆಟರು ಎಲ್ಲ ಕಾಂಟ್ಯಾಕ್ಟ್ ಇದೆ. ಅವನು ಓನರ್ಗಳ ಇನ್ನೊಂದು ಟೂರ್ನಮೆಂಟ್ ಮಾಡೋ ಕೆಪಾಸಿಟಿ ಇದೆ. ಇಲ್ಲಿ ಸೆಲೆಬ್ರಿಟಿ ಹೆಂಗೂ ಕಾಂಟ್ಯಾಕ್ಟ್ ಆಗಿದ್ದಾರೆ, ಅವ್ನು ಮಾಡ್ಬೋದು, ಆದರೆ ಅವ್ನು ಮಾಡಿಲ್ಲ. ಬಟ್ ಕುತೂಹಲದ ಪ್ರಶ್ನೆ, ಇನ್ನೊಬ್ರು ಟೂರ್ನಮೆಂಟ್ ಮಾಡಬಾರ್ದಾ? ಮಾಡ್ಬೋದು ಸರ್, ಟೂರ್ನಮೆಂಟ್ ಮಾಡಬಾರ್ದಂತ ನಾವು ಅದು ಹೇಳಲ್ಲ. ಈಗ ಆಡೋರಿಗೆ ಫ್ರೀ ಇದ್ದರೆ ಅವಾಗ ಆಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಮತ್ತು ನಮ್ಮ ಆರ್ಟಿಸ್ಟ್ಗಳಿಗೆ ಒಂದು ಎಕ್ಸಸೈಸ್ ಬೇಕು ಅಂತ ಮಾಡೋಕ್ಕೆ ಹೋಗ್ತಾರೆ, ಮಾಡಬಾರ್ದು ಅಂತ ಹೇಳಲ್ಲ. ಬಟ್ ಇಲ್ಲಿ ಇದ್ದು ಅದನ್ನು ಒಂಥರ ನೆಗೆಟಿವ್ ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಆ ಥರ ಮಾಡಿ ಅದು ಅಷ್ಟು ಇದಾಗಲಿಲ್ಲ. ಈಗ ಎಷ್ಟೊಂದು ಟೂರ್ನಮೆಂಟ್ ಅಂದರೆ ಕ್ರಿಕೆಟು, ಬ್ಯಾಡ್ಮಿಂಟನ್ನು, ಕಬಡ್ಡಿ ಎಲ್ಲ. ಬಟ್ ಅದೆಲ್ಲದಕ್ಕೂ ಬರೀ ನೀವು ಕ್ರಿಕೆಟ್ ಅಷ್ಟೇ ಬೇರೆ ಬೇರೆದು ಮಾಡಿದ್ದುಂಟ? ಈಗ ಬ್ಯಾಡ್ಮಿಂಟನ್ ಸ್ಟಾರ್ಟ್ ಆಗಿದ್ದು ನನ್ನಿಂದ, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನೇ. ಓಕೆ. ಆಮೇಲೆ ಬಾಮರ್ಷಿಯವರು ಹೇಳಿದ್ರೆ ನಾನು ಮಾಡ್ತೀನಿ ಅಂದರು, ಹ್ಞೂ ಅಂದರೆ ಆಮೇಲೆ ಚೇತನ್ ಅದನ್ನ ಮಾಡ್ತಿದ್ದಾರೆ. ಆಮೇಲೆ ಕಬಡ್ಡಿ ಮಾಡಿದ್ದೀನಿ, ಓಕೆ, ಲಗೋರಿ ಮಾಡಿದ್ದೀನಿ. ಲಗೋರಿ ಟೂರ್ನಮೆಂಟ್ ಮಾಡೋದು ತುಂಬ ಕ್ಯೂರಿಯಾಸಿಟಿ ಟೂರ್ನಮೆಂಟ್ ಅದು. ಹೌದು, ಲಗೋರಿ ಟೂರ್ನಮೆಂಟ್ ಮಾಡಿದ್ದೀನಿ. ಇದೆಲ್ಲ ಅಂದರೆ ಅದನ್ನು ಅಂದರೆ ಯಾರಿಗೆ ಮಾಡಿದ್ರೆ ಅದು ಯೂಸ್ ಆಗುತ್ತೆ ಅನ್ನೋದೆಲ್ಲ ಗೊತ್ತಾಗಿತ್ತು, ಅಂಥವ್ರಿಗೆ ಮಾಡಿದೆ. ಟೂರ್ನಮೆಂಟ್ ಈಗ ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಅಂದರೆ ಹುಡುಗಿಯರ್ ಕ್ರಿಕೆಟ್ ನಾವು ಮಾಡಿಲ್ಲ, ಎಲ್ಲ ಮಹೇಶ್ ಗೌಡ್ರು ಮಾಡ್ತೀವಿ. ಎಲ್ಲವನ್ನು ನೀವು ಫಸ್ಟ್ ಮಾಡಿರೋರೇ ನೀವು? ಹೌದು, ಅದಕ್ಕೆ ಕನ್ಫರ್ಮ್ ಆಗಿ ಹೇಳ್ತೀನಿ. ನನ್ನ ರಾಜ್ ಕಪ್ಪು ಈ ರೇಂಜಿಗೆ ಬೆಳಿಬೇಕಂತ ಹೇಳಿದ್ರೆ, ಅಬ್ರಾಡ್ ಅನ್ನೋ ರೇಂಜಿಗೆ ಬೆಳಿಬೇಕಂದ್ರೆ ಕಾರಣ ರಾಜುಗೌಡರು, ಸಮೃದ್ಧಿ ಮಂಜುನಾಥ್, ಮಹೇಶ್ ಗೌಡ್ರು, ಮುನೇಗೌಡರು ಕೇಳಿದ್ರೆ ಸೈಲೆಂಟಾಗಿ, ನಾನು ಸೈಲೆಂಟಾಗಿರ್ತೀನಿ, ಎದುರುಗಡೆ ಬರದೆ ಕೆಲಸ ಮಾಡ್ತೀನಿ ಅಂತ. ಹಂಗೇ ಮುನೇಗೌಡರು ಎದುರಿಗೆ ಬರದೆ ಮುನೇಗೌಡರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರ ಜೊತೆಗೆ ಶಿವ ಅಂತ ಇದ್ದಾರೆ, ಅವ್ರಿಬ್ಬನ್ನ ಶಿವನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಂಗೆ ಇನ್ನೊಬ್ಬರು ಫ್ರೆಂಡ್ ಕಿರಣ್ ಅಂತ. ಕಿರಣ್ ಅವ್ರನ್ನ ನಾನು ತುಂಬ ನೆನೆಸ್ಕೊಳ್ಬೇಕು. ಆನಂದ್ ಆಡಿಯನ್ನು ನೆನೆಸ್ಕೊಳ್ಬೇಕು. ಶ್ಯಾಮ್ ಮತ್ತು ಆನಂದ್ ಸರ್ ಅವ್ರನ್ನ ನೆನೆಸ್ಕೊಳ್ಬೇಕು. ಅದೊಂದು ಬೇರೆ ನಾನು ಈ ಇದೆಲ್ಲ ಆಗೋಕ್ಕೆ ಅವರೆಲ್ಲ ಕಾರಣಕರ್ತರು. ಆಮೇಲೆ ನಕ್ಷತ್ರ ಮಂಜು ಅಂತ, ಕ್ರಿಕೆಟ್ ಪ್ಯಾಷನ್ ಸರ್. ನಕ್ಷತ್ರ ಮಂಜು ಕ್ರಿಕೆಟ್ ನೀವು ನೋಡಿದ್ರಿ, ಅವರು ಕ್ರಿಕೆಟಲ್ಲೇ ಅವ್ರ ತನ ಬಿಟ್ಟು ನಕ್ಷತ್ರ ಮಂಜು ಅನ್ನೋದು ಬಿಟ್ಟು ಪ್ಲೇಯರ್ ಒಂಥರ ಅಗ್ರೆಸಿವ್ ಆಗಿ ಆಡುವಂಥ ಒಂದು ಒಳ್ಳೆ ಓನರ್. ನೀವು ಹಿಂಗೆ ಮಾಡಿಬಿಟ್ಟಿದ್ದೀರಾ ಅಂದರೆ ನಮ್ಮ ಮೀಡಿಯಾದವ್ರಿಗೂ ಹುಚ್ಚಿಡಿಸ್ಬಿಟ್ಟಿದ್ದೀರಾ ನೀವು. ಮೀಡಿಯಾ ನೋಡಿ, ಆವಾಗೆಲ್ಲ ನಮ್ಮ ಶೆಣೆಯವರು, ಕಿರಣ್ ಸರ್ ಇವರೆಲ್ಲ ಇದ್ದರು. ಈಗ ಸತೀಶು, ವಿಜಿ, ನೀವು, ಆಮೇಲೆ ಶ್ರೀಧರ್ ಅವರು, ಲೋಕೇಶ್ ಅವರು, ಈಗ ಈ ಟೀಮ್. ಮೊದಲು ಶೆಣೆಯವರು, ಕಿರಣ್ ಅವರೆಲ್ಲ ಬರ್ತಿದ್ದು. ಈಗ ಈ ಟೀಮ್ ಅಂದರೆ ಪಕ್ಕ ಸಿನಿಮಾದ ಒಳಗಡೆ ಇರುವಂಥವ್ರನ್ನೇ ಹಾಕ್ಕೊಂಡು ಮಾಡ್ತೇವೆ. ಭರತ್ ಇವರೆಲ್ಲ ಒಂದಿಷ್ಟು ಜನ ಇದ್ದಾರೆ, ಹರ್ಷ ಅವರೆಲ್ಲ ಇಲ್ಲೇ ಸಿನಿಮಾದಲ್ಲೇ ಇರೋರನ್ನ ಮಾಡಿದ್ವಿ. ಇದನ್ನೆಲ್ಲದನ್ನು ಅವರು ನೋಡಿ, ಅವ್ರಿಗೆ ಒಂದೊಂದು ಪವರ್ಫುಲ್ ಇದ್ದಾರೆ. ಬಟ್ ಇಲ್ಲಿ ಬಂದಾಗ ಮಗು ಆಗ್ತಾರೆ ಅಥವಾ ಸ್ಟೂಡೆಂಟ್ ಥರ ಇರ್ತಾರೆ. ರಾಜ್ ಕಪ್ಪು ನಾವು ಗೌರವ ಕೊಡಬೇಕು, ರಾಜೇಶ್ ನನಗೆ ಗೌರವ ಎಲ್ಲರೂ ಕೊಡ್ತಾರೆ. ಸೀಸನ್ ಟು ಸೀಸನ್ ಕರೆಕ್ಷನ್ ಮಾಡ್ಕೋತಿದ್ದೀರಾ? ತಪ್ಪಾಗ್ತಾವೆ, ಕರೆಕ್ಟ್ ಮಾಡ್ಕೊಳ್ಳೋಣ. ಹೌದು. ಈಗ ಅದೇನು ಗೊತ್ತಾ ಸರ್, ಫೈನಾನ್ಷಿಯಲ್ ನಮ್ಮ ಹತ್ರ ಇರೋಲ್ಲ. ಈಗ ಎಲ್ಲ ದುಡ್ಡೆಲ್ಲ ಕರೆಕ್ಟಾಗಿ ಬಂದರೆ ಅಥವಾ ದುಡ್ಡು ಇದ್ದರೆ ಅದೆಲ್ಲ ಮಾಡ್ಬೋದು. ನಾವು ನಿಮ್ಗೆ ಹೇಳ್ತೀನಿ ಕೇಳಿ, 6ನೇ ರಾಜ್ ಕಪ್ಪಲ್ಲಿ ನಮ್ಗೆ ಲಾಸ್ ಆದಾಗ ಅಶ್ವಿನಿ ಮೇಡಮ್ ಕೇಳಿದ್ರೆ ಏನೋ ಹೆಲ್ಪ್ ಮಾಡ್ಕಂತ ಕೇಳಿದ್ರು. ಅಶ್ವಿನಿ ಮೇಡಮ್ ನಾವು ತೊಗೊಂಡಿಲ್ಲ. 7ನೇ ರಾಜ್ ಕಪ್ಪಲ್ಲಿ ಮೈಸೂರಲ್ಲಿ ಒಂದು ಕ್ಲೋಸಿಂಗ್ ಸೆರೆಮನಿ ಮಾಡೋದು. ನಾನು ಫುಡ್ ಇದೆಲ್ಲ ನಾನೇ ರೆಡಿ ಮಾಡ್ತೀನಿ, ಏನು ಟೆನ್ಷನ್ ತೊಗೊಂಡು ಅಂದರು. ನಾವು ಇದು ಮಾಡಿದ್ವಿ. ಬಟ್ ಅದು ಅಲ್ಲಿಂದ ಆಗೋಗ್ತಾರೆ. ಇವರು ಸ್ಪಾನ್ಸರ್ ಅವ್ರವ್ರಿಗೆ ವಹಿಸ್ಬಿಡ್ತೀವಿ, ಇಂಥದ್ದು ನೀವು ಮಾಡಿ, ಇಂಥದ್ದು ನೀವು ಮಾಡಿ ಅಂತ. ಈಗ ಅಬ್ರಾಡ್ಗೆ ಹೋದಾಗ ಅಲ್ಲೆಲ್ಲ ಡಿಸ್ಟ್ರಿಕ್ಟ್ ಅವರ ಕನ್ನಡ ಸಂಘ ಇರ್ತಾರೆ, ಅವರಲ್ಲಿ ನೋಡ್ತಾರೆ. ಅಲ್ಲಿ ನಾವು ಕೆಲವರು ನಮ್ಮನ್ನ ಇಲ್ಲಿ ಕರ್ಸ್ಕೊಳ್ಳೋರು ಇರ್ತಾರೆ, ಅವ್ರು ಟಿಕೆಟ್ ಹಾಕ್ತಾರೆ, ಅದೆಲ್ಲ ಮಾಡ್ತೀವಿ. ಅದೆಲ್ಲ ನಮ್ಗೆ ನಡೆದೋಗ್ಬಿಡ್ತೀವಿ. ಈಗ ನಾವು ಒಂದಕ್ಕೊಂದು ನಡ್ಕೊಂಡು ಹೋಗ್ತೀವಿ. ಬಟ್ ಇಂಪ್ರೂವೈಸ್ ಮಾಡ್ಕೊಂಡು ಫೈನಾನ್ಷಿಯಲಿ ನಮ್ಗೇನಾದ್ರು ಸಿಕ್ಕಿದ್ರೆ ಕರೆಕ್ಟಾಗಿ ನಾವು ಅದನ್ನ ಈಸಿಯಾಗಿ ಮಾಡ್ಕೋಬೋದು. ದುಡ್ಡು ಇದ್ರಲ್ಲಿ ಖರ್ಚು ಮಾಡೋಣ ಅಂತ ಹೇಳ್ಬಿಟ್ಟು. ವಾಟ್ ನೆಕ್ಸ್ಟ್? ಅದು ನೆಕ್ಸ್ಟ್ ಹೆಂಗಿರುತ್ತೆ ರಾಜ್ ಕಪ್ಪು? ಮುಂದೆ ದಿನಗಳಲ್ಲಿ ಹೇಗೆ ಕನಸೇನಿದೆ ರಾಜೇಶ್ ಬ್ರಹ್ಮಾವರ್ದು? ಸರ್, ಯಾರೂ ಮಾಡಿರಬಾರ್ದು ಆ ಥರ ಮಾಡಬೇಕನ್ನೋ ಒಂದು ಆಸೆ ಇರುತ್ತೆ. ಓಕೆ, ಅದು ಎಷ್ಟಾಗತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ನಾನು ಮಾಡಿದ್ರೆ ಅದು ತಪ್ಪಾಗ್ಬಿಡುತ್ತೆ. ನಾನು ಹಿಂಗೆ ಮಾಡ್ತೀನಿ ಅಂತ. ಬಟ್ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ರಾಜ್ ಕಪ್ ಇಸ್ ದ ಬೆಸ್ಟ್ ಅಂತ. ನಿಮಗೂ ಅನುಭವ ಆಗಿರ್ಬೋದು, ರಾಜ್ ಕಪ್ ಇಸ್ ದ ಬೆಸ್ಟ್ ಅಂತ.
ಅಂದರೆ ಅವಾಗ ನಮ್ಮ ಮನೇಲಿ ಏನು ಹೇಳ್ತಾರೆ, ಅಮ್ಮ ಮಾಡಿದ ಎಷ್ಟು ಇದಾಗಲ್ಲ, ದೊಡ್ಡಮ್ಮ ಮಾಡಿದ ಬಿರಿಯಾನಿ ನೋಡ್ಕೊಂಡು ದೂರ ಹೋಗ್ತೀವಿ. ಆ ಬಿರಿಯಾನಿ ಪೀಸ್ ಎಷ್ಟು ಬೆಂದಿದೀವೋ ಇಲ್ಲ ಅಂತ ಆಮೇಲೆ ಗೊತ್ತಾಗೋದಲ್ವ. ಹಾಗೆ ಅಮ್ಮನೇ ಮಾಡಿದ ಅನ್ನ ಸಾಂಬಾರು ಸೂಪರ್ ಆಗಿದೆಪ್ಪ ಅಂತ ಒಂದು ಆಸೆ ಬಂದ್ಬಿಟ್ಟು ಈಗ ರಾಜ್ ಕಪ್ ಮೇಲೆ ಅಮ್ಮನೇ ಅಮ್ಮನೇ ತವ್ರ ಮನೆನೇ. ಎಸ್, ಇದು ಇಂಡಸ್ಟ್ರಿಯವ್ರದ್ದು ಎಮೋಷನ್. ಇದು ನಮ್ಮ ಜೇಮ್ಸ್ ಚೇತನ್ ಹೇಳ್ತಾರೆ, ಸರ್ ನಮಗೆ ಕ್ರಿಕೆಟ್ ಆಡೋ ಇದೇ ನಮ್ಮ ಕೆಲಸ ಅಲ್ಲ, ಇದೊಂದು ಎಮೋಷನ್. ರಾಜ್ ಕಪ್ ಅನ್ನೋದೇ ನಮಗೊಂದು ಎಮೋಷನ್ ಇದೆ, ಇಂಡಸ್ಟ್ರಿಯಲ್ಲಿ ಒಟ್ಟಿಗೆ ಆಡುವಂಥದ್ದಂತೆ. ಈಗೆಲ್ಲ ಪ್ರೈಸ್ ಎಲ್ಲ ಕೊಡೋದು ಅದು ಬೇರೆ, ಬಟ್ ಎಲ್ಲ ನಾವೆಲ್ಲ ಒಟ್ಟಿಗೆ ಸೇರೋದು ಕರೆಕ್ಟಾಗಿರೋದು ಇದು ಒಂದೇ ನಾವು ಅಂತ ಜೇಮ್ಸ್ ಚೇತನ್ ಅಂತವ್ರು ಹೇಳ್ತಾರೆ. ಅವಾಗ ಒಂಥರ ಖುಷಿ ಆಗುತ್ತೆ. ಬಟ್ ಇನ್ನು ಮುಂದೆ ಮಾಡ್ಬೇಕಂದ್ರದಾಗ ಬೇರೆ ನಾನು ಅದರ್ ಸ್ಟೇಟಿಂದ ಖರ್ಚು ಮಾಡೋದೆಲ್ಲ ಮಾಡ್ಬೋದು, ಬಟ್ ಇದು ನಮ್ಮ ಪ್ಯೂರ್ ಕನ್ನಡ ಇಂಡಸ್ಟ್ರಿ ಆಗಬೇಕನ್ನೋ ಕಾರಣಕ್ಕೋಸ್ಕರ ಕನ್ನಡ ಇಂಡಸ್ಟ್ರಿದೇ ಮಾಡ್ತಿರೋದು, ಇನ್ನು ಬೇರೆ ಏನಿಲ್ಲ. ಬಟ್ ರಾಜ್ ಕಪ್ ಪ್ರೆಸೆನ್ಸಲ್ಲಿ ಬೇರೆ ಬೇರೆದೆಲ್ಲ ಬರುತ್ತೆ. ಏನು ಪರ್ಸ್ನಲ್ ಗೋಲ್ ಏನಿದೆ ರಾಜೇಶ್ ಬ್ರಹ್ಮ ಅವರಿಗೆ? ಇನ್ನು ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇದೆ. ಈಗ ನಾನು ಹೇಳಿದ್ರೆ ಅದನ್ನ ಯಾರೂ ನಂಬಲ್ಲ, ಆ ಥರ ಕಾನ್ಸೆಪ್ಟ್ಗಳೆಲ್ಲ ಇದೆ. ನಾನು ಡಾಲಿ ಸರ್ ಹತ್ರ ಒಂದು ಸತಿ ವಾಕಿಂಗ್ ಸಿಕ್ಕಿದ್ರು ನನಗೆ ಕಬ್ಬನ್ ಪಾರ್ಕಲ್ಲಿ. ಅವಾಗ ಹೇಳಿದೆ ಮೀಟ್ ಮಾಡಿ, ಯಾಕಂದರೆ ಅವ್ರಿಗೆ ಒಂದು ಸ್ವಲ್ಪ ಇಂಡಸ್ಟ್ರಿ ಮೇಲೆ ಇದಿದೆ, ಕಾಳಜಿದೆ, ಬನ್ನಿ ತಗೊಂಬನ್ನಿ ಅಂತ ಹೇಳಿದರು. ಫ್ರೀ ಆದಮೇಲೆ ಹೋಗ್ಬೇಕಂತ. ನೋಡಿ ಇವಾಗ ಅಬ್ರೋಡಲ್ಲಿ ಹೋಗಿ ಮಾಡಿದ್ದಾರೆ, ಅದನ್ನು ಏನು ಲಾಭ ಅಂತ ಕೇಳ್ಬೋದು. ಮೊದಲು ದುಬೈಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳದ್ದು 4-5 ಜನರದ್ದು ಮಾತ್ರ ಸಿನಿಮಾ ರಿಲೀಸ್ ಆಗ್ತಿತ್ತು. ಈಗ ಚಿಕ್ಕವ್ರದ್ದು ಸಿನಿಮಾ ರಿಲೀಸ್ ಆಗುತ್ತೆ, ಚಿಕ್ಕ ಸಿನಿಮಾನೂ ಸಿನಿಮಾ ರಿಲೀಸ್ ಆಗುತ್ತೆ. ಚಿಕ್ಕವರೆಲ್ಲ ಹೇಳಿದನು, ಚಿಕ್ಕ ಸಿನಿಮಾ ಅಂದರೆ ಕಮ್ಮಿ ಬಜೆಟ್ಟು ಹೊಸಬ್ರದ್ದು ಸಿನಿಮಾ ರಿಲೀಸ್ ಆಗ್ತಿದೆ. ಯಾರಿಂದ? ರಾಜ್ ಕಪ್ಪಿಂದ. ಯಾಕೆಂದರೆ ಅಲ್ಲಿ ಸಿನಿಮಾ ಎಲ್ಲಿ ತಗೊಳ್ಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ ಡಿಸ್ಟ್ರಿಬ್ಯೂಟರ್ಗಳು, ಅಂದರೆ ಅಲ್ಲಿ ಸಿನಿಮಾ ರಿಲೀಸ್ ಮಾಡೋರಿಗೆ. ಈಗೆಲ್ಲ ಓಪನ್ ಆಗಿಬಿಟ್ಟು ಎಲ್ಲರ ನಂಬರ್ ಎಲ್ಲರ ಹತ್ರ ಇದೆ. ಇಲ್ಲಾಗಲಿ ಸಿಂಗಾಪುರ್ ಆಗಲಿ, ಮಲೇಷ್ಯಾ ಆಗಲಿ, ಅಥವಾ ಮಸ್ಕಟ್ ಆಗಲಿ, ಇದರಿಂದ ಅನುಕೂಲ ಆಗಿದೆ. ಸಿನಿಮಾ ರಿಲೀಸ್ ಆಗ್ತಿದೆ. ಅದ್ರಲ್ಲಿ ಎಷ್ಟು ದುಡ್ಡು ಬಂತೋ ಲಾಸ್ ಆಯಿತು ಅದು ಬೇರೆ, ಸಿನಿಮಾ ರಿಲೀಸ್ ಮಾಡೋಕ್ಕೆ ಒಂದು ಅವಕಾಶ ಆಯಿತು, ರೂಟ್ ಆಯಿತು. ಇದು ರಾಜ್ ಕಪ್ಪಿಂದ ಅನುಕೂಲ ಆಗುತ್ತೆ. ಪಾಯಿಂಟ್, ಇದು ಒಳ್ಳೆ ಮಾತಿದು. ಆಮೇಲೆ ಏನು ಕೆಲವು ಕ್ರಿಕೆಟ್ ಜಾಸ್ತಿ ಅಂತೇಳಿ ಸರ್, ಈಗ ಸ್ಕೂಲ್ ಡೇಗೆ ಹೋಗಿ ಸ್ಕೂಲ್ ಓದೋಕ್ಕೆ ಹೋಗೋದು, ಮತ್ತೆ ಯಾಕೆ ಸರ್ ಅಲ್ಲಿ ಅಂದರೆ ಆ್ಯಕ್ಟಿಂಗಿಂತ ಕ್ರಿಕೆಟೇ ಜಾಸ್ತಿ ಆಗೋಯ್ತು ಅಂತ ಹೇಳ್ತಾರೆ. ಅದೇನೋ ಪ್ರಚಾರ ಒಂದೊಂದು ಒಂದೊಂದು ಮಾಡಿರ್ತಾರಲ್ಲ. ಹಾಗಾದರೆ ಸ್ಕೂಲ್ಗೆ ಹೋಗ್ತಾರಲ್ಲ, ಸ್ಕೂಲ್ ಬರೀ ಓದಬೇಕಲ್ಲ, ಸ್ಕೂಲ್ ಡೇ ಯಾಕೆ ಇದು ಸ್ಕೂಲ್ ಡೇ ಅಂತ ಒಂದು ಆ್ಯನ್ಯುವಲ್ ಡೇ ಯಾಕೆ ಮಾಡ್ತಾರೆ, ಅಥವಾ ಸ್ಪೋರ್ಟ್ಸ್ ಡೇ ಯಾಕೆ ಮಾಡ್ತಾರೆ, ಅಥವಾ ಟೂರ್ ಅಂತ ಯಾಕೆ ಹೋಗ್ತಾರೆ? ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗಲಿ ಅಂತ ತಾನೆ ಸರ್. ಇಲ್ಲಿ ಯಾವ ಹೀರೋನು ಯಾವ ಟೆಕ್ನಿಷಿಯನು ಕೆಲಸ ಬಿಟ್ಟು ಬರಲ್ಲ ಸರ್. ಇಲ್ಲಿ ಏನು ₹1 ಸಿಕ್ಕಲ್ಲ ಅವರಿಗೆ. ನೀವು ಯೋಚನೆ ಮಾಡಿ, ₹1 ಸಿಕ್ಕಲ್ಲ. ಅವ್ರ ಕೆಲಸ ಇದ್ದರೆ ಅದನ್ನ ಶೂಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಬರಲ್ಲ. ಆ ಥರ ಎಷ್ಟೋ ಆಗಿದೆ, ಎಷ್ಟೋ ಜನ ಹೀರೋಗಳದ್ದು ಹಂಗಾಗಿದೆ. ಬಟ್ ಇದು ಕೆಲಸ ಬಿಟ್ಟು ನಾನು ಶೂಟಿಂಗ್ ಬಿಟ್ಟು ಇಲ್ಲಿ ಬರ್ತೀನಿ, ಅದು ಯಾರೂ ಮಾಡಲ್ಲ ಸರ್. ಎಲ್ಲ ಹೀರೋಗಳಾಗಲಿ ಟೆಕ್ನಿಷಿಯನ್ ಫಸ್ಟ್ ಕೆಲಸ, ಆಮೇಲೆ ಫ್ರೀ ಇದ್ದರೆ ಇಲ್ಲಿ ಬರ್ತಾರೆ. ನಾವು ಮಾಡೋದು ಫ್ರೀ ಇರೋ ಸೀಸನ್ಗೆ ಮಾಡ್ತೀವಿ, ನಮ್ಗೆ ಗೊತ್ತಾಗುತ್ತೆ ಫ್ರೀ ಇರ್ತಾರೆ ಈ ಟೈಮಲ್ಲಿ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಮೊದಲು ಹೇಳ್ತಾರೆ ನಮ್ಗೆ ಡೇಟ್ ಆಗಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿರುವ ಧ್ರುವ ಸರ್ ಒಂದು ರಾಜ್ ಕಪ್ ಆಡಲಿಲ್ಲ, ಮತ್ತೆಲ್ಲ ಸ್ಟಾರ್ಗಳು ರಾಜ್ ಕಪ್ ಆಡಿದ್ದಾರೆ ಸರ್. ಅದು ನಿಮ್ಮ ಯಶಸ್ಸು. ಹಾಂ, ಧ್ರುವ ಸರ್ ಯಾಕೆ ಆಡಲಿಲ್ಲ ಅಂದರೆ ಅವ್ರು ನಾವು ಇನ್ನೂ ಅಪ್ರೋಚ್ ಮಾಡಿ, ನಾವು ಈಗ 5ನೇ ಸೀಸನ್ 6ನೇ ಸೀಸನ್ ಅಂತ ತಗೊಂಡ್ರೆ 2-3 ವರ್ಷದ್ದು, 2 ವರ್ಷ. ಅದಕ್ಕೆ ಮುಂಚೆ ಅವರು ನಾವು ಆ ಟೈಮಲ್ಲಿ ಮಾಡಿದಾಗ ಅವರು ಹೀರೋ ಆಗಿರಲಿಲ್ಲ. ಈಗ ನಾವು ಅವ್ರನ್ನ ಅಪ್ರೋಚ್ ಮಾಡ್ತೀವಿ, ಅವ್ರು ಬರ್ತಾರಂತ ನಂಬಿಕೆ ಇದೆ. ಅಂದರೆ ಅವ್ರು ಬರ್ತಾರೆ, ಅವರು ತುಂಬ ಅವ್ರ ಬಗ್ಗೆ ನಮಗೆ ಜೇಮ್ಸ್ ಚೇತನ್ ಆಗಲಿ, AP ಅರ್ಜುನ್ ಆಗಲಿ, ಇವರೆಲ್ಲ ತುಂಬ ಹೇಳ್ತಾರೆ. ಅವ್ರಿಗೊಂದು ಮಾತು ಹೇಳಿದ್ರೆ ಟಪ್ ಅಂತ ಬಂದುಬಿಡ್ತಾರೆ, ಅದು ಗ್ಯಾರಂಟಿ ಇದೆ. ಅಂದರೆ ಮತ್ತೆ ಅವರಿಗೆ ದೊಡ್ಡ ಅಣ್ಣವ್ರ ಮೇಲಿರೋ ಅಭಿಮಾನ ಇದೆಯಲ್ಲ, ದೊಡ್ಡ ಮಟ್ಟದ ಅಭಿಮಾನ. ಅವ್ರಿಗೆ ಕರೆದು ಬರ್ತಾರೆ. ಇನ್ನು ಅವರೊಬ್ಬರದ್ದು ಬ್ಯಾಲೆನ್ಸ್ ಇದೆ, ಅವರೊಂದು ಆಡಿಸ್ತೀವಿ. ಮತ್ತು ದುನಿಯಾ ವಿಜಯ್ ಅವರು ಅವರು 2ನೇ ರಾಜ್ ಕಪ್ಪಿಂದ ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ. ದುನಿಯಾ ವಿಜಯ್ ಅವರು ಇವರೆಲ್ಲ ಆಡಿದ್ರು. ಅವರು ಇವ್ರನ್ನೆಲ್ಲ ಹೇಳಿದೆ, ಎಲ್ಲ ಸ್ಟಾರ್ಗಳು ನಾನು ಹೇಳೋದು, ದರ್ಶನ್ ಸರ್ ಆಡಿದ್ದಾರೆ, ದುನಿಯಾ ವಿಜಯ್ ಅವರು ಆಡಿದ್ದಾರೆ, ರಕ್ಷಿತ್ ಶೆಟ್ಟಿ, ಋಷಭ್ ಶೆಟ್ಟಿ ಅವರು, ಈ ಯಶ್ ಸರ್, ಈಗ ಉಪೇಂದ್ರ ಸರ್, ಎಲ್ಲರೂ ರಾಜ್ ಕಪ್ ಆಡಿದ್ದಾರೆ. ಒಳ್ಳೇದಾಗಲಿ. ಫಸ್ಟ್ ಟೈಮ್ ಕೂತು ಒಂದು 2 ತಾಸು ಮಾತಾಡೋದಿದೆಯಲ್ಲ, ಅಂದರೆ ರಾಜೇಶ್ ಬ್ರಹ್ಮ ಅವರು ಇವತ್ತು ಒಂಥರ ಆರಾಮಾಗಿ ಕೂತು ಇಡೀ ಬದುಕಿನ ಒಂದ್ಸರಿ ಫ್ಲ್ಯಾಶ್ ಬ್ಯಾಕ್ ವಾಪಸ್ ಹೋಗಿ ಆ ರೀಲೆಲ್ಲ ವಾಪಸ್ ತಂದಾಗಿತ್ತು ನನ್ನ ಕಣ್ಮುಂದೆ. ಇದು ರೀಲ್ನ ತರಿಸಿದ್ದು ನೀವು, ನಾ ಫಸ್ಟ್ ಟೈಮ್ ಇಂಟರ್ವ್ಯೂ ಎಲ್ಲ ಕೊಟ್ಟಿರೋದು, ತರಿಸಿದ್ದು ನೀವು. ಇನ್ನು ಹೇಳಬೇಕು ಇಂಥದ್ದೆಲ್ಲ ನೆಕ್ಸ್ಟ್ ಹೇಳ್ತಾರೆ. ನೀವು ಹೇಳಿದ್ರಿ ಇನ್ನು ಮುಂದೆ ಏನಂತ ಕೇಳಿದ್ರಲ್ಲ, ಇಂಡಸ್ಟ್ರಿಯಲ್ಲಿ ಬೇರೆ ಥರದೊಂದು ಪ್ಲ್ಯಾನಿಂಗ್ ನಡೀತಾ ಇದೆ. ನಾವೊಂದು ಟೀಮ್, ಅಂದರೆ ರಾಜ್ ಕಪ್ ಟೀಮ್ ಒಂದು ಬೇರೆ ಥರ ಪ್ಲ್ಯಾನ್ ಮಾಡ್ತಾಯಿದ್ವಿ ಸರ್. ಸಿನಿಮಾ ನಡೆಯಲ್ಲ ಅಂತ ಏನಿಲ್ಲ ಸರ್, ನಡೀತಿರೋದು ಪೈರಸಿ ಬರಲ್ಲ. ಪಿಕ್ಚರ್ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಪೈರಸಿ ಬರಲ್ಲ, ಅಥವಾ OTTಯಲ್ಲಿ ಸಿನಿಮಾ ನೋಡೋದೇ ಇರೋಲ್ಲ. ಸಿನಿಮಾ ನೋಡೋಕ್ಕೆ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ, ಸಿನಿಮಾ ಕೈಗೆ ಸಿಕ್ಕಲ್ಲ. ಉದಾಹರಣೆಗೆ ನಾನು ಈಗ ಸಕಲೇಶ್ಪುರದಿಂದ ಕೆಳಗಡೆ ಮಂಗಳೂರು ತನಕ ಒಂದು ಥಿಯೇಟ್ರ್ ಇಲ್ಲ ಸರ್. ಯೋಚನೆ ಮಾಡಿದ್ದೀರಾ? ಸಕಲೇಶ್ಪುರದಿಂದ ಮಂಗಳೂರು ತನಕ ಟಿಲ್ ಪುತ್ತೂರು ಒಳಗಡೆ ಒಂದು ಬಿಡಿ ಒಳಗಡೆ ಆಯಿತು. ನಾನು ಹೇಳಿದ್ದು ಈ ರೇಂಜಲ್ಲಿ ಹೋಗೋಕ್ಕೆ
ಒಂದೇ ಒಂದು ಥಿಯೇಟ್ರ್ ಇಲ್ಲ, ಮಂಗಳೂರಲ್ಲೇ ಇರೋದು ಲಾಸ್ಟ್ ಮಲ್ಟಿಪ್ಲೆಕ್ಸ್, ಅದು ಒಂದೆರಡು ಸಿಂಗಲ್ ಸ್ಕ್ರೀನ್ ಇದೆ. ಜನ ಈ ಉಪ್ಪಿನಂಗಡಿಯವರು ಇವರೆಲ್ಲ ಆ ಕಡೆ BC ರೋಡವರಲ್ಲಿ ಎಲ್ಲಿ ಸಿನಿಮಾ ನೋಡ್ತಾರೆ. ಉದಾಹರಣೆ ನಾನು ಹೇಳ್ತಿರೋದು, ಆ ಥರ ಎಷ್ಟೋ ಕಡೆ ಥಿಯೇಟ್ರ್ಗಳಿಲ್ಲ, 13-16 ಥಿಯೇಟ್ರ್ ಇತ್ತಂತೆ, ಒಂದು ಥಿಯೇಟ್ರ್ ಇಲ್ಲ. ಈಗ ನಮ್ಮೂರಲ್ಲಿ ಮೊದಲು ಸಿನಿಮಾ ಹೆಂಗೆ ನೋಡ್ತಿದ್ವಿ ಅಂದರೆ, ನಮ್ಮಲ್ಲಿ ಊರಲ್ಲಿ ಬ್ರಹ್ಮಾವರದಲ್ಲಿ ಜೈ ಭಾರತ್ ಟ್ಯಾಕೀಸ್ ಅಂತ ಇತ್ತು. 6 ಗಂಟೆಗೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಒಂದು ಇದಾಗ್ತಾರೆ, ಏನೋ ಸಾಂಗ್ ಹಾಕ್ತಿದ್ರು, ಅದಕ್ಕೆಲ್ಲ ಕೇಳಿಸ್ತಾ ಇತ್ತು. ನಾವು 5:55ಕ್ಕೆ ಡಿಸೈಡ್ ಮಾಡ್ತಿದ್ವಿ ಸಿನಿಮಾಕ್ಕೆ ಹೋಗೋಣ ಅಂತ, ಯಾಕಂದ್ರೆ ಅಲ್ಲಿ ಓಡಿದ್ರೆ ಸಾಕು ಬರುತ್ತೆ, ಅಂದರೆ ಒಂದು 5 ನಿಮಿಷ ನಾವು ಥಿಯೇಟ್ರ್ ಹತ್ರ ಹೋಗ್ಬೋದು. ಮನೆ ಊರಲ್ಲೇ ಥಿಯೇಟ್ರ್ ಇತ್ತು. ಈಗ ಸಿನಿಮಾಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಹೇಳಿ ಸರ್, 1 ವಾರ ಮುಂಚೆ ಪ್ಲ್ಯಾನ್ ಮಾಡಬೇಕು. 1 ವಾರ ಮುಂಚೆ ಪ್ಲ್ಯಾನ್ ಮಾಡಿ ಅವ್ರು ಹೋಗಬೇಕಾದ್ರೆ ಟ್ರಾಫಿಕ್ ಏನೋ ಸಿಕ್ಬಿಟ್ಟು ಏನೋ ತೊಂದರೆ ಆಯ್ತಂದರೆ ಆ ಶೋ ಟೈಮಿಂಗ್ ಮಿಸ್ ಆಗುತ್ತೆ, ಸಿನಿಮಾಕ್ಕೆ ಹೋಗಲ್ಲ, ವಾಪಸ್ ಬರ್ತಾರೆ. ಇದು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ. ನಮಗೆ ಕೈಗೆಟುಕೋ ಥರ ಇಲ್ಲ. ಈಗ ನನಗೆ ಈಗ ನೀರು ಇಲ್ಲಿ ಸಿಗುತ್ತೆ ಅಂದರೆ ಟಪ್ಪ ಕುಡಿತೀನಿ, ನೀರು ಅಲ್ಲಿಂದ ತೊಗೊಂಬರ್ಬೇಕಂದ್ರೆ ಒಂದು 5 ನಿಮಿಷ 10 ನಿಮಿಷ ಯಾರು ಬಿಟ್ಟಿದಂತ ಯೋಚನೆ ಮಾಡ್ತಿದ್ದೀರಾ. ಆ ಥರದೊಂದು ರಾಜ್ ಕಪ್ ಟೀಮು ಹಿರಿಯರನ್ನ ಇಟ್ಕೊಂಡು ಮಾಡ್ತೀವಿ. ಬಟ್ ನಾವು ಒಂದೆಲ್ಲ ಪ್ರಾಜೆಕ್ಟ್ ರಿಕಾರ್ಡ್ ಮಾಡಿದ್ವಿ. ಆದರೆ ನಾವು ಹೇಳೋದು 800-900 ಸೀಟ್ದೆಲ್ಲ ಥಿಯೇಟ್ರೆಲ್ಲ ಪ್ಲ್ಯಾನಲ್ಲಿಲ್ಲ. ನಾವಂದರೆ ನಾವು ಥಿಯೇಟ್ರ್ ಮಾಡಲ್ಲ, ಅದಕ್ಕೆ ಬೇರೆಯವರೆಲ್ಲ ಇದು ಮಾಡಿಕೊಂಡು ಒಂದು ಚಿಕ್ಕದು ಪ್ಲ್ಯಾನಲ್ಲಿ ಇದ್ದೀವಿ. ಈಗ ಇಂಡಸ್ಟ್ರಿಯಲ್ಲಿ ದೊಡ್ಡವರು ಇದೆ, ಅಂದರೆ ಇದ್ರ ಬಗ್ಗೆ ಜಯಣ್ಣ, ಕಾರ್ತಿಕ್ ಗೌಡ್ರು, KRG ಇವರೆಲ್ಲ, N ಕುಮಾರು ಇವರೆಲ್ಲ ಇದ್ದಾರೆ. ಅವ್ರ ಮುಖಾಂತರ ಎಲ್ಲ ಇಟ್ಕೊಂಡು ನಮ್ಮದೊಂದು ಪ್ಲ್ಯಾನಿಂಗ್ ಇದೆ. ಒಂದು 100 ಸೀಟಿದ್ದು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಅದೊಂದು ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆಲ್ಲ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತಾ ಇದ್ವಿ. ಇನ್ನು ಟೈಮ್ ಬರುತ್ತೆ, ಟೈಮ್ ಬಂದಾಗ ಇವ್ರ ಹತ್ರ ಎಲ್ಲ ಕೂರಿಸ್ಕೊಂಡು, ಯಾಕಂದರೆ ಅವ್ರ ಸಜೆಷನ್ ಇಲ್ಲದೆ ಅವ್ರಿಗೆ ಸಪೋರ್ಟ್ ಇಲ್ಲದೆ ಆಗಲ್ಲ. ನಮ್ಮ ಹತ್ರ ಬೇರೆಯವ್ರು ಇದ್ದಾರೆ, ಅವ್ರನ್ನ ಇಟ್ಕೊಂಡು ಯಾವ ಥರ ಮಾಡ್ಬೋದು ಅನ್ನೋ ಥರ ಪ್ರತಿಯೊಂದು ಪಬ್ಲಿಸಿಟಿಯಿಂದನೂ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದ್ವಿ. ಪಬ್ಲಿಸಿಟಿಗೆ ಎಷ್ಟು ಖರ್ಚಾಗುತ್ತೆ, ನಾವೇನು ಮಾಡ್ರಿ ಏನಾಗುತ್ತೆ, ಅದು ಹೆಂಗೆ ತೆಗಿಬೇಕು ಅನ್ನೋದು ಪ್ರತಿಯೊಂದು. 224 MLA ಕ್ಷೇತ್ರದಲ್ಲಿ 224ರಲ್ಲಿ ಎಷ್ಟು ಜನ ನಮ್ಗೆ ಯೂಟ್ಯೂಬರ್ಸ್ ಸಿನಿಮಾಕ್ಕಂತ ಬೇಕು, ಅದೆಲ್ಲ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದ್ವಿ. ವಾಣಿಜ್ಯ ಮಂಡಳಿಲಿದ್ದಾರೆ, ವಾಣಿಜ್ಯ ಮಂಡಳಿ ಸಪೋರ್ಟ್ ತೊಗೊಂಡು ಸಾರಾ ಗೋವಿಂದವರಾಗಲಿ, ಭಾಮಾರೀಶ್ ಅವರಾಗಲಿ, ಅಥವಾ ಮಾಜಿ ಅಧ್ಯಕ್ಷರೆಲ್ಲ ಇದ್ದಾರೆ. ಈಗ ಇನ್ನೊಂದು ಸಂರಕ್ಷಣೆ ವೇದಿಕೆ ಅಂತ ಇದಾಗಿದೆ, ಆ ಟೀಮ್ ಆಗಲಿ, ಎಲ್ಲ ಒಟ್ಟಿಗೆ ತಗೊಂಡು ಒಂದು ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ. ರಾಜ್ ಕಪ್ ಅಂಡರಲ್ಲೇ ಮಾಡಿಕೊಂಡು ಇರ್ತೀವಿ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ರಾಜೇಶ್ ಬ್ರಹ್ಮ ಅವರು ಒಂದಷ್ಟು ಮನಸ್ಸು ಬಿಚ್ಚಿ ಇದ್ದಂಗೆ ನಮ್ಮ ಚಾನಲ್ನ ಟ್ಯಾಗ್ಲೈನ್ ಅದು ಅನಿಸಿದ್ದನ್ನು ಆರಾಮಾಗಿ ಕೂತಿ ಇವತ್ತು ರಾಜ್ಯದ ಜನತೆ ಮುಂದಿಟ್ಟಿದ್ದಾರೆ. ಥ್ಯಾಂಕ್ ಯು ರಾಜೇಶ್ ಬ್ರಹ್ಮ ಅವರು ಸರ್, ಥ್ಯಾಂಕ್ಸ್ ಅಲಾಟ್. ಹರಿಕಥೆಯ ಸ್ಪೆಷಲ್ ಅತಿಥಿಗಳನ್ನು ಒಂದು ಪ್ರೀತಿಯ ಗೌರವ ಕೊಟ್ಟು ನಾವು ಕಳಿಸ್ಕೊಡೋಕೆ ಬಯಸ್ತೀವಿ. ಇವತ್ತಿನ ಹರಿಕಥೆಯ ಅತಿಥಿ ಶ್ರೀ ರಾಜೇಶ್ ಬ್ರಹ್ಮ ಅವರು. ರಾಜ್ ಕಪ್ ಅಂದರೆ ರಾಜೇಶ್ ಅಂದರೆ ರಾಜ್ ಕಪ್. ಅವರಿಗೊಂದು ಪ್ರೀತಿಯ ಗೌರವ, ತಾಜಾ ಮಿಠಾಯಿ ಮತ್ತು ಕೇಕ್ ವಾಲ ಕಡೆಯಿಂದ. ಮತ್ತು ನೀವು ಕಾಫಿ ಟೀ ಏನೂ ಕುಡಿಯೋರಲ್ಲ ಇವರು, ಬಟ್ ನಿಮ್ಮ ಆಫೀಸಲ್ಲಿ ಇದ್ದಿದ್ದರೆ ನಮಗೆ ಭಾಳ ಖುಷಿ ಆಗುತ್ತೆ ಅಂತ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಹೋಪ್ ಅವರ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ. ಬಿಕಾಸ್ ಪ್ರಪ್ರಥಮ ಬಾರಿಗೆ ಎಲ್ಲದ್ರ ಬಗ್ಗೆ ಕೂತು 27 ವರ್ಷದ ಚಿತ್ರರಂಗದ ಕೃಷಿ ಬಗ್ಗೆ ಅವರು ಮಾತಾಡಿದ್ದಾರೆ. ಹೇಗನ್ನಿಸ್ತು ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯ ಸ್ಪೆಷಲ್ ಎಪಿಸೋಡ್ನಲ್ಲಿ.